ಎಲ್ರಿಗೂ ನಮಸ್ಕಾರ. ಈ ದಿನ ಒಂದು ವಿಶೇಷವಾದಂತಹ ದಿನ. ಭಾರತೀಯ ಚಿತ್ರರಂಗದ ಅಪರೂಪದ ಅನಘ್ಯರತ್ನ ಗಾಯಕ ಕಲಾವಿದ, ನಮ್ಮೆಲ್ಲರ ಪ್ರೀತಿಯ ಪದ್ಮಶ್ರೀ, ಪದ್ಮವಿಭೂಷಣ, ಪದ್ಮಭೂಷಣ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರ ಪುತ್ಥಳಿಯ ಅನಾವರಣ ಮಾಡುವ ಶುಭ ದಿನ. ಬರಲಿ ಒಂದು ಚಪ್ಪಾಳೆ ಪ್ಲೀಸ್. ಥ್ಯಾಂಕ್ ಯು. ಈ ಕಾರ್ಯಕ್ರಮದ ಕಾರಣೀಭೂತರು ಬೇರೆ ಯಾರೂ ಅಲ್ಲ, ಕರ್ನಾಟಕದ ದಾಸಶ್ರೇಷ್ಠರಾದ ಶ್ರೀ ಜಗನ್ನಾಥದಾಸರು, ಶ್ರೀ ಪ್ರಸನ್ನ ವೆಂಕಟದಾಸರು, ಶ್ರೀ ವಿಜಯದಾಸರು. ಇವರ ಜೀವನ ಚರಿತ್ರೆಯನ್ನು, ದಾಸ ಸಾಹಿತ್ಯವನ್ನು ಬೆಳ್ಳಿ ತೆರೆಗೆ ಪ್ರಪ್ರಥಮವಾಗಿ ತಂದು ಅಭೂತಪೂರ್ವ ಯಶಸ್ಸನ್ನು ಸಾಧಿಸಿದ ನಿರ್ಮಾಪಕ, ನಿರ್ದೇಶಕ ಡಾಕ್ಟರ್ ಮಧುಸೂದನ್ ಹವಾಲ್ದಾರ್ ಅವರು. ಇಂಥ ವಿಶಿಷ್ಟವಾದಂತಹ ಚಿತ್ರಗಳಲ್ಲಿ ಹವ್ಯಾಸಿ ಕಲಾವಿದರಾದ ನಾನು ಹಾಗೂ ನಮ್ಮ ಶ್ರೀಯುತ ವಿಜಯಾನಂದ್ ಅವರು, ಅದನ್ನು ನಮಗೆ ಮಧುಸೂದನ್ ಸರ್ ಅವರು ಅವಕಾಶ ಮಾಡಿಕೊಟ್ಟಿದ್ದಲ್ಲದೆ ಈ ಕಾರ್ಯಕ್ರಮದ ನಿರೂಪಣೆಯ ಅವಕಾಶ ಹಾಗೂ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಂದಿನ ಈ ಕಾರ್ಯಕ್ರಮಕ್ಕೆ ಹಲವು ವಿಶೇಷ ಗಣ್ಯರು ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಾರೆ. ಅವರನ್ನು ನಾವು ಈ ಸಂದರ್ಭಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ ನಮ್ಮ ಕಾರ್ಯಕ್ರಮಕ್ಕೆ. ಹಾಗೂ ಬಂದಿರುವಂತಹ ಎಲ್ಲ SPB ಅಭಿಮಾನಿಗಳನ್ನು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ. SPB ಅವರನ್ನ ಬರೀ ಮಾತಿಂದ ವಿವರಣೆ ಕೊಡಕ್ಕೆ ಸಾಧ್ಯನೇ. ಅವರ ಜೀವನದ ಮತ್ತು ಅವರ ಸಾಧನೆಯ ಕುರಿತಾಗಿ ಒಂದು ಚಿಕ್ಕ ಕಿರುಚಿತ್ರ ನಿಮ್ಮ ಮುಂದೆ ಬರಲಿದೆ, ಅದನ್ನು ವೀಕ್ಷಿಸೋಣ ಬನ್ನಿ. ಭಾರತದ ಗಂಧರ್ವ ಗಾಯಕನಿಗೆ ಪದನಮನ. ಅದ್ವಿತೀಯ ಅವಿಸ್ಮರಣೀಯ ಶ್ರೀ SP ಬಾಲಸುಬ್ರಹ್ಮಣ್ಯವರ ಗಾನಯಾನ. ಭಾರತೀಯ ಚಿತ್ರರಂಗದಲ್ಲಿ ಭರ್ತಿ 50 ವರ್ಷಗಳ ಕಾಲ ನಿರಂತರವಾಗಿ ಹಾಡಿ ರಂಜಿಸಿದ ಮಹಾನ್ ಗಾಯಕರಿವರು. 5 ದಶಕದಲ್ಲಿ 16ಕ್ಕೂ ಹೆಚ್ಚು ಭಾಷೆಯಲ್ಲಿ 40,000ಕ್ಕೂ ಹೆಚ್ಚು ಹಾಡುಗಳಿಗೆ ಧ್ವನಿಯಾಗಿ ಹೊಸ ಇತಿಹಾಸ ಬರೆದವರು. ಮಧುರ ಮೌನ ಮಿಡಿವ ಹೃದಯ ಹಳ್ಳಿಯಿಂದ ದಿಲ್ಲಿಯ ತನಕ ಎಲ್ಲಿಗೆ ಹೋದರೂ ಇವರ ಅಭಿಮಾನಿ ವರ್ಗ ನೋಡಸಿಗುತ್ತದೆ. ವಿಶೇಷವಾಗಿ ಅಸಂಖ್ಯಾತ ಮನಗಳಿಗೆ ಇವರ ಹಾಡೇ ಮುಂಜಾನೆಯ ಸುಪ್ರಭಾತ. ಭಾರತದ ಹೆಮ್ಮೆ ಇವರು. ಭಾರತೀಯ ಸಿನಿಮಾ ರಂಗದ ಹೆಗ್ಗುರುತಾದವರು. ಅವರೇ ಬದುಕಿನುದ್ದಕ್ಕೂ ಹಾಡಿ ರಂಜಿಸಿದ ಗಾನ ಧೀಮಂತ, ಹೃದಯ ಶ್ರೀಮಂತ ಶ್ರೀ SP ಬಾಲಸುಬ್ರಹ್ಮಣ್ಯಂ. ಆಂಧ್ರ ಪ್ರದೇಶದ ಕೊನೆಟಂಪೇಟದಲ್ಲಿ 1946 ಜೂನ್ 4ರಂದು SP ಸಾಂಬಮೂರ್ತಿ ಮತ್ತು ಶ್ರೀಮತಿ ಶಕುಂತಲಮ್ಮ ದಂಪತಿಗಳ ಪುತ್ರನಾಗಿ ಜನಿಸಿದವರೇ ಶ್ರೀಪತಿ ಪಂಡಿತಾರಾಧ್ಯುಲ ಬಾಲಸುಬ್ರಹ್ಮಣ್ಯಂ. ಅರ್ಥಾತ್ ನಿಮ್ಮ ಜನಮಾನಸದಿ ಸ್ಥಾನ ಪಡೆದ ಗಂಧರ್ವ ಗಾಯಕ SP ಬಾಲಸುಬ್ರಹ್ಮಣ್ಯಂ. ತಂದೆ ಸಾಂಬಮೂರ್ತಿ ಹರಿಕಥಾ ವಿದ್ವಾಂಸರು. ಅವರಿಗೆ ಮಗನನ್ನು ಎಂಜಿನಿಯರ್ ಮಾಡುವ ಕನಸಿತ್ತು. ಚಿಕ್ಕಂದಿನಿಂದಲೇ ಸಂಗೀತದ ಬಗ್ಗೆ ಆಸಕ್ತಿ ಹೊಂದಿದ್ದ ಬಾಲಕ ಬಾಲಸುಬ್ರಹ್ಮಣ್ಯಂ ಸಣ್ಣ ಪುಟ್ಟ ಸ್ಪರ್ಧೆಗಳಿಗಾಗಿ ವೇದಿಕೆ ಏರಿ ಹಾಡಲು ಪ್ರಾರಂಭಿಸಿದಾಗಲೇ ದೊಡ್ಡ ಮಟ್ಟದಲ್ಲಿ ಚಪ್ಪಾಳೆ, ಪ್ರಶಂಸೆ ಸಿಗಲಾರಂಭಿಸಿತು. ಒಂದು ಕಡೆ ಅಪ್ಪನ ಆಸೆಯಂತೆ ಇಂಜಿನಿಯರಿಂಗ್ ಓದುತ್ತಾ, ಮತ್ತೊಂದೆಡೆಗೆ ಅವಕಾಶ ಸಿಕ್ಕಾಗಲೆಲ್ಲ ಹಾಡುತ್ತಾ ಬೆಳೆದರು. 1964ರಲ್ಲಿ ಒಂದು ಸ್ಪರ್ಧೆಯಲ್ಲಿ ಹಾಡಿ ಮೊದಲ ಸ್ಥಾನ ಗಳಿಸಿದರು. ಅಂದು ಆ ಸ್ಪರ್ಧೆಯ ತೀರ್ಪುಗಾರರಾಗಿದ್ದವರು ಜನಪ್ರಿಯ ಸಂಗೀತ ನಿರ್ದೇಶಕರಾದ SP ಕೋದಂಡಪಾಣಿ ಮತ್ತು ಘಂಟಸಾಲ ಅವರು. ಅಂದೇ ಈ ಪ್ರತಿಭೆಯ ಭವಿಷ್ಯವನ್ನು ಆ ಹಿರಿಯರು ಗುರುತಿಸಿದ್ದಲ್ಲದೆ, ಸಿನಿಮಾ ಗಾಯಕನಾಗಲು ಪ್ರಯತ್ನಿಸು, ಭವಿಷ್ಯದಲ್ಲಿ ಹಿನ್ನೆಲೆ ಗಾಯಕನಾಗಿ ನೀನು ದೊಡ್ಡ ಸಾಧನೆ ಮಾಡಬಹುದು ಎಂದು ಸ್ಫೂರ್ತಿ ತುಂಬಿದರು.
ಅಂದು ಸಿನಿಮಾದತ್ತ ಮುಖ ಮಾಡಿದ ಶ್ರೀಪತಿ ಪಂಡಿತಾರಾಧ್ಯುನ ಬಾಲಸುಬ್ರಹ್ಮಣ್ಯಂ ನಂತರದ ದಿನಗಳಲ್ಲಿ ಹಿನ್ನೆಲೆ ಗಾಯನ ಲೋಕದ ಮುಖವಾಣಿಯಾದರು. ಡಿಸೆಂಬರ್ 15, 1966ರಂದು SP ಕೋದಂಡಪಾಣಿಯವರ ಸಂಗೀತ ಸಂಯೋಜನೆಯ ಶ್ರೀ 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 ಮರ್ಯಾದ ರಾಮಣ್ಣ ಸಿನಿಮಾದ ಹಾಡಿಗೆ ಧ್ವನಿಯಾಗುವ ಮೂಲಕ SPB ಗಾನಯಾನ ಶುರುವಾಯಿತು. ಆ ನಂತರ ನಡೆದದ್ದೆಲ್ಲ ಒಂದು ಸುಂದರ ಇತಿಹಾಸ. ಕಾವೇ ಕಾವೇ ಸುಮಬಾಲ ಗವರಾಲ ಪ್ರಿಯುರಾಲ ನವಭಾವರಾಗಮಾಲ ಕಾವೇ ಕಾವೇ ಸುಮಬಾಲ. ಹಾಸ್ಯ ಚಕ್ರವರ್ತಿ ಶ್ರೀ ನರಸಿಂಹರಾಜು ನಟನೆಯ ಶ್ರೀ M ರಂಗರಾವ್ ಅವರ ಸಂಗೀತ ಸಂಯೋಜನೆಯ ನಕ್ಕರೆ ಅದೇ ಸ್ವರ್ಗ ಸಿನಿಮಾಗೆ ಹಾಡುವ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪರಿಚಯವಾದರು. ಕನಸಿದು ನನಸಿದು ಮುಗುದ ಮನದ ಬಿಸಿ ಬಯಕೆಯೋ ಇದು ಚಿಗುರು ಹರೆಯ ಸೆಳೆವು ಚಿಗುರು ಹರೆಯ ಸೆಳೆವು. MS ವಿಶ್ವನಾಥನ್ ಸಂಯೋಜನೆಯ ಹೋಟೆಲ್ ರಂಭಾ ಸಿನಿಮಾದಿಂದ ತಮಿಳಿನಲ್ಲೂ ಹಿನ್ನೆಲೆ ಗಾಯನದ ಖಾತೆ ತೆರೆದರು. ಸತ್ಯಂ ಸಂಯೋಜನೆಯ ಕನ್ಯೆ ವಯಸ್ಸು ಮೂಲಕ ತೆಲುಗಿನಲ್ಲೂ ಕೂಡ ಹಿನ್ನೆಲೆ ಗಾಯನ ಆರಂಭಿಸಿದರು. ಕವಿలో మెరిసిన ప్రేమ గీతము నా మదిలో నీవై నిలిపోయెనే. ಪೌರ್ಣಮಿ ನಿಲವೇಲ್ ಎಂಬ ಹಾಡಿಗೆ ಮೊದಲ ಬಾರಿಗೆ S ಜಾನಕಿಯವರ ಜೊತೆಗೆ ಯುಗಳ ಗೀತೆಗೆ ಬಾಲು ಅವರು ಧ್ವನಿಯಾದರು. ಹಿಂದಿಯಲ್ಲಿ ಲತಾ ಮಂಗೇಶ್ಕರ್ ಅವರ ಜೊತೆಗೂಡಿ ಹಾಡಿದ ಹಮ್ ಆಪ್ಕೆ ಹೈ ಕೌನ್ ಚಿತ್ರದ ದೀದಿ ತೇರಾ ದೇವರ್ ದಿವಾನ ಹಾಡು ಮಾಡಿದ ಮೋಡಿ ಮರೆಯಲ ಸಾಧ್ಯ. भाभी तेरी बहना को माना ओ भाभी तेरी बहना को माना हरे राम कुड़ियों का है जमाना हरे राम कुड़ियों का है जमाना. ಕೋದಂಡಪಾಣಿಯವರನ್ನ ತಮ್ಮ ಮಾನಸ ಗುರು ಎಂದೇ ಕರೆದ SPB ಬದುಕಿನುದ್ದಕ್ಕೂ ಆ ಪ್ರೀತಿಯ ಗೌರವವನ್ನು ತೋರಿಸಿಕೊಂಡೇ ನಡೆದರು. ತಾವು ನಿರ್ಮಾಣ ಸಂಸ್ಥೆ ಆರಂಭಿಸಿದಾಗ ಅವರ ಹೆಸರನ್ನೇ ಇಟ್ಟು ಅಭಿಮಾನ ಪ್ರೀತಿ ಗೌರವ ಮೆರೆದರು. ಭಾರತೀಯ ಚಿತ್ರಲೋಕದ ಗಾಯನ ಸಾಮ್ರಾಟ್ ಎಂದೇ ಮನೆಮಾತಾದ SPB ಕನ್ನಡ ಮತ್ತು ಕರ್ನಾಟಕದ ಪಾಲಿಗೆ ಎಂದೂ ಮರೆಯಲಾಗದ ಸುಂದರ ಅಧ್ಯಾಯ. SPB ಅವರು S ಜಾನಕಿ, ವಾಣಿ ಜಯರಾಮ್, P ಸುಶೀಲಾ, LR ಈಶ್ವರಿ, BK ಸುಮಿತ್ರಾ, ಮಂಜುಳಾ ಗುರುರಾಜ್, KS ಚಿತ್ರ, ನಂದಿತಾ ಅವರವರೆಗೆ ಅನೇಕರೊಂದಿಗೆ ಹಾಡಿ ರಂಜಿಸಿದ್ದಾರೆ. ಬಹುಶಃ ಬಾಲು ಅವರ ಹಾಡುಗಳಿರದೇ ಇದ್ದಿದ್ದರೆ ಕನ್ನಡ ಚಿತ್ರರಂಗ ಬಹಳ ಬಡವಾಗುತ್ತಿತ್ತು. ಕನ್ನಡ ಚಿತ್ರರಂಗದ ಬೆಳವಣಿಗೆಯಲ್ಲಿ SPB ಅವರ ಧ್ವನಿ ವಹಿಸಿದ ಪಾತ್ರ, ಗಾತ್ರ ಊಹೆಗೂ ಮೀರಿತು. ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, ಡಾಕ್ಟರ್ ಅಂಬರೀಶ್, ಶ್ರೀನಾಥ್, ದ್ವಾರಕೀಶ್, ಅನಂತನಾಗ್, ಶಂಕರ್ ನಾಗ್, ಟೈಗರ್ ಪ್ರಭಾಕರ್, ರಾಮಕೃಷ್ಣ, ರವಿಚಂದ್ರನ್, ಡಾಕ್ಟರ್ ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ಶಶಿಕುಮಾರ್, ರಮೇಶ್ ಅರವಿಂದ್, ಉಪೇಂದ್ರ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸೇರಿದಂತೆ ಎಲ್ಲ ಸ್ಟಾರ್ಗಳಿಗೂ ಹಾಡಿದ ಸಿಂಗಿಂಗ್ ಸ್ಟಾರ್ ನಮ್ಮ SPB. ಆಯಾ ನಟರ ಧ್ವನಿ ಹಾವಭಾವಗಳನ್ನು ಗಮನಿಸಿ ಅದಕ್ಕೆ ತಕ್ಕಂತೆ ಧ್ವನಿ ಬದಲಿಸಿ ಹಾಡುತ್ತಿದ್ದುದು ಬಾಲು ಅವರ ಸ್ಪೆಷಾಲಿಟಿ. ಆ ಕಾರಣಕ್ಕೆ ಇವರು ಹಾಡಿದಾಗ ಸ್ವತಃ ಆ ನಾಯಕರೇ ಹಾಡಿದರೇನೋ ಎನಿಸುವಂತಿತ್ತು. ಇವರ ಗಾಯನದ ಕನ್ನಡ ಸಿನಿಮಾಗಳ ಪಟ್ಟಿ ಮಾಡುತ್ತಾ ಹೋದ್ರೆ ಬಹುಶಃ ಎಂದಿಗೂ ಮುಗಿಯಲಾರದು. ಆ ಮಟ್ಟದಲ್ಲಿ SPB ಕನ್ನಡದಲ್ಲಿ ಹಾಡಿದ್ದಾರೆ. ಕನ್ನಡ ಚಿತ್ರಗಳ ಹಿನ್ನೆಲೆ ಗಾಯನ ಲೋಕವನ್ನು ಆಳಿದ್ದಾರೆ. ಆಂಧ್ರ ಪ್ರದೇಶದಲ್ಲಿ ಹುಟ್ಟಿದರು, ಕರ್ನಾಟಕಕ್ಕೆ ವರವಾಗಿ ಸಿಕ್ಕವರು ಎಂದರೆ ಅತಿಶಯೋಕ್ತಿಯಾಗಲಾರದು. ಕನ್ನಡ ಬಂಧುಗಳೇ ನಮಸ್ಕಾರ. ನಿಮ್ಮ SP ಬಾಲಸುಬ್ರಹ್ಮಣ್ಯ ಮಾತಾಡೋದು. ಗೊತ್ತು ನಿಮಗೂ ರಾಜ್ಯೋತ್ಸವ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆಲ್ಲರಿಗೂ. ಎಲ್ಲರಿಗೂ ಗೊತ್ತಾದ ವಿಷಯ, ನನ್ನನ್ನು ನೀವು ದತ್ತ ಸ್ವೀಕಾರ ಮಾಡಿಕೊಂಡಿದ್ದೀರಾ ಕನ್ನಡಿಗನಾಗಿ.
ನಾನು ಯಾವಾಗಲೂ ಹೇಳ್ತಾ ಬರ್ತಾ ಇದ್ದೀನಿ, ಮತ್ತೊಮ್ಮೆ ನಾನು ಹುಟ್ಟಿದ್ರೆ, ಬೇರೆ ಜನ್ಮ ಇದ್ದರೆ ನಾನು ಕನ್ನಡ ನಾಡಿನಲ್ಲಿ ಹುಟ್ಟಬೇಕು ಅಂತ. ಅದು ಅತಿಶಯ ಇಲ್ಲ, ಅಸತ್ಯ ಇಲ್ಲ, ಸುಳ್ಳು ಇಲ್ಲ. ಕರ್ನಾಟಕ ಅಂದರೆ ನನಗೆ ತುಂಬ ಇಷ್ಟ, ಕನ್ನಡಿಗರಂದರೆ ತುಂಬ ಇಷ್ಟ. ಆ್ಯಂಡ್ ಒನ್ ಮೋರ್ ಬ್ಯೂಟಿಫುಲ್ ಥಿಂಗ್ ಇನ್ ಕನ್ನಡ ಫಿಲ್ಮ್ಸ್ ಈಸ್, ಯಾವ ಪಿಕ್ಚರ್ ನೀವು ತಗೊಂಡ್ರು ಕೂಡ ಒಂದಾದರೂ ಖಂಡಿತವಾಗಿ ಕನ್ನಡದ ಬಗ್ಗೆ ಹಾಡುಗಳಿರ್ತವೆ. ಹಾಡು ಇದ್ದೇ ಇರಬೇಕು ಅದರಲ್ಲಿ, ಖಂಡಿತ. ನಾನು ಎಷ್ಟು ಹಾಡುಗಳನ್ನ ಕನ್ನಡ ರೋಮಾಂಚನಲಿ, ಕನ್ನಡ ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ. ತಮಿಳಿನಲ್ಲಿ ಎಂಜಿಆರ್, ಜೆಮಿನಿ ಗಣೇಶನ್, ಶಿವಾಜಿ ಗಣೇಶನ್, ಕಮಲ್ ಹಾಸನ್, ರಜನಿಕಾಂತ್, ವಿಜಯಕಾಂತ್, ಅರ್ಜುನ್ ಸರ್ಜಾ, ಅಜಿತ್, ವಿಜಯ್, ಸೂರ್ಯ, ಪ್ರಭುದೇವ ಸೇರಿದಂತೆ ಎಲ್ಲಾ ಖ್ಯಾತನಾಮ ನಟರಿಗೆ ಹಾಡಿದ ಹೆಗ್ಗಳಿಕೆ ಡಾಕ್ಟರ್ ಎಸ್.ಪಿ.ಬಿ. ಅವರದ್ದು. ತೆಲುಗಿನಲ್ಲಿ NTR, ಅಕ್ಕಿನೇನಿ ನಾಗೇಶ್ವರರಾವ್, ಕೃಷ್ಣ, ಚಿರಂಜೀವಿ, ಬಾಲಕೃಷ್ಣ, ಅಕ್ಕಿನೇನಿ ನಾಗಾರ್ಜುನ, ವಿಕ್ಟರಿ ವೆಂಕಟೇಶ್ ಸೇರಿದಂತೆ ಬಹುತೇಕ ಸೂಪರ್ ಸ್ಟಾರ್ಗಳಿಗೆ ಹಾಡಿದ ಹಿರಿಮೆ ಎಸ್.ಪಿ.ಬಿ. ಅವರದ್ದು. ಎಂ ರಂಗರಾವ್, ರಾಜನ್ ನಾಗೇಂದ್ರ, ಉಪೇಂದ್ರ ಕುಮಾರ್, ಘಂಟಸಾಲ, GK ವೆಂಕಟೇಶ್, ವಿಜಯ ಭಾಸ್ಕರ್, TG ಲಿಂಗಪ್ಪ, MS ವಿಶ್ವನಾಥ್, KV ಮಹಾದೇವನ್, ರಾಜೇಶ್ವರ ರಾವ್, ಪೆಂಡ್ಯಾಲ, C ಅಶ್ವಥ್, ಇಳೆಯ ರಾಜ, ಹಂಸಲೇಖ, AR ರೆಹಮಾನ್, ದೇವ, ವಿ ಮನೋಹರ್, ಗುರುಕಿರಣ್, ವಿ ಹರಿಕೃಷ್ಣ, ದೇವಿಶ್ರೀ ಪ್ರಸಾದ್, ಅರ್ಜುನ್ ಜನ್ಯ, ಶಂಕರ್ ಗಣೇಶ್, ಲಕ್ಷ್ಮೀಕಾಂತ್ ಪ್ಯಾರೆಲಾಲ್, ಎಲ್ಲಾ ಹೆಸರಾಂತ ಸಂಗೀತ ನಿರ್ದೇಶಕರಿಗೆ ಎಸ್.ಪಿ.ಬಿ. ಹಾಡಿದ್ದಾರೆ. 3 ತಲೆಮಾರುಗಳು ಮೆಚ್ಚಿದ ಗಾಯಕರಿವರು. ಇಳೆಯರಾಜ ಮತ್ತು ಬಾಲು ಜೋಡಿ ತಮಿಳಿನಲ್ಲಿ ಮ್ಯಾಜಿಕ್ ಕ್ರಿಯೇಟ್ ಮಾಡಿಬಿಟ್ಟಿತ್ತು. ಇವರ ಸಂಗಮದಲ್ಲಿ ಬಂದ ಸಾಗರ ಸಂಗಮಂ ಮತ್ತು ರುದ್ರವೀಣಾ ಚಿತ್ರಗಳ ಉತ್ತಮ ಗಾಯನಕ್ಕೆ ರಾಷ್ಟ್ರ ಪ್ರಶಸ್ತಿ ಒಲಿದು ಬಂತು. ಹಿಂದಿಯಲ್ಲಿ ಸಲ್ಮಾನ್ ಖಾನ್ ಅವರ ಬಹುತೇಕ ಸೂಪರ್ ಹಿಟ್ ಹಾಡುಗಳ ಹಿನ್ನೆಲೆ ಗಾಯನ ಬಾಲು ಅವರದ್ದೇ. ಒಂದೇ ದಿನದಲ್ಲಿ ಉಪೇಂದ್ರ ಕುಮಾರ್ ಸಂಯೋಜನೆಯ 21 ಹಾಡುಗಳಿಗೆ ಧ್ವನಿಯಾದ ದಾಖಲೆ ಬಾಲು ಅವರದ್ದು. ಎದೆ ತುಂಬಿ ಹಾಡುವೆನು ಕಾರ್ಯಕ್ರಮದ ಮೂಲಕ ಕಿರುತೆರೆಗೂ ಹೊಸ ಚೈತನ್ಯ ತುಂಬಿದರು. ಗಾಯನದ ಜೊತೆಗೆ ಸಂಗೀತ ನಿರ್ದೇಶನ, ನಟನೆ, ಕಂಠದಾನ, ಚಿತ್ರ ನಿರ್ಮಾಣದಲ್ಲಿಯೂ ಸೈ ಎನಿಸಿಕೊಂಡವರು ಡಾಕ್ಟರ್ ಎಸ್.ಪಿ.ಬಿ. ಬಹುಮುಖ ಪ್ರತಿಭೆ ಎಂಬ ಪದಕ್ಕೆ ಪರ್ಯಾಯವಾದರು. ಇಡೀ ಭಾರತ ಎಸ್.ಪಿ.ಬಿ. ಗಾಯನದ ಅಲೆಯಲ್ಲಿ ಮಿಂದಿದೆ. ಸಂಗೀತ ಎಂಬುದು ಅಲೆಯಾದರೆ ಎಸ್.ಪಿ.ಬಿ. ಅಂಥ ಅಸಂಖ್ಯಾತ ಅಲೆಗಳ ಎದೆಯಲ್ಲಿ ಬಚ್ಚಿಟ್ಟುಕೊಂಡ ಸಮುದ್ರ. ಸಂಗೀತ ಜ್ಞಾನವಾದರೆ ಬಾಲಸುಬ್ರಹ್ಮಣ್ಯಂ ಅದನ್ನು ಒಲಿಸಿಕೊಂಡ ಮಹಾನ್ ಪಂಡಿತ. ಅತ್ಯುತ್ತಮ ಹಿನ್ನೆಲೆ ಗಾಯನಕ್ಕೆ 23 ಬಾರಿ ರಾಜ್ಯ ಪ್ರಶಸ್ತಿ, 6 ಬಾರಿ ರಾಷ್ಟ್ರ ಪ್ರಶಸ್ತಿ ಗಳಿಸಿದ ಹಿರಿಯ ಮಹಾನ್ ಸಾಧಕ. ಇವರ ಸಾಧನೆಗೆ ಪ್ರತಿಯಾಗಿ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಾದ ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ ಪ್ರಶಸ್ತಿ ಲಭಿಸಿದೆ. ಅವರ ಜೀವಮಾನ ಸಾಧನೆಗೆ ದಾದಾ ಸಾಹೇಬ್ ಫಾಲ್ಕೆ ಸಲ್ಲಬೇಕು ಎಂದು ಎಲ್ಲರೂ ಬಯಸುತ್ತಿದ್ದ ಹೊತ್ತಲ್ಲೇ ಕೋವಿಡ್ ಎಂಬ ಮಹಾಮಾರಿ ಆ ಮಹಾನ್ ಗಾಯಕನಲ್ಲಿ ಆದರೂ ಜನಮನದಲ್ಲಿ ಬಾಲು ಅವರ ಜೇನಿನ ಧ್ವನಿ ಜೀವಂತವಾಗಿ ಉಳಿದಿದೆ. ಅವರ ಹಾಡುಗಳನ್ನು ನಾವು ಕೇಳಿದಾಗಲೆಲ್ಲ ಅವರು ನಮ್ಮೊಂದಿಗೆ ಜೀವಿಸುತ್ತಿದ್ದಾರೆ ಎಂಬ ಭಾವ ಮೂಡಿಬರುತ್ತದೆ. ಈ ಮಹಾನ್ ಗಾನಚೇತನಕ್ಕೆ ಗೌರವ ಸಲ್ಲಿಸುವ ಸದವಕಾಶ ನಮ್ಮದಾಗಿದೆ. ಇಂದು ಗಂಧರ್ವ ಗಾಯಕ ಡಾಕ್ಟರ್ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಅವರ ಪುತ್ಥಳಿ ಅನಾವರಣವಾಗುತ್ತಿದೆ. ಅವರ ಹಾಡುಗಳನ್ನು ಕೇಳುತ್ತಾ ಬಾಳುವುದೇ ನಮ್ಮೆಲ್ಲರ ಬದುಕಿನ ಬಹುದೊಡ್ಡ ಸಂಭ್ರಮ. ಬನ್ನಿ, ಎಲ್ಲರೂ ಬನ್ನಿ, ನಾವೆಲ್ಲರೂ ಕೂಡಿ ಅವರ ಪುತ್ಥಳಿಯನ್ನು ಅನಾವರಣ ಮಾಡೋಣ.
ಹಬ್ಬ ಎಂಥ ರೋಮಾಂಚನವಾಗಿರುವಂಥ ಹೇವಿ ಇದು. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ನಮ್ಮೆಲ್ಲ ಗಣ್ಯ ಅತಿಥಿಗಳು ಡಾಕ್ಟರ್ ವೆಂಕಟರಮಣ ಸರ್, ಶ್ರೀಯುತ ಡಾಕ್ಟರ್ ವೆಂಕಟರಮಣ ಅವರು, ಶ್ರೀ ಗೋಪಿ ಅವರು ಹಾಗೂ ಶ್ರೀ ಉಮೇಶ್ ಬಣಕಾರ್ ಅವರು, ಶ್ರೀ ಲಹರಿ ವೇಲು ಅವರು, ದಯವಿಟ್ಟು ಎಲ್ಲರೂ ವೇದಿಕೆ ಮೇಲೆ ಬರಬೇಕು. ಈ ಪುತ್ಥಳಿ ಅನಾವರಣ ಕಾರ್ಯಕ್ರಮವನ್ನ ನಿಮ್ಮ ಅಮೃತ ಹಸ್ತದಿಂದಲೇ ನೆರವೇರಿಸೋಣ. ದಯವಿಟ್ಟು ಎಲ್ಲರೂ ವೇದಿಕೆ ಮೇಲೆ ಬನ್ನಿ. ಶ್ರೀಯುತ ಶ್ರೀನಿವಾಸ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಶ್ರೀಯುತ ಸುಧೀಂದ್ರ ವೆಂಕಟೇಶ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ನೋಡ್ತಾ ಇದ್ರೆ ಸಮುದ್ರ ಮಂಥನ ಮಾಡ್ದಂಗಾಯ್ತು. ಅಲ್ಲಿಂದ ಸಮುದ್ರ ಮಂಥನ ಮಾಡ್ತಿದ್ದಂಗೆ ಒಂದೊಂದು ಅನರ್ಘ್ಯ ರತ್ನಗಳು ಬಂತು, ಉಚ್ಚೈಶ್ರವ ಬಂತು, ಲಕ್ಷ್ಮಿ ಬಂದು, ಒಬ್ಬೊಬ್ರ ಕಣ್ಣಲ್ಲಿ ಭಾವೋದ್ವೇಗದಿಂದ ಕಣ್ಣೀರು ಬಂತು. ಎಷ್ಟೊಂದು ಮಾಹಿತಿಯನ್ನ ಈ ಆಡಿಯೋ ವಿಜುವಲ್ ಅಲ್ಲಿ ನಮ್ಗೆ ಗೊತ್ತಿರದೋ ಮಾಹಿತಿಗಳನ್ನ ನಮ್ಗೆ ತಲುಪಿಸೋದಕ್ಕೆ ಡಾಕ್ಟರ್ ಮಧುಸೂದನ್ ಹವಾಲ್ದಾರ್ ಅವ್ರಿಗೆ ತುಂಬಾ ಹೃದಯದ ಧನ್ಯವಾದಗಳು. ಈಗ ಇದು ಮಾಹಿತಿ ವಿಶ್ವಕೋಶದಲ್ಲಿ ವಿಶ್ವಕ್ಕೆಲ್ಲ ಹೆಚ್ಚು ಕಡಿಮೆ ತಿಳಿದಿರುವಂತಹ ವಿಷಯ ಆಡಿಯೋ ವಿಜುವಲ್ ಅಲ್ಲಿ ನಾವು ನೋಡಿದ್ವಿ. ಆದ್ರೆ SPB ಸಹಪಾಠಿಗಳು, ಬಾಲ್ಯದ ಸ್ನೇಹಿತರು, ಅವರ ಒಡನಾಡಿಗಳು ತಮ್ಮ ಅನುಭವವನ್ನ ಬರೀ ತಮ್ಮ ಸ್ವತಃ ಅವ್ರ ಜೊತೆ ಹಾಡಿದಂತಹ ಅನುಭವಗಳನ್ನ, ಮೆಲುಕು ಹಾಕಿದಂಥ ಘಟನೆಗಳನ್ನ ಅವ್ರು ನಮ್ಮ ಮುಂದೆ ಹಂಚ್ಕೋಬೇಕು ಅಂತ ನಾನು ವೇದಿಕೆ ಮೇಲೆ ಆಸೀನರಾಗಿರೋ ಗಣ್ಯರನ್ನ ಕೇಳ್ಕೊತೀನಿ.
ಪ್ರಥಮವಾಗಿ ಡಾಕ್ಟರ್ ಮಧುಸೂದನ್ ಹವಾಲ್ದಾರ್ ಅವರು ಈ ಕಾರ್ಯಕ್ರಮದ ಬಗ್ಗೆ ಒಂದು ಮಾತು ಹೇಳಿ ತಮ್ಮ SPB ಅವರ ಒಡನಾಟದ ಅನುಭವವನ್ನ ನಮ್ಮ ಜೊತೆ ಹಂಚ್ಕೋಬೇಕು ಅಂತ ಕೇಳ್ತೀನಿ. ಸರ್, ಇಲ್ಲಿ ಸೆಂಟ್ರಲ್ ಬರ್ಬಿಡಿ ಸರ್. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಿದೆ. ಏನು ಮಾತಾಡಬೇಕು ಅನ್ನೋದು ಗೊತ್ತಿಲ್ಲ. ಕಾರಣ ಇಷ್ಟೇ, ನಾನು ಇಂಥ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋ ಒಂದು ಕಾತರ ಆತರ ಬಯಕೆ ಭಾಳ ಇತ್ತು. ಹಾಗಾಗಿ ಅದು ನೆರವೇರೋದ್ರಿಂದ ಏನು ಮಾತಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಹಾಗಾಗಿ ಗಣ್ಯ ವ್ಯಕ್ತಿಗಳೆಲ್ಲ ಇದ್ದಾರೆ. ಮುಖ್ಯವಾಗಿ ವೇಲು ಅವರು, ಆಮೇಲೆ ವೆಂಕಟರಮಣ ಅವರು, ಗೋಪಿಯವರು, ನನ್ನ ಆತ್ಮೀಯ ಮಿತ್ರರಾದ ಬಣಕಾರ್ ಅವರು, ಶ್ರೀನಿವಾಸ್ ಅವರು, ವೆಂಕಟೇಶ್ ಅವರು, ವಿಷ್ಣು ಅವರು, ಇವರೆಲ್ಲರಿಗೂ SP ಅವರು ತುಂಬ ಆತ್ಮೀಯರು. ಅವ್ರ ಹತ್ರ ನಾನು ಏನಾದರೂ ಅವ್ರು ಹೇಳೋದನ್ನು ಕೇಳಿ ನಾನು ತಿಳ್ಕೊಳ್ಳೋದು ಭಾಳ ಇದೆ. ಹಾಗಾಗಿ ಕಾರಣ ಏನಂದರೆ ಇನ್ನೂ ಅನೇಕ ಕಾರ್ಯಕ್ರಮಗಳು ಮಾಡೋದಕ್ಕೆ ಕಲಿಯೋದಿದೆ. ಹಾಗಾಗಿ ನಾನು ಮಾತನ್ನು ಕಡಿಮೆ ಮಾಡಿ ಅವರಿಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀನಿ. ನಮಸ್ಕಾರ. ದಯಮಾಡಿ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ನೀವು ತಾವು ಯಾಕೆ ಒಂದು SP ಬಾಲಸುಬ್ರಹ್ಮಣ್ಯಂ ಅವರ ಪುತ್ಥಳಿಯನ್ನ ಮಾಡಬೇಕು ಅಂತ ಅನಿಸ್ತು ಅನ್ನೋದ್ರ ಬಗ್ಗೆ ದಯಮಾಡಿ ಹೇಳ್ಬಿಡಿ. ಆಮೇಲೆ ಮಾತಾಡಕ್ಕೆ ಖಂಡಿತ. ಓಕೆ, ಮುಖ್ಯವಾಗಿ ನನಗೆ SP ಬಾಲಸುಬ್ರಹ್ಮಣ್ಯಂ ಅವರ ಪುತ್ಥಳಿ ಮಾಡಬೇಕು, ಅನಾವರಣ ಮಾಡಬೇಕು, ಅದನ್ನು ಇದು ಮಾಡಬೇಕು ಅಂತ ಆಲೋಚನೆ ಬಂದಿದ್ದೆ ಇತ್ತೀಚೆಗೆ ಒಂದೂವರೆ ತಿಂಗಳ ಕೆಳಗೆ. ಕಾರಣ ಏನಂದರೆ, ಹೀಗೆ ಒಂದು ದಿವಸ ನಾನು ಹೈದರಾಬಾದ್ನಲ್ಲಿ ಹೋದಾಗ ಅಲ್ಲೊಬ್ಬ ಸ್ನೇಹಿತರು ಸಿಕ್ಕರು ನನಗೆ. ಸರ್, SP ಏನೋ ಅವ್ರ ಬಗ್ಗೆ ಮಾತಾಡ್ದಾಗ ಬಂದಾಗ ಒಂದು ರಾಜಕೀಯ ಪಕ್ಷಕ್ಕೆ ಅವ್ರನ್ನ ಹಾಡು ಅಂತ ಕರೆದ್ರು. ನಾನು ಯಾವುದೇ ಕಾರಣಕ್ಕೆ ರಾಜಕೀಯ ಪಕ್ಷಕ್ಕೆ ನಾನು ಹಾಡೋದಿಲ್ಲ, ಹಾಗಾಗಿ ನನ್ನ ದಯಮಾಡಿ ಕ್ಷಮಿಸ್ರಿ ಅಂತ ಹೇಳಿದರು. ಸೊ ಇಂಥ ಸಂದರ್ಭದಲ್ಲಿ ಅವರ ನೆನಪಿಗೋಸ್ಕರ ಪುತ್ಥಳಿಯನ್ನಾಗಲಿ ಅಥವಾ ಅಲ್ಲಿ ಅವರು ಹುಟ್ಟಿದಬ್ಬನಾಗಲಿ ಏನು ಆಚರಣೆ ಮಾಡೋದಿಲ್ಲ ಸರ್, ಇಲ್ಲಿ ರಾಜಕೀಯ ಪಕ್ಷಗಳು ಒಂಥರ ಇದ್ದಾವೆ ಅಂತ ಹೇಳಿದ್ರು. ಇದನ್ನು ಬಿಟ್ಟರೆ ನಾನು ಮೊನ್ನೆ ನಾನು ನನ್ನ ಸ್ನೇಹಿತರಾದ ಪ್ರಹ್ಲಾದ್ ಅವರು ಮೋಸ್ಟ್ಲಿ ಇಲ್ಲಿ ಬಂದಿರ್ಬೋದು ಕಾರ್ಯಕ್ರಮಕ್ಕೆ. ಅವರು ಮೊನ್ನೆ ನಾವು ಹಂಸಲೇಖ ಅವ್ರ ಮನೆಗೆ ಹೋದಾಗ ಈ ಥರ ನಾನು ಒಂದು SP ಅವರು ಪುತ್ಥಳಿ ಅನಾವರಣ ಮಾಡಬೇಕು ಅಂತಿದ್ದೀನಿ ಅಂತಂದರೆ, ತುಂಬ ಒಳ್ಳೆ ಕೆಲಸ ಮಾಡ್ತಿದ್ರಿ. ಆದರೆ ಹಿಂದಿನ ಒಂದು ವಿಚಾರ ಹೇಳ್ತೀನಿ. ನಾನು ಆ್ಯಕ್ಚುಲಿ ಇದು ಆಲೋಚನೆ ನನಗೆ ಬಂದಿತ್ತು. ನಾನು ಒಂದು ಯೂನಿವರ್ಸಿಟಿಯಲ್ಲಿ ಇದನ್ನು ನಾನು ಪ್ರಸ್ತಾಪ ಮಾಡಿದಾಗ ಅಲ್ಲಿ ಚಾನ್ಸಲರ್ ಇಮಿಡಿಯೇಟಾಗಿ ನನಗೆ ಒಂದು 5 ಲಕ್ಷ ರೂಪಾಯಿ ಕೊಟ್ಟು ಇದನ್ನು ಮಾಡಿ, ತುಂಬ ಒಳ್ಳೆಯ ಕೆಲಸ, ಮತ್ತು SPB ಅವರ ಒಂದು ಇದೇನಿದೆಯಲ್ಲ ಅನುಭವ, ಅದನ್ನು ಒಂದು ಸಬ್ಜೆಕ್ಟಾಗಿ ಮಾಡೋದಕ್ಕೆ ಪ್ರಯತ್ನ ಪಡೋಣ ಅಂತಂದಾಗ ಇಲ್ಲಿ ಕೂಡ ಕೆಲವಾರು ಸರ್ಕಾರಗಳು, ವ್ಯಕ್ತಿಗಳು, ರಾಜಕಾರಣಿಗಳು ಇದು ಆಗಲಾರದ ಕೆಲಸ, ಇದು ಮಾಡಬೇಡ್ರಿ, ಅವ್ರದ್ದು ಮಾಡಿದ್ರೆ ಇನ್ನೊಬ್ರದ್ದು ಮಾಡಬೇಕಾಗತ್ತೆ, ಅವ್ರದ್ದು ಬಿಟ್ಟರೆ ಇನ್ನೊಬ್ರದ್ದು ಮಾಡಬೇಕಾಗತ್ತೆ, ಹೀಗೆಲ್ಲ 108 ಕಲಾವಿದರುಗಳೆಲ್ಲ ಬಂದುಬಿಡ್ತಾರೆ, ಬೇಡ ಇದನ್ನ ಬಿಟ್ಬಿಡ್ರಿ ಅಂತಂದು ಹೇಳಿದರು ಅಂತವ್ರು. ಅವಾಗ ನನಗನ್ನಿಸ್ತು, ಇದನ್ನು ನಾನು ಬಲವಾಗಿ ಇದನ್ನು ನಾನು ಮಾಡಬೇಕು, ನನ್ನಿಂದ ಒಂದು ಕೈಲಾದ ಒಂದು ಸಣ್ಣ ಇಂಥದ್ದು ಒಂದು ಒಳ್ಳೆ ಕೆಲಸ ನಾನು ಮಾಡಬೇಕು ಅಂತ ನನ್ನ ತಲೆಯಲ್ಲಿ ಗಮನಕ್ಕೆ ಬಂದಾಗ, ಸರಿ ಇದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳನ್ನ ಯಾರು ಅಂದರೆ ನನಗೆ ಸೌಂಡ್ ಆಫ್ ಮ್ಯೂಸಿಕ್ ಗುರು, ನನ್ನ ಒಳ್ಳೆ ಆತ್ಮೀಯರು, ಅವ್ರು ಹೇಳಿದ್ರು ಹೀಗೆ ಮಾಡುವೆ, ತುಂಬ ಒಳ್ಳೆ ವಿಚಾರ, ನಿನಗೆ ಒಳ್ಳೆ ತಲೆಯಲ್ಲಿ ಬಂದಿದೆ ಮಾಡಿ ಅಂತಂದ್ರು. ಅದಕ್ಕೆ ಬೆಸ್ಟ್ ಯಾರು ಅಂತಂದರೆ ಮೊದಲನೇ ಹೆಸರು ಹಿಡಿದು ಗೋಪಿ ಅವ್ರ ಹೆಸರು. ನೀನು ಗೋಪಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡು, ಅವರಿಗೆ SP ಅವ್ರ ಬಗ್ಗೆ SP ಅವ್ರ ಬಗ್ಗೆ ಏನು ಗೊತ್ತೋ ಗೊತ್ತಿಲ್ಲ, ಅಷ್ಟು ವಿಷಯಗಳು ಅವ್ರಿಗೆ ಗೊತ್ತು. ಹಾಗಾಗಿ ಅವ್ರು ನಿಮಗೆ ಮಾರ್ಗದರ್ಶನ ಮಾಡ್ತಾರೆ, ಇಂಥ ಒಂದು ಒಳ್ಳೆ ಕೆಲಸ ಮಾಡಿರಿ ಅಂದರು. ಅವರಿಂದ ನನಗೆ BV ನಾಗರಾಜ್ ಅವ್ರ ವಿಷಯ ಗೊತ್ತಾಯಿತು, ಆಮೇಲೆ BV ಶ್ರೀನಿವಾಸ್. ಸೊ ಹೀಗೆ ಒಬ್ಬರಿಂದ ಕೊನೆಗೆ ಇವತ್ತು ಅನಾವರಣ ಮಾಡೋ ಒಂದು ಅವಕಾಶ ಸಿಕ್ತು. ಇದಾದಮೇಲೆ ಅವ್ರ ಪ್ರಶ್ನೆ ಕೇಳಿದರು, ಇದನ್ನು ಎಲ್ಲಿ ನೀವು ಪುತ್ಥಳಿನ ಇದನ್ನು ಮಾಡಬೇಕು ಅಂತಿದ್ರಿ? ಈಗಾಗಲೇ ಇದ್ರ ಬಗ್ಗೆ ನನಗೆ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲೂ ಮಾಡೋಕ್ಕೆ ಕೇಳ್ತಾ ಇದ್ದಾರೆ. ಅದಾದ ಮೇಲೆ ಮುಖ್ಯವಾಗಿ ನಮ್ಮ ಏರಿಯಾದಲ್ಲಿ ಅಂದರೆ ಉತ್ತರಹಳ್ಳಿ ಏರಿಯಾದಲ್ಲಿ ನನಗೆ ಗೊತ್ತಿರೋ ಕೆಲವರು ಎಲ್ಲ ಇಲ್ಲಿ ಮಾಡಿ ಸರ್ ಅಂತಿದ್ದಾರೆ. ಆದರೆ ನನಗೆ ಸರಿಯಾದ ಸೂಕ್ತವಾದ ಸ್ಥಳನ ಇನ್ನೊಂದು ವಾರದಲ್ಲಿ ನೋಡಿ ಮತ್ತು ಅಲ್ಲೊಂದು ಇದೇ ಥರದೊಂದು ಫಂಕ್ಷನ್ ಮಾಡಿ ಅನಾವರಣ ಮಾಡಬೇಕು ಅಂತಿದ್ದೀನಿ. ಆ್ಯಕ್ಚುಲಿ ನಾನು 4ನೇ ತಾರೀಕು ಅವ್ರ ಹುಟ್ಟುಹಬ್ಬದ ದಿವಸನೇ ಮಾಡಬೇಕು ಅಂತಿದ್ದೆ. ಆದರೆ ನನಗೆಲ್ಲರೂ ಹಿರಿಯರೆಲ್ಲ ಮಾರ್ಗದರ್ಶನ ಮಾಡಿದ್ರು, ಅಲ್ಲ ರೀ ಅವತ್ತು ಎಲೆಕ್ಷನ್ ರಿಸಲ್ಟ್ ಇದೆ, ನೀವು ಅದನ್ನು ಮಾಡಿದರೆ ನಿಮ್ಗೆ ಯಾರಿಗೂ ಗಮನಕ್ಕೂ ಬರೋದಿಲ್ಲ, ಎಲ್ಲ ವೇಸ್ಟ್ ಆಗೋಗುತ್ತೆ,
ಒಂದು ವಾರ ಮುಂದೆ ಹಾಕಿ 1 ವಾರ 10 ದಿವಸ ಬಿಟ್ಟು ಮಾಡಿ ಅದರಲ್ಲಿ ಏನು ನಷ್ಟ ಇಲ್ಲ ಅಂತ ಹೇಳಿದರು. ಆಯಿತು ಅಂಥೇಳಿ ಕೊನೆಗೆ ಇವತ್ತಿನ ದಿವಸ ಇದು ಒಂದು ಪುತ್ಥಳಿ ಅನಾವರಣ ಮಾಡೋದಕ್ಕೆ ಎಲ್ಲ ಹಿರಿಯರ ಆಶೀರ್ವಾದ ಮತ್ತು ಸಹಕಾರ ಸಿಕ್ಕು ಇಂಥ ಒಂದು ಕೆಲಸ ಮಾಡಿದ್ದೀನಿ. ಇನ್ನು ಮುಂಬರೋ ದಿನಗಳಲ್ಲಿ ಇಂಥ ಏನಾರ ಕೆಲಸ ಮಾಡೋದಕ್ಕೆ ನಿಮ್ಮಂಥವ್ರ ಮಾರ್ಗದರ್ಶನ ನನ್ನ ಮೇಲೆ ಸದಾ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ. ಇನ್ನು ಮುಂದೆ ಇನ್ನೇನು ನಡೆಯುತ್ತೋ ನನಗೂ ಗೊತ್ತಿಲ್ಲ. ಯಾಕಂದರೆ ನಮ್ಗೆ ಇನ್ಸ್ಟೆಂಟ್ ಐಡಿಯಾಸ್ ಬರ್ತಿರ್ತವೆ, ಇನ್ಸ್ಟೆಂಟಾಗಿ ಏನೇನೋ ಮಾಡ್ತಾ ಇರ್ತೀವಿ. ಇದಕ್ಕೆ ಪ್ಲ್ಯಾನ್ ಅಂತ ಏನಿರೋದಿಲ್ಲ, ಪ್ರೀ ಪ್ಲ್ಯಾನ್ ಅಂತ ಏನೂ ಇರೋದಿಲ್ಲ. ಹಾಗಾಗಿ ಮುಂಬರೋ ದಿನಗಳಲ್ಲಿ ಏನಾಗುತ್ತೆ, ಇಂಥ ಒಂದು ಕಾರ್ಯಕ್ರಮಗಳಲ್ಲೇ ನಾವು ಎಲ್ಲರೂ ಸೇರಿ ಮಾಡ್ತಾ ಇರೋಣ ಅನ್ನೋ ಅಭಿಪ್ರಾಯ ನಾನು ತಿಳಿಸ್ಬಲ್ಲೆ. ನಮಸ್ಕಾರ. ನಮ್ಮ ಪ್ರೀತಿಯ ಗುರುರಾಜ್ ಸರ್, ಸೌಂಡ್ ಆಫ್ ಮ್ಯೂಸಿಕ್, ಕರ್ನಾಟಕದ ಬಿಗ್ ಶೋಮ್ಯಾನ್, ದಯವಿಟ್ಟು ಸರ್ ವೇದಿಕೆ ಮೇಲೆ ಬರಬೇಕು ಸರ್. ನಮ್ಮ ಪ್ರಸಾದ್ ಅವರು ವೇದಿಕೆ ಮೇಲೆ ಬರಬೇಕು. ನಾನು ಮರ್ತುಬಿಟ್ಟಿದ್ದೆ, ದಯಮಾಡಿ ಬನ್ನಿ ಪ್ಲೀಸ್. ಸರ್ ಇಲ್ಲಿ ಬನ್ನಿ, ಇಲ್ಲಿ ಪ್ರಸಾದ್ ಅವರು. ಈಗ ಎಲ್ಲ ಗಣ್ಯರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ಮೊದಲನೇದಾಗಿ ಇಲ್ಲ, ಸನ್ಮಾನ ಮಾಡಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಆಯ್ತು ಸರ್. SP ಅವ್ರ ಬಗ್ಗೆ ತಾವು ಒಬ್ಬೊಬ್ರು 2 ಮಾತುಗಳು ಹೇಳಬೇಕು ಅಂತ ಇಲ್ಲಿಂದನೇ ಗುರು ಅವರಿಂದನೇ ಶುರು ಮಾಡಿ. ಎಲ್ರಿಗೂ ನಮಸ್ಕಾರ. ಇಂಥ ಒಂದು ಅಗಾಧವಾದ ಕಾರ್ಯಕ್ರಮ ಮಧುಸೂದನ್ ಅವರು ಮಾಡ್ತೀನಿ ಅಂದಾಗ ನನಗೆ ಭಾಳ ಸಂತೋಷ ಆಯಿತು. ಯಾಕಂದರೆ ಒಬ್ಬ ದೊಡ್ಡ ಗಾಯಕ, ಅದರಲ್ಲೂ ಕರ್ನಾಟಕದ ಮೇಲೆ ಹೆಚ್ಚಿನ ಪ್ರೀತಿ ಇಟ್ಕೊಂಡಂಥ ಗಾಯಕ, ಹುಟ್ಟಿದರೆ ನಾನು ಕರ್ನಾಟಕದಲ್ಲೇ ಹುಟ್ಟಬೇಕು ಅನ್ನೋ ಒಂದು ಆಸೆಯಿಂದ ಎಲ್ಲರ ಮನಸ್ಸನ್ನು ಗೆದ್ದ ಗಾಯಕ. ಅವರ ಗಾಯನದ ಬಗ್ಗೆ ಏನು ಹೇಳೋ ಹಾಗಿಲ್ಲ. ಅವರ ನಡೆ ನುಡಿ ಪ್ರತಿಯೊಂದೂ ನಾನು, ಯಾಕಂದರೆ 1979 ಅವ್ರ ಸಂಗಡ ನಾನು ಕಾರ್ಯಕ್ರಮ ಮಾಡಿದ್ದೀನಿ. ಒಂದು ಯಾವುದೋ ಕಾರ್ಯಕ್ರಮದಲ್ಲಿ ಒಂದು ಸಣ್ಣದೊಂದು ಎಕ್ಸಾಂಪಲ್ ಹೇಳಬೇಕಾಗುತ್ತೆ. ಅಂದರೆ ಎಷ್ಟು ಜನರಸ್ ಪರ್ಸನ್ ಮತ್ತು ಅವ್ರು ಎಷ್ಟು ಡಿಪ್ಲೊಮ್ಯಾಟಿಕ್ಕು ಇದ್ದರು, ಮತ್ತು ಅಷ್ಟೇ ಡೀಸೆಂಟಾಗಿ ಎಲ್ಲರ ಯಾವ ಥರ ಮಾತಾಡ್ತಾ ಇದ್ದಾರೆ ಅನ್ನೋದನ್ನು ನಾನು ಪರ್ಸ್ನಲ್ ಅನುಭವದಿಂದ ಹೇಳ್ತೀನಿ. ಆವಾಗ ಅವರು ದೊಡ್ಡ ಹೆಸರಿನಲ್ಲಿರುವಾಗ ನನ್ನ ಕಾರ್ಯಕ್ರಮ ಅವ್ರಿಗೆ ಅವರ ಅಳಿಯ, ಅವರ ಹೆಂಡತಿ ತಮ್ಮ ಹೇಳಿದರು, ಗುರು ಸೌಂಡ್ ಆಫ್ ಮ್ಯೂಸಿಕ್ ಅಂತಿದೆ, ನೀ ಯಾಕೆ ಅಲ್ಲಿಂದ ಮದ್ರಾಸಿಂದ ಆರ್ಕೆಸ್ಟ್ರಾ ಎಲ್ಲ ತರ್ತೀಯ, ಇವ್ರಿಗೆ ಹೇಳಿದ್ರೆ ಚೆನ್ನಾಗಿ ಮಾಡ್ತಾರೆ ಅಂತ. ಅದಕ್ಕೆ ಅವರು ನನಗೊಂದು ಸಲ ಹೇಳಿದ್ರು, ಹೀಗೆ ನನ್ನ ಕಾರ್ಯಕ್ರಮ ಇದೆ, ನಿಮ್ಮ ಸಹಾಯ ಬೇಕು ಅಂತ. ಅವ್ರು ಮಾತಾಡೋ ಶೈಲಿ ನೋಡಿದ್ರೆ ಅವ್ರಿರೋ ಹೆಸರಿಗೆ ಹಿ ಕ್ಯಾನ್ ಆರ್ಡರ್ ಮೀ. ಇಲ್ಲ ನನಗಿಂತ ಅವ್ರು ಕೇಳೋದು ಹೆಂಗಂದರೆ, ಗುರು ಐ ಹ್ಯಾವ್ ಅ ಪ್ರೋಗ್ರಾಮ್ ಆನ್ 12th December, ಕ್ಯಾನ್ ಯು ಸಪೋರ್ಟ್ ಮೀ ವಿತ್ ಯುವರ್ ಆರ್ಕೆಸ್ಟ್ರಾ. ನೋಡಿ, ಕೇಳೋ ಶೈಲಿ ಎಷ್ಟು ಅಗಾಧವಾಗಿದೆ ಅಂತಂದರೆ, ಎಂಥವ್ರು ಅವ್ರ ಎದುರಿಗಿದ್ರೆ ಅವರ ವ್ಯಕ್ತಿತ್ವಕ್ಕೆ ಮನಸ್ಸೂರೇ ಬಿಡ್ತಾರೆ. ಅದೇ ಥರ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಒಂದು ಆರ್ಕೆಸ್ಟ್ರಾ ಒಂದು ದೊಡ್ಡ ಕಾರ್ಯಕ್ರಮ, ನನಗೆ ಅವ್ರು ಎಷ್ಟು ಆಸೆಪಟ್ಟು ಹೇಳ್ತಾರೋ ಅದಕ್ಕಿಂತ ಜಾಸ್ತಿ ಮಾಡಬೇಕಂತ ನನಗೆ ಆಸೆ ಇರ್ತಿತ್ತು. ಒಂದು ಯಾವುದೋ ಕಾರ್ಯಕ್ರಮದಲ್ಲಿ ನಾನು ನಮ್ಮ ಇಲ್ಲಿಯ ಲೋಕಲ್ ಆರ್ಕೆಸ್ಟ್ರಾನ ಇಸ್ಕೊಂಡು ಮಾಡ್ತಾಯಿದ್ದೆ. ಅದು ಆ ಟೈಮ್ನಲ್ಲಿ ಕೆಲವು ಸಾಂಗ್ಸ್ ಎಲ್ಲ ಬಂದಿದ್ದು, ಈಗ ಲೈಕ್ ಟ್ರಂಪೆಟ್, ಟ್ರಂಬೋನ್ ಮತ್ತು ವಯಲಿನ್ಸ್ ಎಲ್ಲ ಜಾಸ್ತಿ ಇರೋವಂಥದ್ದು. ನನಗೆ ಬಾಲೂರ್ ಕಾರ್ಯಕ್ರಮ ಇನ್ನೂ ಚೆನ್ನಾಗಿ ಮಾಡಬೇಕಂತ ಆಸೆ. ಅವ್ರಿಗೆ ನನಗೆ ಎಷ್ಟು ಕೊಡ್ತೀನಿ ಅಂತ ಹೇಳಿದರು. ಓಕೆ, ಅದಾದಮೇಲೆ ನಾನೇನು ಮಾಡಿದೆ, ನನಗೆ ತಡ್ಕೊಳಕ್ಕಾಗಿಲ್ಲ. ನಾನು ಆದಷ್ಟು ಕೆಲವು ಮ್ಯೂಸಿಷಿಯನ್ಸ್ನ, ಅಂದರೆ ಇಲ್ಲಿ ಯಾರು ಸಿಗ್ತಾ ಇದ್ದಿಲ್ಲ ಅವ್ರನ್ನೆಲ್ಲ ಅಲ್ಲಿಂದ ಕರ್ಸ್ಕೊಂಬಂದು ಆ ಕಾರ್ಯಕ್ರಮಕ್ಕೆ ನುಡಿಸ್ದೆ. ಅವ್ರು ಬಂದು ಸ್ಟೇಜ್ ಮೇಲೆ ನೋಡಿದ್ರು, ಮಾತಾಡಿದ್ರು. ನನಗೇನು ಕೊಡಬೇಕಾಗಿತ್ತು ಅವರು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಕೊಟ್ಬಿಟ್ಟಿದ್ರು. ಆಮೇಲೆ ಅಲ್ಲಿಂದ ನೋಡ್ತಾರೆ, ಅವ್ರ ಸಂಗಡ ಎಲ್ಲ ಮತ್ತು ತಮಿಳ್ನಾಡಿಂದ ಬಂದವರೆಲ್ಲ ಟ್ರಂಪೆಟು, ಟ್ರಂಬೋನ್, ವಯಲಿನ್ಸ್ನವರು, ಸೆಲ್ಲೋ ಎಲ್ಲ ಬಂದಿದ್ದಾರೆ. ಅವ್ರಿಗೆ ಆಶ್ಚರ್ಯ ಆಯಿತು. ನಾನು ಅಲ್ಲಿಂದ ಜಾಸ್ತಿ ಕರ್ಕೊಂಬರೋದು ಕಷ್ಟ ಆಗುತ್ತೆ ಅಂತ ನೀನು ಹೇಳಿದ್ರೆ, ನೀನು ಇವ್ರನ್ನ ಹೆಂಗೆ ಕರ್ಕೊಂಬಂದಿ ಅಂತ ಅವ್ರ ಮನಸ್ಸಲ್ಲಿ ಯೋಚನೆ ಮಾಡಿ ಮತ್ತೆ ಸಪ್ರೇಟಾಗಿ ಕರೆದು ನನಗೆ ಮತ್ತೊಂದಿಷ್ಟು ದುಡ್ಡು ಕೊಟ್ಟರು. ನಾನು ಕೇಳಿದಿಲ್ಲ ಸರ್ ಕೊಟ್ಟಿದ್ದೀರಲ್ಲ ಅಂದೆ. ಅಲ್ಲಲ್ಲ, ನೀನು
ಅಷ್ಟೆಲ್ಲ ಕಷ್ಟ ಆಗತ್ತೆ ಅಂತ ನಾನು ಇಲ್ಲಿಂದನೇ ಮಾಡ್ತಾ ಇದ್ದಾರೆ, ನೀನು ಮತ್ತೆ ಅಲ್ಲಿಂದನೇ ಕರ್ಕೊಂಬಂದು ಎಲ್ಲರನ್ನೂ ಸೇರಿ ನುಡಿಸ್ತಾ ಇದೆಯಲ್ಲ, ಗ್ರೇಟ್ ಅಂತ ಹೇಳಿ ಅವ್ರು ಅಷ್ಟು ಭಾಳಷ್ಟು ವಿಚಾರಗಳನ್ನು ಮಾಡ್ತಾಯಿದ್ರು. ಇದೆಲ್ಲ ಪರ್ಸ್ನಲ್ ಸಂಗೀತದ ಬಗ್ಗೆ ಅವ್ರ ಗಾಯನದ ಬಗ್ಗೆ ಉಳಿದವರೆಲ್ಲ ಮಾತಾಡ್ಬೋದು. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಇಂಥ ವಿಷಯ ಹೇಳಕ್ಕೆ ನನಗೆ ಸಂತೋಷ. ವಿಷ್ಣುರಾಮನ್ ಸರ್, ದಯವಿಟ್ಟು ತಾವು SPB ಅವ್ರ ಜೊತೆ ಒಡನಾಟ ನಮ್ಮದು ಜಾಸ್ತಿ ಮಾತಾಡೋಣ. ಎಲ್ಲರಿಗೂ ನಮಸ್ಕಾರ. ನಾನು ಗಾಯಕ ವಿಷ್ಣುರಾಮನ್. ನಾನು ಬರೀ ಕ್ಯಾಸೆಟ್ನಲ್ಲಿ ಹಾಡಿ ಫೇಮಸ್ ಆಗಿದ್ದೆ ಮೊದಲು. ಲಹರಿ ವೇಲೂರಿಗೆ ಗೊತ್ತು, ಅವ್ರ ಕಂಪನಿ 2000 ಹಾಡಿದ್ದಾರೆ. ಬರೀ ಕ್ಯಾಸೆಟ್ ಗಾಯಕರು ನನ್ನನ್ನು ಹಿನ್ನೆಲೆ ಗಾಯಕನಾಗಿದ್ದು ಅವರು, ನಮ್ಮ ಗುರುಗಳೇ, ಅವರೇ ನಮಗೆ ಪ್ರೇರೇಪಣೆಯಾಗಿ ನನ್ನ ಒಂದು ಅದೃಷ್ಟ ಏನು ಅಂದರೆ 500 ಹಾಡು ಟ್ರ್ಯಾಕ್ ಹಾಡಿದ್ದೀನಿ ಅವರು. ರಾಜನ್ ನಾಗೇಂದ್ರ, ಉಪೇಂದ್ರ ಕುಮಾರ್, ಹಂಸಲೇಖ 500 ಹಾಡು ನಾನು ಹಾಡಿದ್ಮೇಲೆ ಅವ್ರು ಹಾಡಿದ್ರು. ಅದು ನನಗೊಂದು ಆಶೀರ್ವಾದ ಅಂತ ತಿಳ್ಕೊಂಡು ಹೆಚ್ಚು ಮಾತಾಡೋ ಸಮಯ ಇರಲಿಲ್ಲ. ಅವ್ರು ನನ್ನ ಗುರುಗಳು, ಅವ್ರನ್ನ ಪ್ರೇರೇಪಣೆ ಅಂತ ಹೇಳ್ತಾ ನನ್ನ ಮಾತ್ರ ಮುಗಿಸ್ಕೊಳ್ತೀನಿ. ಎಲ್ರಿಗೂ ನಮಸ್ತೆ. ಹವಾಲ್ದಾರರು ಭಾಳ ಒಳ್ಳೆ ಕೆಲಸಗಳು ಮಾಡ್ತಿದ್ದಾರೆ ಇತ್ತೀಚೆಗೆಲ್ಲನೂ ಗೊತ್ತಿದೆ ಎಲ್ರಿಗೂ. ಸುಮಾರು ಹಿಟ್ಗಳು ಸಿನಿಮಾಗಳು ಕೊಟ್ಕೊಂಡು ಬರ್ತಿದ್ದಾರೆ. ದಾಸರ ಪರಂಪರೆಯನ್ನು ಎಲ್ಲ ಜನ ನೋಡಲಿ ಅಂತ ಹೇಳಿ ಒಳ್ಳೊಳ್ಳೆ ಸಿನಿಮಾ, ಅಭಿರುಚಿರೋ ಸಿನಿಮಾ ಮಾಡ್ಕೊಂಡು ಬರ್ತಿದ್ದಾರೆ. ಅವ್ರದ್ದು ಏನು ಗುಣ ಅಂತಂದರೆ, ಉಮೇಶ್ ಜಿ, ನಂಗೆ ಗೊತ್ತಿರೋಂಗೆ ನೀವು ಏನೇ ಕೇಳಿ ತಲೆ ಕೆಡಿಸ್ಕೊಡಲ್ಲ. ಭಾಳ ಈಸಿ ವೇರು ಸರ್ ಹ್ಯಾಂಡ್ಲ್ ಮಾಡಿದ್ರನ್ನ. ಸರ್ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿದೆ ಸರ್, ಕಾರೆಲ್ಲ ಅಲ್ಲಿ ಕೊಚ್ಕೊಂಡು ಹೋಗೋದು ಬಿಡ್ರಿ, ಏನು ಮಾಡೋಕ್ಕಾಗತ್ರಿ ಅಂತಾರೆ. ಏನು ಮಾಡೋಕ್ಕಾಗಲ್ರಿ ಅಂತೇಳಿ. ಇವಾಗ ನನಗೆ ಇಲ್ಲಿ ಬಂದಾಗ ಮಾಧ್ಯಮದವ್ರು ಜಾಸ್ತಿ, ನನ್ನ ಪ್ರೊಫೆಷನ್ ನಾನು ನೋಡ್ತೀನಿ, ಜಾಸ್ತಿ ಬಂದಿಲ್ಲ, ಹೊರಗಡೆ ಏನೋ ನಡೀತಾ ಇದೆ, ಅದೆಲ್ಲ 3 ದಿವಸದಿಂದ ಗೊತ್ತಾಗ್ತಾ ಇದೆ. ನಮ್ಮ ಒಳ್ಳೊಳ್ಳೆ ಇಂಥ ಕಾರ್ಯಕ್ರಮಗಳಿಗೆ ಪ್ರಚಾರ ಅನ್ಯಾಯ ಆಗ್ತಾ ಇದೆ ಅಂತೇಳಿ ನಮ್ಮ ಚಿಂತೆ ಇದೆ. ಅವ್ರು ಬಂದ ತಕ್ಷಣ ನಮ್ಮ ಬ್ರದರ್ರು ಅವ್ರು ಹೇಳಿದ್ರು, ಎಲ್ಲ ಚೇಂಬರ್ ಮುಂದೆ ಇದಂತೆ ಯಾವುದೋ ಮೀಟಿಂಗ್ ಅಂತೆ, ಅದು ಇದು ಅಂತ ಹೇಳಿ. ಏನು ಮಾಡೋಕ್ಕಾಗತ್ತೆ ರೀ, ಈಗ ಆಚೆ ಮಳೆ ಬರ್ತಿದೆ, ಬರದೇ ಇರೋರಿಗೆ ಮಳೆ ಬರ್ತಿದೆ ಅಂತ ತಪ್ಪಿಸ್ಕೋತಾರೆ, ಬಂದಿರೋರು ನಮ್ಮವ್ರೆ ಅಲ್ವಾ, ಶುರು ಮಾಡಿ ಬಿಡ್ರಿ ಪರವಾಗಿಲ್ಲ ಅಂದರು. ಬಟ್ ನಮ್ಮ ಆತಂಕ ಅದಿರಲ್ಲ. ಒಂದು ಪಿಕ್ಚರ್ದು ಏನೋ ಪ್ರೆಸ್ ಮೀಟ್ ಮಾಡಿ ಸಕ್ಸಸ್ ಆಗಬೇಕು, ಎಲ್ಲ ಕಡೆ ರೀಚ್ ಆಗಬೇಕು, ಚೆನ್ನಾಗಬೇಕು ಅಂತೇಳಿ ನಮಗಿರುತ್ತೆ. ಹಾಗಾಗಿ ಮಸೂದೊಂದು ಬಹಳಷ್ಟು ಕಾಲ ಬಾಳಿಕೆ ಬರ್ತಾರೆ. ಐ ಥಿಂಕ್ ಒಂದು 100 ವರ್ಷ ಬದುಕ್ತಾರೆ, ಯಾಕೆ ಯಾವ ಟೆನ್ಷನ್ ಇಲ್ಲ ಅಂಥೇಳಿ. ಮತ್ತು ಒಂದು ಮಹಾನ್ ಸಂಗೀತ ನಿರ್ದೇಶಕರು ಮತ್ತು ಗಾಯಕರು ಮತ್ತು ಕಲಾವಿದರ ಪುತ್ಥಳಿನ ಮಾಡಿಸಿರಲ್ಲ, ಇದಕ್ಕಿಂತ ಇನ್ನೇನು ಕಾನ್ಸೆಪ್ಟ್ ಬಂದಿದೆ ಅವ್ರಿಗೆ, ಸೂಪರ್ ಬಂತ ಹೇಳ್ತೀನಿ. ಬಟ್ ಅವರು ಉತ್ರಳಿಲೆಲ್ಲೋ ಅದನ್ನು ಉದ್ಘಾಟನೆ ಮಾಡ್ತೀವಿ ಅಂತೆಲ್ಲ ಅಂದರು. ಅದೆಲ್ಲ ಬಿಟ್ಟು ನನಗೆ ಗೊತ್ತಿರೋಂಗೆ ಅವರೊಬ್ಬರು ಗಾಯಕರು, ಸಂಗೀತ ನಿರ್ದೇಶಕರು. ಚಾಮುಂಡೇಶ್ವರಿ ಸ್ಟುಡಿಯೋ ಅಂತ ಒಂದು ಹಿನ್ನೆಲೆ ಬೇಕಾದಷ್ಟಿದೆ, ಸಾವಿರಾರು ಹಾಡುಗಳು ಅಲ್ಲಿ ರೆಕಾರ್ಡಿಂಗ್ ಆಗಿದೆ. ಅದು ಎಲ್ರಿಗೂ ಗೊತ್ತು, ವೇಲೂರಿಗೆ ತುಂಬ ಚೆನ್ನಾಗಿ ಗೊತ್ತಿರ್ತದ್ದು. ನಾನು ಸುಮಾರು ಅವರು ಹಾಡಿರುವಾಗ ನಮ್ಮ ಚಿಕ್ಕಪ್ಪ ಸುಂದರ ಜೊತೆ ಎಲ್ಲ ಹೋಗ್ತಾ ಇದೆ ವಾಯ್ಸ್ ಮಿಕ್ಸಿಂಗ್ ಎಲ್ಲ. ಅವಾಗ ನಮ್ಮ ಸಿನಿಮಾಗಳಿಗೂ ಬೇಕಾದಷ್ಟು ಹಾಡಿದ್ದಾರೆ. ಸೊ ಒಳ್ಳೆ ಕಾರ್ಯಕ್ರಮ ಮಾಡ್ತಿರೋ ಮತ್ಸೂದನ್ನ ಮತ್ತು ಅವ್ರ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಆದಷ್ಟು ಚಾಮುಂಡೇಶ್ವರಿ ಸ್ಟುಡಿಯೋಲಿ ಇದನ್ನು ಉದ್ಘಾಟನೆ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಅಂತೇಳಿ ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. SP ಸರ್ ಬಗ್ಗೆ ಏನು ಗೊತ್ತಿಲ್ಲ ಅಂತ ಮಧುಸೂದನ್ ಅವರು ಹೇಳಿದ್ರು. ಬಟ್ ಏನು ಗೊತ್ತಿಲ್ಲದೆ ಅವರಂತ ಇಂಥ ಮಹತ್ ಕಾರ್ಯ ಮಾಡಿದ್ದಾರೆ. ಒಂದು SPB ಸರ್ ಒಂದು ಪುತ್ಥಳಿ ಒಂದು ಅನಾವರಣ ಮಾಡ್ತಿದ್ದಾರೆ. ಬಹುಶಃ ಎಲ್ಲ ಗೊತ್ತಿದ್ರೆ ಇನ್ನೇನು ಬಹುಶಃ ಹಿಮಾಲಯದ ಥರ ಕೆಲಸ ಮಾಡ್ತಿರೋ ಅನಿಸುತ್ತೆ. ಇಂಥ ಅದ್ಭುತವಾದ ಕೆಲಸ ಮಾಡೋದಕ್ಕೆ ಮೊದಲು ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ. ಯಾಕಂದರೆ ಹೈದರಾಬಾದ್ನಲ್ಲಿ ಆಗ್ತಿಲ್ಲ SPB ಅವ್ರದ್ದು ಒಂದು ಪುತ್ಥಳಿ ಆಗಲಿ, ಅವ್ರ ಬಗ್ಗೆ ಒಂದು ಒಳ್ಳೆ ಕೆಲಸ ಅಲ್ಲಿ ನಡೀತಾ ಇಲ್ಲ. ಆದರೆ ನಮ್ಮಲ್ಲಿ ನಮ್ಮ ಸರ್ಕಾರನೂ ಬಹುಶಃ ಅವ್ರದ್ದೊಂದು ಪಾರ್ಕ್ಗೆ ಅವ್ರದ್ದೊಂದು ಹೆಸರು ಇಟ್ಟಿದ್ದಾರೆ. ಅವ್ರ ರೋಡ್ಗೆ ನಮ್ಮಲ್ಲಿ ನಡೀತಿರೋ ಒಂದು ಅಭಿಮಾನದ ಒಂದು ಕೆಲಸ ಬಹುಶಃ ಹೈದರಾಬಾದಲ್ಲಿ ನಡೀತಿಲ್ಲ. ಅದಕ್ಕೆ ನಾನು ನಮ್ಮ ಕನ್ನಡಿಗರ ಬಗ್ಗೆ ಹೆಮ್ಮೆ ಬಿಟ್ಕೋತೀನಿ. ಅವ್ರಿಗೆ ಕನ್ನಡಿಗರ ಬಗ್ಗೆ ಅದೆಷ್ಟು ಅಭಿಮಾನ ಇತ್ತು, ಪ್ರೀತಿ ಇತ್ತು, ಅಭಿಮಾನ. ಅದು ನಾನು ಕಾರ್ಯಕ್ರಮದಲ್ಲಿ ನೋಡ್ತಿದ್ದೆ. ಒಂದು ಆನ್ಲೈನಲ್ಲಿ ನಡೀತಿರೋ ಕಾರ್ಯಕ್ರಮದಲ್ಲಿ ಡೈರೆಕ್ಟಾಗಿ ಹೇಳೋರು, ನಾನಿವತ್ತು ಮುಂದಿನ ಜನ್ಮದಲ್ಲಿ ಏನಾದರೂ ಹುಟ್ಟಬೇಕು ಅಂತ, ನಾನು ಕರ್ನಾಟಕದಲ್ಲಿ ಹುಟ್ಟಬೇಕು ಅಂತ ತಿರುಗಿನವ್ರು ಮುಂದೆ ಹೇಳೋರು. ನನಗೆ ಭಯ. ನಾನು ಅದಕ್ಕೂ ಮೊದಲು ಅನ್ಕೋತಿದ್ದೆ, ಇವೆಲ್ಲ ಸುಮ್ಮನೆ ಹೇಳ್ತಾರೆ ಮಾಮೂಲಿ, ಅದು ಒಂಥರ ಮಾಮೂಲಿ ಜನರ ಹೆಸರು ತೊಗೊಳೋದಕ್ಕೋಸ್ಕರ ಹೇಳ್ತಾರೆ ಅಂದ್ಕೊಂಡಿದ್ದೆ. ಬಟ್ ಅಮೇರಿಕದಲ್ಲಿ ಕಾರ್ಯಕ್ರಮದಲ್ಲಿ ಒಂದು ಆ ಲೈವ್ ಶೋ ನಡೀತಾ ಇರೋ ಕಾರ್ಯಕ್ರಮದಲ್ಲಿ ನನ್ನ ಎದೆ ತುಂಬಿ ಹಾಡಿನ ಪಾಡ್ತತಿಯ ಕಾರ್ಯಕ್ರಮದಲ್ಲಿ ಅವ್ರ ಜೊತೆಗೆ ಸುಮಾರು ಸಾವಿರಾರು ಕಾರ್ಯಕ್ರಮಗಳ ಜೊತೆಗಿದ್ದೆ. ಅದು ಆಮೇಲೆ ಗೊತ್ತಿರೋ ವಿಷಯ. ಬಟ್ ಅಂದರೆ ಒಂದು ಲೈವ್ ನಡೀತಿರೋ ಕಾರ್ಯಕ್ರಮದ ಮುಂದೆ ಅದು ಪ್ರಸಾರ ಆಗ್ತಾಯಿದೆ. ಅವ್ರನ್ನ ಹೇಳಿದ್ರು ಪ್ರಸಾರ ಆಗ್ತಾಯಿದೆ. ನಂದು ಯಾವುದೇ ನಾಟಕ ಇಲ್ಲ. ನನಗೆ ಮೊದಲು ಇವತ್ತು ನಾನು ತೆಲುಗಿನವನಾದರೂ ನನಗೆ ಜೀವ ಕೊಟ್ಟಿದ್ದು, ನನಗೆ ಅಭಿಮಾನ ಕೊಟ್ಟಿದ್ದು, ಪ್ರೀತಿ ಕೊಟ್ಟಿದ್ದು ಇವತ್ತು ನನ್ನನ್ನು ಅಂತ ತಿಳ್ಕೊಂಡಿರೋದು ಕರ್ನಾಟಕದವರು. ನಾನು ಮುಂದಿನ ಜನ್ಮದಲ್ಲಿ ಆದರೂ ನನ್ನ ಹುಟ್ಟಿದ್ರೆ ಅದು ಕರ್ನಾಟಕದಲ್ಲೇ ಆಗಬೇಕು ಅಂತ ನನಗೆ ಎಷ್ಟೊಂಥರ ಮೈ ಜುಮ್ ಅಂತ ನನಗೆ.
ಇಷ್ಟು ದಿವಸ ನಾನು ಇವ್ರ ಬಗ್ಗೆ ಏನೋ ಅಂದ್ಕೊಂಡು ಅಂದರೆ ಪ್ರೀತಿಗೆ ಎಲ್ಲ ಮಾಮೂಲಿ ಅವರು ಅಂದ್ಕೊಂಡಿದ್ನಲ್ಲ ಅಂದರೆ ಅದು ಪ್ರದರ್ಶನ ಗೊತ್ತಾಯಿತು ನನಗೆ ಎಷ್ಟು ಅವ್ರ ಒಳ ಮನಸ್ಸು ಏನೋ ಅಂತ ಅಂದ್ಬಿಟ್ಟು ನನಗೆ ಅರ್ಥವಾಯಿತು. ಅಂಥ ಮಹಾನ್ ವ್ಯಕ್ತಿ ಅವ್ರ ಬಗ್ಗೆ ಹೇಳಬೇಕು ಅಂತ ಒಂದು ಕ್ಷಣ ಸಾಕಾಗಲ್ಲ, ಒಂದು ದಿವಸ ಸಾಗಲ್ಲ, ಒಂದು ದಿವಸ ಸಾಗಲ್ಲ. ಅವ್ರ ಬಗ್ಗೆ ಹೆಚ್ಚು ವಿಷಯ ಇದ್ದಾಗ ಹೆಚ್ಚು ಹೇಳೋದು ಕಷ್ಟ ಅಂತೆ. ನನ್ನ ಬಗ್ಗೆ ತುಂಬ ಪ್ರೀತಿ. ನನಗೆ ಮೊದಲನೇ ಎದೆ ತುಂಬಿ ಹಾಡುವಿನ ಕಾರ್ಯಕ್ರಮದಲ್ಲಿ ಬೇರೆ ಇವತ್ತು ಮಕ್ಕಳು ಕಾಂಪಿಟೇಷನ್ ನಡೀತಾಯಿದೆ, ಅದಕ್ಕೂ ಮೊದಲು ಅವರೇ ಹಾಡ್ತಿದ್ರು. ಆ ಹಾಡುಗಳಿಗೆ ಕಾರ್ಯಕ್ರಮ ಮಾಡ್ತಿರ್ಬೇಕಾದ್ರೆ ನಾನು ಮತ್ತು ನಮ್ಮ ಪ್ರವೀಣ್ ಗೋಡ್ಖಿಂಡಿ ಆಗಲಿ ನಾವೆಲ್ಲ ಒಂದು ನಮ್ಮ ಕರ್ನಾಟಕದ ಆರ್ಟಿಸ್ಟ್ಗಳನ್ನೇ ಒಂದು ಸೆಲೆಕ್ಟ್ ಮಾಡಿಕೊಂಡು ಇ ಟಿ ವಿ ಅವರು ಮಾಡಿದ್ರು ಶೂಟಿಂಗ್. ಫಸ್ಟ್ ಸಾಂಗ್ ನಾನು ರೆಕಾರ್ಡ್ ಮಾಡ್ತಾಯಿದ್ದೀನಿ ಅರವಿಂದ್ ಸ್ಟುಡಿಯೋದಲ್ಲಿ. ಮೇಲ್ಗಡೆ ಅವ್ರದ್ದು ಅದರ ಟೈಟ್ಲ್ ಸಾಂಗ್ ಆಡೋದಕ್ಕೆ ಅಂತ ರಾಜನ್ ನಾಗೇಂದ್ರ ಅವ್ರ ಜೊತೆಗೆ ಮೇಲೆ ಬಂದರು. ನಾನು ಇಲ್ಲಿ ನೋಡ್ತಾ ಇದ್ದೀನಿ ಮಕ್ಕಳು ಎಲ್ಲರಿಗೂ ಆರ್ಟಿಸ್ಟ್ಗಳಿಗೆಲ್ಲ ನೊಟೇಷನ್ ಕೊಡ್ತಾಯಿದ್ದೀನಿ, ಆರ್ಟಿಸ್ಟ್ಗಳೆಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ. ಇನ್ನೊಂದು ಡೋರ್ನಲ್ಲಿ ನಾನು ಕಾಣಿಸ್ತು ಅವ್ರು ಮೇಲ್ಗಡೆ ಹತ್ತಿರೋದು. ನನಗೆ ಬೇಜಾರಾಯಿತು, ಏನಪ್ಪ ಇಲ್ಲಿ ನಮ್ಮ ನಡೀತಿರೋದು ಅವ್ರದ್ದೇ ಕೆಲಸ, ಎದೆ ತುಂಬಿ ಆಡುವಂಥ ಕೆಲಸ ಅವ್ರು ಬಂದಿರೋದು ಎದೆ ತುಂಬಿ ಆಡೋನ್ ಕೆಲಸ. ಇದಕ್ಕೆ ಇಲ್ಲಿ ಬಿಟ್ಬಿಟ್ಟು ಅಲ್ಲೆಲ್ಲ ಹೋಗ್ಬಿಟ್ಟಿದ್ರಲ್ಲಪ್ಪ, ನಮ್ಮನ್ನು ಅಟ್ಲೀಸ್ಟ್ ಒಂದು ವಿಶ್ ಮಾಡಲಿಲ್ಲ, ಮಾತಾಡಲಿಲ್ವಲ್ಲ ಅಂದ್ಕೊಂಡೆ. ಅವ್ರ ಮೇಲ್ಗಡೆ ಹೋಗ್ಬಿಟ್ಟು ಹಾಡು ಹೇಳ್ಬಿಟ್ಟು ಹಾಗೆ ವಾಪಸ್ ಹೋಗ್ಬಿಟ್ರು. ಬರ್ತಾರೆ ಅಂದ್ಕೊಂಡಿದ್ದೆ, ಬರಲಿಲ್ಲ. ಆಮೇಲೆ ಶೂಟಿಂಗ್ ದಿವಸ ಎಲ್ಲ ಆಯಿತು, ನಾವು ರೆಕಾರ್ಡಿಂಗ್ ಮಾಡಿ ಕಳಿಸ್ವಿ. ಅವ್ರು ಹಾಡಿದ್ರು, ಮತ್ತು ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡೋಗಿ ರಾಮೋಜಿ ಸ್ಟುಡಿಯೋದಲ್ಲಿ ಶೂಟಿಂಗು ಮಾಡಿದ್ವಿ. ಶೂಟಿಂಗ್ ಆಯಿತು, ಅದ್ಭುತವಾಗಾಯಿತು ಎಲ್ಲ. ಆದಮೇಲೆ ಫಸ್ಟ್ ಸಾಂಗ್ ತುಂಬ ಅದ್ಭುತ ಬಂತು. ನಾವೆಷ್ಟು ಶ್ರಮ ಪಟ್ಟಿದ್ದಾರೆ ನಮ್ಮ ಆರ್ಟಿಸ್ಟ್ಗಳು, ನಮ್ಮ ಕರ್ನಾಟಕದ ಆರ್ಟಿಸ್ಟ್ಗಳು, ನಿಜವಾಗ್ಲೂ ಕಲಾವಿದರಿಗೆ ಧನ್ಯವಾದ ಹೇಳಬೇಕು. ಎಷ್ಟು ಮನಸ್ಸು ತುಂಬಿ ನುಡಿಸಿದ್ರು ಅಂತಂದರೆ ಒಂದೊಂದು ಬಿಟ್ಟಿಗೂ ಜೀವ ಕೊಟ್ಟು ನುಡಿಸಿದ್ರು, ಅಷ್ಟು ಚೆನ್ನಾಗಿ ನುಡಿಸಿದ್ರು. ಸರಿ, ನಾನು ಸಾರ್ ಕೇಳಿದೆ, ನಾನು ಮಾತಾಡ್ತಾ ಸಾರ್ ನನಗೆ ತುಂಬ ನೋವಾಯಿತು. ನನಗೆ ಅವತ್ತು ನೀವು ರೆಕಾರ್ಡಿಂಗ್ ದಿವಸ ಬಂದಿದ್ರಿ, ನೀವು ಇದು ತುಂಬಿ ಹಾಡು ಇದೇ ಸೇಮ್ ನಿಮ್ಮ ಹಾಡು ಬಗ್ಗೆ ರೆಕಾರ್ಡಿಂಗ್ ಆಗ್ತಿರ್ಬೇಕು, ಮೇಲ್ಗಡೆ ನೀವು ಆ ಟೈಟ್ಲ್ ಸಾಂಗ್ ಹಾಡೋದಕ್ಕೆ ಬಂದಿದ್ರಿ, ಅದ್ರ ಬಂದು ನೀವು ಮಾತಾಡೋದೇ ಹಾಗೆ ಹೊಟ್ಬಿಟ್ರಿ ಅಂದ್ಬಿಟ್ಟು ನಿಮ್ಮ ಬಗ್ಗೆ ತುಂಬ ಬೇಜಾರಾಯಿತು ಸರ್ ನನಗೆ ಅಂತಂದು. ಆಮೇಲೆ ಏನಿದೆ ಎಂಥ ಒಳ್ಳೆ ಮಾತಾಡೋದಂತ. ಇಲ್ಲ ಶ್ರೀನಿವಾಸ್, ನನಗೂ ಬರಬೇಕು ಅಂತ ಆಸೆ ಇತ್ತು, ಆರ್ಟಿಸ್ಟ್ಗಳಿಗೆಲ್ಲರಿಗೂ ಒಂದು ಅಭಿನಂದನೆ ಹೇಳ್ಬೇಕು ಅಂತಿತ್ತು. ಅಂದರೆ ನನಗೆ ಗೊತ್ತಿರಲಿಲ್ಲ, ನಮ್ಮ ಯಾರಿಗೋ ಕೊಟ್ಟಿದ್ದಾರೆ, ಯಾರಿಗೋ ಆರ್ಟಿಸ್ಟ್ಗಳಿಗೆ ಕರ್ನಾಟಕದವ್ರು ಕೊಟ್ಟಿದ್ದಾರೆ, ಅದು ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತಿಲ್ಲ. ಅಕಸ್ಮಾತ್ ಚೆನ್ನಾಗಿ ಮಾಡಲಿಲ್ಲ ಅಂತಂದರೆ ನನಗೆ ಒಳಗಡೆ ಮನಸ್ಸೆಲ್ಲ ಒಂದು ಕುಗ್ಗೋಗೋದಲ್ವ, ಅದಕ್ಕೆ ಬಂದು ಮಾತಾಡ್ತಿಲ್ಲ ನಿಮ್ಮನ್ನ ಯಾರನ್ನೋ. ಆದರೆ ಇವತ್ತು ನೋಡಿದೆ, ನೀವು ಒಬ್ಬೊಬ್ಬ ಆರ್ಟಿಸ್ಟ್ಗಳು ನೋಡ್ತಿರೋದು, ನಿಮ್ಮ ಸಂಯೋಜನೆ ಇವೆಲ್ಲ ನೋಡಿಬಿಟ್ಟು ನಾನು ಏನು ಅಂದ್ಕೊಂಡಿದ್ನೋ 200%, ಅದಕ್ಕಿಂತ 200% ಅದ್ಭುತವಾಗಿ ನೀವೆಲ್ಲ ಇದನ್ನು ಮಾಡಿದ್ದೀರಾ. ಅದನ್ನು ನಾನು ತುಂಬ ಅಂದರೆ ಅಷ್ಟು ಮನಸ್ಸು ಬಿಚ್ಚಿ ಮಾತಾಡೋರು. ಒಬ್ಬರ ಒಂದು ಹೊಗಳ ವಿಷಯದಲ್ಲೇ ಆಗಲಿ, ಒಬ್ಬರ ಪ್ರತಿಭೆ ವಿಷಯದಲ್ಲಿ ಯಾವುದೇ ನಿರ್ವಂಚನತೆ ಮನಸ್ಸು ತುಂಬಿ ಮಾತಾಡೋರು. ಅದಕ್ಕೆ ಕಾರಣ ನಮ್ಮ ಮುಂದೆ ಇರೋ ವಿಷ್ಣು ಅವ್ರನ್ನೇ ಆಗಲಿ, ಅವ್ರನ್ನ ಬೆಳೆಸಿದ್ದೆ ಆಗಲಿ, ರಾಜೇಶ್ ಕೃಷ್ಣನ್ನ ಬೆಳೆಸಿದ್ದೆ ಆಗಲಿ, ಎಲ್ಲರ ಬಗ್ಗೆ ನಾನು ನೋಡ್ತಿದ್ದ ಕಲಾವಿದರನ್ನೆಲ್ಲ ಒಬ್ಬ ತುಂಬ ಚೆನ್ನಾಗಿ ಹಾಡ್ತು ಅಂತಂದರೆ ಮನಸ್ಸು ಬಿಚ್ಚಿ ಮಾತಾಡೋರು. ಅಂಥ ಮಹಾನ್ ಕಲಾವಿದರು ನನ್ನ ಬಗ್ಗೆ ಅಂತೂ ತುಂಬ ಪ್ರೀತಿ, ಅಭಿಮಾನ. ಅದೇನೋ ನನ್ನ ಒಂದು ಯೋಗ. ಅವ್ರ ಜೊತೆಗೆ ಒಂದು 22 ವರ್ಷ ನಾನು ಎದೆ ತುಂಬಿ ಹಾಡೋನು. ನನ್ನನ್ನು ಪಾಠದ ಈಗ ಅಂತ ಅಂದ್ಬಿಟ್ಟು ತೆಲುಗುಗೆ ಇಂಪಾರ್ಟೆಂಟು ಹಿಂಸೆ ಮಾಡಿ ಕರ್ಕೊಂಡೋಗಿಲ್ಲ. ಸರ್ ನಾನು ತೆಲುಗು ಬರೋಲ್ಲ ಸರ್, ಒಂದಕ್ಷರನೂ ಬರೋಲ್ಲ, ಬೇಡ ಸರ್ ಬೇಡ, ನಾನಿದ್ದೇನಲ್ಲ, ಯಾಕೆ ಬನ್ನಿ ನೀವು ನಮ್ಮ ತೆಲುಗು ಮಕ್ಕಳಿಗೆ ನೀವು ಹೇಳ್ಕೊಡ್ಬೇಕು ಅಂತ ಅಂದ್ಬಿಟ್ಟು ಹಿಂಸೆ ಮಾಡಿ ಕರ್ಕೊಂಡೋಗಿ ಇವತ್ತು ಉಳ್ಕೊಂಡಿರೋದು ಅದೇ. ಇವತ್ತು ಪಾಡ್ತಾ ಎದೆ ತುಂಬಿ ಹಾಡೋನು ನಿಂತೋದ್ರೂ ಪಾಡ್ದತಿ ಈಗ ಅವರ ಹೆಸರಿನಲ್ಲಿ ನನ್ನ ಮನಸ್ಸು ಮತ್ತೆ ಅವ್ರನ್ನ ನೆನೆಯೋದಕ್ಕೆ ಒಂದು ಅವಕಾಶ. ಪಾಡ್ದತಿ ಈಗ ಒಂದು ಕಾರ್ಯಕ್ರಮದಲ್ಲಿ ನಾನು ಅವ್ರ ಜೊತೆಗೇ ಇದ್ದೀನಿ, ಅವ್ರ ಮನಸ್ಸಲ್ಲೇ ಇದ್ದೀನಿ. ನನ್ನ ಜೀವನದಲ್ಲಿ ಮರೆಯಲಾದಂಥ ದೊಡ್ಡ ಕಲಾವಿದರು ಅಂದರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್. ದಯವಿಟ್ಟು ಉಮೇಶ್ ಬಣ್ಕಾರ್ ಸರ್ ಅವರು ತುರ್ತು ಸಮಿತಿಯ ಸಭೆಗೆ, ಕಾರ್ಯಕಾರಿ ಸಮಿತಿಯ ತುರ್ತು ಸಭೆಗೆ ಹೋಗಬೇಕಾಗಿದೆ. ದಯವಿಟ್ಟು ಸರ್ ತಾವು ಮಾತಾಡ್ಬಿಟ್ಟು. ನಿಮ್ಮ ಹತ್ರ ಸ್ಟಫ್ ಇರುತ್ತೆ, ದಯಮಾಡಿ ನೀವು ಮಾತಾಡಿ. ಪ್ಲೀಸ್ ನೀವು ಮಾತಾಡಿ. ಅಲ್ಲ, ನಾನು ಇರಬೇಕು ಅಂದ್ರೆ ನೀವು ಮುಗಿಸ್ತಾ ಇದ್ದೆ. ವೇದಿಕೆಯಲ್ಲಿರುವ ಎಲ್ಲ ಹಿರಿಯರಿಗೂ ಮತ್ತು ವೇದಿಕೆ ಮುಂದಿರುವ ಪತ್ರಿಕಾ ಮಿತ್ರರಿಗೂ ನಮಸ್ಕಾರ. ಭಾಳ ದಿನ ಆಯಿತು ನಾನು ಪ್ರೆಸ್ ಕಾನ್ಫರೆನ್ಸ್ಗೆ ಬಂದು. ಪತ್ರಿಕಾ ಮಿತ್ರರು ಇವತ್ತು ಕಮ್ಮಿ ಇದ್ದಾರೆ. ನಾನು ನೋಡಿದೆ, ನಮ್ಮ ವೆಂಕಟೇಶ್ ಅವ್ರು ಹೇಳ್ದಂಗೆ ಇವತ್ತು ಯಾಕೆ ಬಹಳ ಕಮ್ಮಿ ಕಾಣ್ತಾ ಇದೆಯಲ್ಲ ಅಂತ. ಕಾರಣ ಅಲ್ಲಿ ಕಾರ್ ಮೋಡ ಜಾಸ್ತಿ ಇದೆ ಹೊರಗಡೆ, ಇಲ್ಲಿ ಬೆಳ್ಳಿ ಮೋಡ ಇದೆ. ಎಲ್ಲಿ ಕಾರ್ ಮೋಡ ಇದೆಯೋ ನಮ್ಮ ಪತ್ರಿಕಾ ಮಿತ್ರ ಅಲ್ಲಿ ಹೋಗ್ಬೇಕು ಅಂತ ಹೋಗೋದಿಲ್ಲ, ವಿಧಿ ಇಲ್ಲ, ಹೋಗಲೇಬೇಕು, ಆ ಕೆಲಸ ಮಾಡಲೇಬೇಕು, ನಮಗೆ TRP ಬರಲೇಬೇಕು, ಜನ ಅದನ್ನು ನೋಡ್ತಾರೆ. ಅದು ನೋಡೋದ್ರಿಂದ ನಮಗೆ ನ್ಯೂಸ್ ಆಗುತ್ತೆ. ಆ ಥರ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ ನಾವು. ಇದರಿಂದನೇ ಬದುಕಬೇಕು ಅಂತೇನಿಲ್ಲ, ಬಟ್ ವಿಧಿ ಇಲ್ಲದೆ ಪತ್ರಿಕಾ ಮಿತ್ರರು ಹೋಗಬೇಕು. ಮಳೆ ಇರಲಿ, ಬಿಸಿಲಿರಲಿ, ಚಳಿ ಇರಲಿ, ಆಮೇಲೆ ಯಾರ ಹತ್ರ ಬೈಸ್ಕೊಬೇಕು,
ಇವರು ಎತ್ತಿಡಿಯೋ ತನಕ ಪತ್ರಿಕಾ ಮಿತ್ರರು ಬೇಕು ಇವರಿಗೆ, ಏಣಿ ಎಕ್ಕೋ ತನಕ. ಏಣಿ ಎಕ್ಕದ್ಮೇಲೆ ಯಾರೇ ಇವರು ಪತ್ರಿಕೆಯವರು, ಯಾರು ಟೆಲಿವಿಷನ್ ಮೀಡಿಯಾ ಅಂತ. ಈ ಕೆಲವು ಸೆಲೆಬ್ರಿಟಿಗಳು ಈ ಥರ ಆಗಿಬಿಟ್ಟಿದ್ದಾರೆ, ಕೆಲವು ರಾಜಕಾರಣಿಗಳು ಹಂಗೆ ಆಗಿದ್ದಾರೆ. ಪತ್ರಿಕೆಯವ್ರ ಬಗ್ಗೆ ಯಾರೇ ಮಾತಾಡೋ ಕೂಡ ಸ್ವಲ್ಪ ಬಿಗಿಯಿಂದ ಮಾತಾಡಿ, ಅವ್ರು ಇಲ್ಲದೆ ಇದ್ರೆ ನಾವಿಲ್ಲ. ಇದನ್ನು ಭಾಳ ಕಡಾಖಂಡಿತವಾಗಿ ಹೇಳ್ತಾ ಇದ್ದೀನಿ. ಡೋಂಟ್ ಟೇಕ್ ಪ್ರೆಸ್ ಫಾರ್ ಗ್ರಾಂಟೆಡ್. ದಯಮಾಡಿ. ಇತ್ತೀಚೆಗೆ ರಾಜಕಾರಣಿಗಳು ಮಾತಾಡಿದ್ದು ನೋಡಿದ್ದೀನಿ, ನಮ್ಮ ಸಿನಿಮಾ ನಟರುಗಳು ಅವರು ಇವರು ಮಾತಾಡಿದ್ದು, ಕೆಲವರು ಮಾತಾಡಿದಾಗ ನನಗೆ ತುಂಬ ನೋವಾಗಿದೆ. ನಮ್ಮನ್ನೆಲ್ಲ ಎತ್ತಿಡ್ದಿದ್ದು ಪತ್ರಿಕಾ ಮಿತ್ರರೇ, ಅವರು ನಾವು ಚಿರುಣಿ ಆಗಿದ್ದೀವಿ. ನಿಮ್ಮ ಜೊತೆಗೆ ನಾವು ಯಾವಾಗಲೂ ಇರ್ತೀವಿ ಸರ್. ಕಾರ್ಬೋಣ ಯಾಕೆಂದರೆ ಗೊತ್ತೇ ಇದೆ, ಅದೆಲ್ಲ ನಾನು ಈ ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ, ಬೇಕಾಗಿಲ್ಲ. ಬೆಳ್ಳಿ ಮೋಡದ ಬಗ್ಗೆ ಮಾತಾಡ್ತೀನಿ. SP ಬಾಲಸುಬ್ರಹ್ಮಣ್ಯಂ ಸಾಹೇಬರು ಸುಮಾರು ವರ್ಷಗಳಿಂದ ನಮ್ಮ ಸಂಸ್ಥೆಯಲ್ಲಿ ನಾವು ನೋಡಿದ್ದೀವಿ. ಸುಮಾರು 25,000 ಹಾಡುಗಳನ್ನ ಲಹರಿ ಸಂಸ್ಥೆಯಲ್ಲೇ ಇದೆ. ಸೊ ಅವರು ಇಲ್ಲ ಅಂದಾಗ 20-25,000 ಮಿನಿಮಮ್ ಇದೆ ಶ್ರೀನಿವಾಸ ಸಾಹೇಬ ಇದೆ. ನಮ್ಮ ಪುಣ್ಯ ಅದು ನಮ್ಮ ಸಂಸ್ಥೆಯಲ್ಲಿ ಇದೆ ಅಂತ ಹೇಳಿಕ್ಕೆ. ಇನ್ನೆಲ್ಲೋ ಬೇರೆ ನಾರ್ತ್ ಇಂಡಿಯಾ ಕಂಪ್ನಿ ಹೋಗಿಲ್ಲ, ಸೌತ್ ಇಂಡಿಯಾದ ಧ್ವನಿ ಸೌತ್ ಇಂಡಿಯಾಲೇ ಇದೆ. ಅದೇ ಸರ್, ನಮ್ಮ ಭಾಗ್ಯ ಸರ್ ಅದು. ಸೊ ಭಕ್ತಿ ಗೀತೆಗಳು, ಭಾವಗೀತೆಗಳು, ಸಿನಿಮಾ ಪ್ರತಿಯೊಂದು ಇದೆ. ಸೊ ಅವ್ರು ಇಲ್ಲ ಅಂತ ಹೇಳಲಿಕ್ಕೆ ಇವತ್ತು ಹೇಳಿ ಕೂಡ ಮನಸ್ಸು ಬರೋದಿಲ್ಲ. ಅವ್ರು ನಿಜವಾಗ್ಲೂ ಫಸ್ಟು ಅನಾರೋಗ್ಯ ಆದಾಗ ಶ್ರೀನಿವಾಸ್ ಸರ್ ಫೋನ್ ಮಾಡಿದೆ ನಾನು, ಯಾಕಂದರೆ ಭಾಳ ಹತ್ರ. ಆಮೇಲೆ ಇವ್ರು ನನ್ನ ಚೆನ್ನಿ ದೋಸ್ತು. 7 ರೂಪಾಯಿ ಮನೆಯಲ್ಲಿ ತುಂಬ ಕಷ್ಟ ಪಟ್ಟಾಗ ಹರ್ಕಲ್ ಚಿಡ್ಡಿ ಹರ್ಕಲ್ ಶರ್ಟ್ ಹಾಕೊಂಡು ನೋಡಿದವರು ಲಹರಿ ವೇಲು ಇವರೇ. ಅವರು ಕೂಡ ಹಂಗೆ ಇದ್ರು. ಸೊ ಇಡೀ ಅವ್ರ ಕುಟುಂಬನೇ ಕಲಾವಿದರ ಕುಟುಂಬ. ಭಾಳ ಅತ್ಯದ್ಭುತವಾದ ವ್ಯಕ್ತಿ. ಅವ್ರಿಗೊಂದು ರಾಜ್ಯ ಪ್ರಶಸ್ತಿ ಬಂದಿರಲಿಲ್ಲ. ರಾಜ್ಯ ಪ್ರಶಸ್ತಿ ನಾನು ಎಲ್ಲೋ ಒಂದು ಕಡೆ ಇದ್ದಾಗ, ಕಮಿಟಿಲಿ ಇದ್ದಾಗ, ನೀವು ಬಯೋಡಾಟಾ ಕಳಿಸಿದ್ರೆ ನನಗೆ ಬೇಡ ಅಂತಂದ ಮಹಾನ್ ವ್ಯಕ್ತಿಯವರು. ನಮ್ಮ ಕಡೆ ನಾನು ಜಗಳ ಮಾಡಿ, ಇಲ್ಲ ನೀವು ಕಳಿಸಿ ಇದಾಗಲೇಬೇಕು ಅಂತ ಮಾಡಿ ತೊಗೊಂಡ್ರು, ಇಲ್ಲ ತೊಗೊತಾ ಇರಲಿಲ್ಲ ನಾನು ಅಂಥ ವ್ಯಕ್ತಿ. ವೆಂಕಟರಮಣ ಸಾಹೇಬ್ರ ಬಗ್ಗೆ ಅವ್ರ ಶೇಕ್ ಹ್ಯಾಂಡ್ ಮಾಡಬೇಕು ಅಂತಂದರೆ ಭಾಳ ಜನ ನಾನು ಇವಾಗ ಯೋಚನೆ ಮಾಡ್ತೀನಿ. ಎಲ್ಲರಿಗೂ ಶೇಕ್ ಹ್ಯಾಂಡ್ ಮಾಡ್ತೀನಿ, ಹೆಗ್ ಮಾಡ್ತೀನಿ. ನೆಗೆಟಿವ್ ಎನರ್ಜಿ ಇರೋ ಹತ್ರನೂ ಹೋಗಲ್ಲ, ಶೇಕ್ ಹ್ಯಾಂಡ್ ಮಾಡಲ್ಲ. ಬಟ್ ಇವ್ರದ್ದು ಮಾತ್ರ ಶೇಕ್ ಹ್ಯಾಂಡ್ ಅಂದ್ರೆ ಹಿಂಗೆ ಇಟ್ಕೊಂಡ್ಬಿಡ್ತೀನಿ. ಯಾಕೆಂದರೆ ಸಾವಿರಾರು ಜನನ ಬದುಕಿಸಿರುವಂಥ, ಲಕ್ಷಾಂತರ ಜನನ ಬದುಕಿಸಿರುವಂಥ ಕೈ. ಅವ್ರು ನೋಡಿದಾಗೆಲ್ಲ ಸಾಹೇಬ್ರೆ ನಿಮ್ಮ ಕೈ ಇದೆಯಲ್ಲ ದೇವರೇ ಕಳಿಸಿರೋದು, ನಾನು ಸ್ವಲ್ಪ ಶೇಕ್ ಹ್ಯಾಂಡ್ ಜಾಸ್ತಿ ಮಾಡ್ತೀನಿ ಅಂತ ಹೇಳ್ತೀನಿ. ಅಂಥ ಮಹಾನ್ ಡಾಕ್ಟರ್ ಸಾಹೇಬ್ರ ಜೊತೆಲಿ ಕೂತಿದ್ದೆ. ಅಫ್ಕೋರ್ಸ್ ಗೋಪಿ ಸಾಹೇಬ್ರು ನಮ್ಮ ಕುಟುಂಬಕ್ಕೆ ಭಾಳ ಹತ್ರ. ಲಹರಿ ಸಂಸ್ಥೆ ಬೆಳೆದಾಗಿಂದ ನೋಡಿದ್ದಾರೆ. ಇವಾಗ ಅವರು ಭಾಳ ದೊಡ್ಡದಾಗಿ ಬೀಳ್ತಿದ್ದಾರೆ ಫೈನಾನ್ಷಿಯಲಿ, ಬಟ್ ಹೃದಯ ಮಾತ್ರ ಅದೇ. ಸೊ ವಿಷ್ಣು ಸರ್, ಅಫ್ಕೋರ್ಸ್ ಯು ಆರ್ ಅ ಗ್ರೇಟ್ ಸಿಂಗರ್. ನಿಮ್ಮ ಬಗ್ಗೆ ನಾವೇನು ಮಾತಾಡೋಂಗಿಲ್ಲ. ನಮ್ಮ ಗುರುರಾಜ್ ಸಾಹೇಬರು ಲಹರಿ ಸಂಸ್ಥೆಗೆ ಫಸ್ಟ್ ಧ್ವನಿಸುಳ್ಳಿಯನ್ನು, ಲಹರಿ ಸಂಸ್ಥೆ ಬೆಳೆದಿದೆ ಅಂದರೆ ಫಸ್ಟ್ ಧ್ವನಿಸುಳ್ಳಿ ಮಾಡಿಕೊಟ್ಟಿದ್ದು ಅವರೇ. ಬಳ್ಕರ್ ಸರ್ ಅಫ್ಕೋರ್ಸ್ ಅವ್ರ ಪಾಪ ಮನಸ್ಸು ಅಲ್ಲಿದೆ, ದೇಹ ಇಲ್ಲಿದೆ. ಸರ್ ಇಲ್ಲೇ ಇರಿ, ಅಲ್ಲಿ ಹೋದ್ರೆ BP ರೈಸ್ ಆಗ್ತದೆ ನಿಮಗೆ ಫಿಲಿಮ್ ಚೇಂಬರಲ್ಲಿ, ಬೇಡ ಆರಾಮಾಗಿರಿ ನೀವು. ಸೊ ವೆಂಕಟೇಶ್ ಅಫ್ಕೋರ್ಸ್ ನಮ್ಮ ಮನೆ ಮಗು ಸುಧೀಂದ್ರ ವೆಂಕಟೇಶ್ ಅವರು. SP ಸಾಹೇಬರು ಅನಾರೋಗ್ಯದಿಂದಿದ್ದಾಗ ನಾನು ಫೋನ್ ಮಾಡಿದಾಗ ಕೋವಿಡ್ ಟೈಮಲ್ಲಿ ಮಾವುಬೇವು ಹಾಡು, ಮಾವುಬೇವು ಅವ್ರದ್ದು ಭಾಳ ಒನ್ ಆಫ್ ದ ಬೆಸ್ಟ್ ಆಲ್ಬಮ್ಸ್ ಇದೆ ಮಾವುಬೇವು. ಅದು ಕೇಳಿಕೊಂಡು ಫೋನ್ ಮಾಡಿದೆ, ಅಣ್ಣ ಯಾಕೋ ನನಗೆ ಡೌಟ್ ಬರ್ತಾ ಇದೆ, ಹಿಂಗಿದ್ದಾರೆ ಹೇಳಿ ಅಂತ. ಅವರು ಆ ಕಡೆ ಹೇಳ್ತಾ ಇದ್ದಾರೆ, ನಾನು ಈ ಕಡೆ ಹೇಳ್ತಾ ಇದ್ದೀನಿ. ಅವತ್ತು ಭಾಳ ನೊಂದ್ಕೊಂಡಿದ್ವಿ ಇಬ್ಬರು. ಸೊ ಆಮೇಲೆ ಭಾಳ ಹೊರಗಡೆ ಬಂದರು. ಮತ್ತೆ ಅದಾದಮೇಲೆ ಮತ್ತೆ ಉಳಿಸ್ಕೊಳ್ಳೋಕ್ಕಾಗಿಲ್ಲ. SP ಬಾಲಸುಬ್ರಹ್ಮಣ್ಯಂ ಸಾಹೇಬರಿಗೆ ಅವ್ರಿಗೆ ಅವರೇ ಹಿಮಾಲಯ ಪರ್ವತಕ್ಕೆ ದೇರ್ ಇಸ್ ನೋ ಕಂಪ್ಯಾರಿಷನ್. ಒಂದೇ ಹಿಮಾಲಯ ಪರ್ವತ, ಅದು SP ಬಾಲಸುಬ್ರಹ್ಮಣ್ಯಂ ಸಾಹೇಬರು ಸಂಗೀತ ಕ್ಷೇತ್ರದಲ್ಲಿ. ಹವಲ್ದಾರ್ ಸರ್, ಯು ಆರ್ ಡನ್ ಎ ವಂಡರ್ಫುಲ್ ಜಾಬ್ ಸರ್. ನಿಮ್ಮನ್ನು ನಾನು ಏನು ಹೇಳೋದು ಗೊತ್ತಿಲ್ಲ. ಯಾಕಂದರೆ ಒಂದು ಮಾತು ಹೇಳಿದ್ರಿ, ಸರ್ಕಾರ ಯಾವುದ್ಯಾವುದಕ್ಕೂ 360 ಕೋಟಿ ಇದೆ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ. ಒಂದು ಒಳ್ಳೆ ಪಾರ್ಕ್ ಮಾಡಿ ಎಲ್ಲ ಸಂಗೀತಗಾರರದ್ದು, C ಯಶವಂತ್ ಅವರು ಇರ್ಬೋದು, ಅನಂತ ಸ್ವಾಮಿ ಅವರು ಇರ್ಬೋದು, SP ಬಾಲಸುಬ್ರಹ್ಮಣ್ಯಂ ಸಾಹೇಬ್ ಇರ್ಬೋದು, ಎಲ್ಲರದ್ದು ಕೂಡ ಆ ಪಾರ್ಕಲ್ಲಿ ಉದ್ಯಾನವನವನ್ನು ಮಾಡಿ ಅಲ್ಲಿ ಸ್ವಲ್ಪ ಹಿಸ್ಟ್ರಿ ಹಾಕಿ ಒಂದು ಪುತ್ಥಳಿ ಇಡ್ಲಿಕ್ಕೆ ಇವ್ರಿಗೆ ಏನಾಗಿದೆ ಸರ್ ಬರ. ಅಷ್ಟು ಕಲಾವಿದರು ಕೂಡ ಇವ್ರೇನು ಕಲಾವಿದರು ಬಂದ್ಬಿಟ್ಟು ಸೈಟ್ ಕೊಡಿ ಅಂತ ಕೇಳಿದಾರ, ಇಲ್ಲ ದುಡ್ಡು ಕೊಡಿ ಅಂತ ಕೇಳಿದಾರ? ಆಡೋಕೆ ಮಾತ್ರ ಕಲಾವಿದರು ಬೇಕಾ ನಮ್ಮ ಸರ್ಕಾರಗಳಿಗೆ? ನಾಚಿಕೆ ಆಗ್ಬೇಕು ಇವರಿಗೆ. ಪ್ರೊಟೆಸ್ಟ್ ಮಾಡ್ಬೇಕು ಆ್ಯಕ್ಚುಲಿ. ಅಲ್ಲಿ ನೋಡಿದ್ರೆ ಎಲ್ಲ 181 ಕೋಟಿ ಲೂಟಿ ಅಂತ, ಇಲ್ಲೇನೋ 2 ಲಕ್ಷ ಕೋಟಿ ಲೂಟಿ ಅಂತ ಹೇಳ್ತಾರೆ. ನಾಚಿಕೆ ಮಾನ ಮರ್ಯಾದಿಲ್ಲ ನಮ್ಗೆ. ಹೇಳಿ ಸರ್, ನಾವು ಪ್ರೊಟೆಸ್ಟ್ ಮಾಡ್ತಿದ್ರ ಬಗ್ಗೆ. ಸರ್ಕಾರಗಳು ಜನದ ದುಡ್ಡು ಫಸ್ಟು ಇದು ತೀಕ್ಷ್ಣವಾಗಿ ಹೇಳ್ತೀನಿ, ದಯಮಾಡಿ ಎಲ್ಲ ಕಲಾವಿದರದ್ದು ಒಂದು ಉದ್ಯಾನವನವನ್ನು ಮಾಡಿ, ಜನ ನಿಮ್ಮನ್ನು ಮೆಚ್ಕೊತಾರೆ.
ನಾವು ಯಾರ್ದೋ ಆಂಧ್ರಲ್ಲಿ ಮಾಡಿದ್ರೋ ತೆಲಂಗಾಣಲ್ಲಿ ಮಾಡಿದ್ರೋ ಗೊತ್ತಿಲ್ಲ, ಬಟ್ ಆಂಧ್ರನಲ್ಲಿ ಇವಾಗ ಚಂದ್ರಬಾಬು ಅವರು ಬಂದಿದ್ದಾರೆ. ನನಗೆ ಆತ್ಮೀಯರು ಅವ್ರಿಗೆ ಹೇಳಿ ಮಾಡೇ ಮಾಡಿಸ್ತೀನಿ ಸರ್. ವೆಂಕಟರಮಣ ಸರ್ ನಾನು ಬಿಡೋದಿಲ್ಲ. ಸೊ ಈ ಭಾಳ ಅದ್ಭುತವಾದ ಕೆಲಸ ಮಾಡಿದೆ ಸರ್. ಈ ಪುತ್ಥಳಿಯನ್ನು ನೀವು ಆದರೆ ನಮ್ಮ ಇದಿದೆಯಲ್ಲ ಸರ್, ಸ್ವತಂತ್ರ ಫ್ರೀಡಮ್ ಪಾರ್ಕು ಅಲ್ಲೆಲ್ಲೋ ಅಕ್ಕಪಕ್ಕ ಇಡ್ಲಿಕ್ಕೆ ಇದು ಮಾಡಿ ಸರ್. ಭಾಳ ಚೆನ್ನಾಗಿರುತ್ತೆ. ಇಲ್ಲ ಅಲ್ಲಿ ಬೇಡ ಸರ್, ಇನ್ನೊಂದು ಇದೆಯಲ್ಲ ಸರ್, ಇವಾಗ ಇದು ಮಾಡಿದಾರಲ್ಲ ಇಲ್ಲಿ, ಅಲ್ಲಿ ವಾಕಿಂಗ್ ಎಲ್ಲ ಮಾಡ್ತೀವಿ ನೋಡಿ. ಇದು ಸಾರಿ ನಮ್ಮ ಅಲ್ಲ ಪ್ಲಾನಿಟೋರಿಯಂ ಎದುರುಗಡೆ ಅಲ್ಲಲ್ಲ ಯೋಧರದ್ದು ಒಂದು ಇದು ಮಾಡಿದ್ದಾರೆ ನೋಡಿ. ಹಾಂ ಅಲ್ಲಿ ಮಾಡ್ಬೋದು. ಇಲ್ಲ ಕಲಾಕ್ಷೇತ್ರದಲ್ಲಿ ಮಾಡಿ, ಕಲಾಕ್ಷೇತ್ರದಲ್ಲಿ ಮಾಡಿ. ಅದ್ಭುತ ಸರ್. ನೀವು ನಾಳೆ ನೀವು ಪರ್ಮಿಷನ್ ಹಾಕಿ ನಾನೇ ಮಾತಾಡ್ತೀನಿ, ಕಲಾಕ್ಷೇತ್ರದಲ್ಲಿ ಮಾಡಿ. ಸೊ ನಿಮ್ಮ ಜೊತೆಗೆ ನಾವಿದ್ದೀವಿ. SP ಬಾಲಸುಬ್ರಹ್ಮಣ್ಯಂ ಸಾಹೇಬರಿಗೆ ನಾವು ಏನೂ ಮಾಡಲಿಕ್ಕಾಗಲ್ಲ. ಇದಕ್ಕಿಂತ ದೊಡ್ಡ ಕೆಲಸ ಫಸ್ಟು ನೀವು ಪ್ರಪಂಚದಲ್ಲಿ ಈ ಕೆಲಸವನ್ನು ಮಾಡಿದ್ದೀರಿ. ನಿಮ್ಮ ದೇವ್ರು ಚೆನ್ನಾಗಿದೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ಜಾಸ್ತಿ ಮಾತಾಡಿದೆ. ನಿಮ್ಗೆ ಯಾಕೆ ಇರ್ಲಿಕ್ಕೆ ಕೇಳಿದೆ ಅಂದರೆ ಅಲ್ಲಿ ಕಾರ್ಮೋಡ ನೋಡೋಕೆ ಹೋಗ್ಬೇಡಿ, ನಿಧಾನಕ್ಕೆ ಹೋಗಿ ಅಂತ. ಥ್ಯಾಂಕ್ ಯು. ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ನಮಸ್ಕರಿಸ್ತಾ, ಹಾಗೆಯೇ ಸಭಾಂಗಣದಲ್ಲಿರ್ತಕ್ಕಂಥ ಎಲ್ರಿಗೂ ನಮಸ್ಕರಿಸ್ತಾ, ನಾನು ಬೇಲೂಜಿ ಅವ್ರಿಗಿನ ಮುಂಚೆ ಮಾತಾಡಬೇಕು ಅಂತ ಯಾಕೆ ಅಂದ್ಕೊಂಡಿದ್ದೆ ಅಂದರೆ, ಅವರು ಏನೇನು ಹೇಳ್ತಾರೆ, ಅವರ ಹಾವಭಾವಗಳು ಏನು, ಯಾವ್ಯಾವ ಸಂದರ್ಭದಲ್ಲಿ ಏನು ಕರೆಕ್ಟಾಗಿ ಸಿಂಕ್ ಮಾಡ್ತಾರೆ ಅನ್ನೋದನ್ನು ನಾನು ತುಂಬ ಗ್ರಹಿಸ್ಕೊಂಡು ನಾನು ಏನೇನು ಮಾತಾಡಬೇಕು ಅಂತ ಇದ್ದೆ ಅದನ್ನೆಲ್ಲ ತಾವು ಮಾತಾಡ್ಬಿಟ್ರಿ ಸರ್. ಅದಕ್ಕೇನೆ ಅಲ್ಲ, ನನಗೇನು ಒಂದು ಆಸೆ ಇತ್ತು ಅಂದರೆ, ನಾವುಗಳೆಲ್ಲ ಸೇರಿ ನಿಮಗೊಂದು ಮನವಿ ಮಾಡಿ, ಯಾಕಂದರೆ ನೀವು ಬಲಿಷ್ಠರು, ಸರ್ಕಾರದ ಕಿವಿ ಹಿಡಿದು ಅಲ್ಲ ಬಲಿಷ್ಠರು ಕಿವಿ ಸರ್ಕಾರದ ಕಿವಿ ಹಿಂಡಿ ಅವನ್ನೆಲ್ಲ ಮಾಡುವಂಥ ಶಕ್ತಿ ನಿಮಗಿದೆ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ಅವ್ರನ್ನ ತುಂಬ ಹತ್ತಿರದಿಂದ ಬಲ್ಲವರು, ಆಮೇಲೆ ಅವ್ರ ಮೇಲೆ ಅಪಾರವಾದಂಥ ಅಭಿಮಾನವನ್ನು ಇಟ್ಕೊಂಡಿರೋರು. ಸೊ ಆ ಕಾರಣಕ್ಕೆ ನಾನು ಮಾತಾಡೋದ್ರ ಮೂಲಕ ನನ್ನ ವೇದಿಕೆಯಲ್ಲಿ ಎಲ್ಲ ನನ್ನ ಗಣ್ಯರ ಜೊತೆಯಲ್ಲಿ ಮಾತಾಡಿಕೊಂಡು ಒಂದು ಮನವಿ ಸಲ್ಲಿಸೋಣ. ಫ್ರೀಡಮ್ ಪಾರ್ಕ್ ಅಂತ ಅಂದ್ರಲ್ಲ, ನಾನು ಫ್ರೀಡಮ್ ಪಾರ್ಕಲ್ಲೇ ಅಂದ್ಕೊಂಡು ಕೊನೆಗೆ ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ, ಪಬ್ಲಿಕ್ ಪ್ಲೇಸ್ಗಳಲ್ಲಿ ಯಾವುದನ್ನು ಪ್ರತಿಮೆಗಳು ಇಡಬೇಕು ಅಂದರೆ ಅದು ಸ್ವಲ್ಪ ಏನೇನೋ ಅದು ಕಾನೂನು ಕಟ್ಟಳೆಗಳು ಸಮಸ್ಯೆಗಳು ಜಾಸ್ತಿ ಇದ್ದಾವೆ. ಇವನ್ ಕಬ್ಬನ್ ಪಾರ್ಕಲ್ಲೋ, ಲಾಲ್ಬಾಗ್ನಲ್ಲೋ ಎಲ್ಲೋ, ಆಮೇಲೆ ಈಗ ಕಲಾಕ್ಷೇತ್ರದಲ್ಲೋ ಅಲ್ಲಿ ಅದನ್ನು ಮಾಡೋದು ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಮನವಿನ ನಿಮ್ಮ ಮಾತಿನ ಮೂಲಕ ನಿಮಗೆ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೆ. ನಾವೇನು ಅನ್ಕೊಂಡು ಅದನ್ನು ನೀವು ಆಲ್ರೆಡಿ ಹೇಳ್ಬಿಟ್ರಿ. ಸೊ ಹೀಗಾಗಿ ನಾನು ನನ್ನ ಮಾತಿಗೆ ಅಷ್ಟು ಇದಿಲ್ದಂಗಿಲ್ಲ. ಅಂದರೆ ನೀವು ಮಾತಾಡಾದ್ಮೇಲೆ ಅದನ್ನು ಹೇಳಿದ್ರೆ ತಪ್ಪಾಗ್ತದೆ. ನಿಮ್ಮ ಮಾತು ನಾನು ಎಂಡಾರ್ಸ್ ಮಾಡ್ತೀನಿ ಸರ್. ಹಾಗೆಯೇ ನನಗೆ ಈಗ ವೆಂಕಟೇಶ್ ಅವರು ಮಾತಾಡ್ತಾ ಹೇಳಿದ್ರು, ನಮ್ಮ ಹವಾಲ್ದಾರರು, ಏಕೆಂದರೆ ಇದನ್ನು ಒಂದು ಭಾರತ ಸರ್ಕಾರ, ಯಾಕಂದರೆ ದಕ್ಷಿಣ ಭಾರತದ ಅಷ್ಟೇ ಅಲ್ಲ, ಎಲ್ಲ ಉತ್ತರ ಭಾರತದಲ್ಲೂ ಕೂಡ ತಮ್ಮದೇ ಆದಂಥ ಛಾಪನ್ನು ಮೂಡಿಸೋದ್ರ ಮೂಲಕ ಇವತ್ತಿನ ದಿನ ಅವ್ರದ್ದೇ ಆದಂಥ ಒಂದು ಸಾಮ್ರಾಜ್ಯವನ್ನು, ಅಂದರೆ ಆ ಒಂದು ವ್ಯವಸ್ಥೆಗೆ ಅವರು ಅನಾಭಿಷಕ್ತ ದೊರೆ ಆಗಿ ಬೆಳೆದದ್ದು. ಇದನ್ನು ಮತ್ತು ಸಾಲದು ಅನ್ನೋದಕ್ಕೆ ಪದ್ಮಭೂಷಣ, ಪದ್ಮಶ್ರೀ ಎಲ್ಲ ಅವಾರ್ಡ್ಗಳನ್ನ ತೊಗೊಂಡಿರೋದು ಕೇಂದ್ರ ಸರ್ಕಾರ ಚಿಂತನೆ ಮಾಡಬೇಕಾಗಿತ್ತು. ಅವರ ಒಂದು ಪ್ರತಿಮೆಯನ್ನು ಅಲ್ಲನ್ನು ಇಡಬೇಕು ಅಂಥೇಳಿ, ಅಥವಾ ರಾಜ್ಯ ಸರ್ಕಾರ ಅವರಾದರೂ ಕೂಡ ಚಿಂತನೆ ಮಾಡಬೇಕಾಗಿತ್ತು, ಅವರು ಮಾಡಲಿಲ್ಲ. ವಿಪರ್ಯಾಸ ಅಂದರೆ ಇಲ್ಲಿ ಭಾಳಷ್ಟು ಜನ ಅವರುಗಳಿಂದ ಬದುಕುಗಳನ್ನು ಕಟ್ಕೊಂಡವರು ಕೂಡ ಯಾರೂ ಅದನ್ನು ಮಾಡಲಿಲ್ಲ. ಆದರೆ ನಾಗರಾಜ್ ಹವಾಲ್ದಾರ್ ಅವರಿಗೆ ಈ ಥರದ ಯೋಚನೆಗಳು ಹೇಗೆ ಬರ್ತವೆ ಅನ್ನೋದ್ರ ಬಗ್ಗೆ ಯಾರು ಅದೇ ಚಿತ್ರರಂಗದವರೇ ಭಾಳಷ್ಟು ಬದುಕು ಕಟ್ಕೊಂಡವರು. ಅಂದರೆ ನನ್ನ ವಿಚಾರಕ್ಕೆ ಬರ್ತೀನಿ. ನಾನು 92ನೇ ಇಸ್ವಿನಲ್ಲಿ ಅವರ ಒಂದು ಅದೇ ಮಧುಸೂದನ್ ಹವಾಲ್ದಾರ್ ಯಾಕಂದ್ರೆ ಅವ್ರಿಗೆ ಯಾಕೆ ಅದ್ರ ಬಗ್ಗೆ ವಿಶೇಷವಾದಂಥ ಆಸಕ್ತಿ ಅಂದರೆ, ಅವರ ಅಣ್ಣ ನಾಗರಾಜ್ ಹವಾಲ್ದಾರ್ ಬಂದು ಹಿಂದೂಸ್ತಾನಿ ಗಾಯಕರು. ಸೊ ಹೀಗಾಗಿ ಗಾಯಕರ ವಂಶದಲ್ಲೇ ತಾವು ಇದ್ದದ್ರಿಂದ, ಆಮೇಲೆ ತಾವು ಕೂಡ ಗಾಯಕರೇ, ಸುಮಾರು ಸಿನಿಮಾಗಳಲ್ಲಿ ತಾವು ಹಾಡುಗಳನ್ನ ಹೇಳ್ಕೊಂಡಿದ್ದೀರಿ. ನಾನು ಅದನ್ನ ಆಮೇಲೆ ಹೇಳ್ತೀನಿ, ನಿಮ್ಮ ಬಗ್ಗೆ ವಿಮರ್ಶೆ ಮಾಡೋಕ್ಕೆ ತುಂಬ ಇದೆ. ಆಮೇಲೆ ನಾನು SP ಸರ್ ವಿಚಾರದಲ್ಲಿ ಅವರು ಬೆಂಗಳೂರಿಗೆ ಬಂದಾಗ ಮೌರ್ಯ ಹೋಟ್ಲಲ್ಲಿ ತಂಗ್ತಿದ್ರು, ಹೋಟೆಲ್ ಮೌರ್ಯದಲ್ಲಿ. 92ನೇ ಇಸ್ವಿನಲ್ಲಿ ನಾನು ಒಂದು ಚಿತ್ರವನ್ನು ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಸಾಧು ಕೋಕಿಲ ಅವರು ಮ್ಯೂಸಿಕ್ ಮಾಡ್ಕೊಂಡಿದ್ರು. ಅದರ ಟ್ರ್ಯಾಕ್ ಹಾಡಲಿಕ್ಕೆ ಅಂತ, ಅಂದರೆ ಅವ್ರ ಟ್ರ್ಯಾಕ್ನ ಬೇರೆಯವ್ರು ಹೇಳಿದರು, ಇವ್ರನ್ನ ಕರೆಸಿದ್ದೆ. ಅವತ್ತಿನ ಕಾಲಕ್ಕೆ ಅದು ಸೂಪರ್ ಡೂಪರ್ ಹಿಟ್ಟು. ಬಟ್ ಮಾಧ್ಯಮ ಇನ್ನೂ ಅವತ್ತಿಗೆ ಅಷ್ಟು ಬಲಿಷ್ಠವಾಗಿರಲಿಲ್ಲ. ಆ ಸಾಂಗನ್ನು
ಅವತ್ತಿನ ಸಾಂಗು ಸಾರಾಯಿ ಸೀಸೆಯಲ್ಲಿ ನನ್ನ ದೇವಿ ಕಾಣುವಳು, ಅದು ದೇವದ ಅಲ್ಲಲ್ಲ, ಅದೇ ನೋಡಿ ದೇವದಾಸ್ ಅಂತೀರಿ, ಅದು ಆ್ಯಕ್ಚುಲಿ ಮಾಂಗಲ್ಯ ಸಾಕ್ಷಿ. ನನ್ನ ಸಿನಿಮಾ, ನನ್ನ ನಿರ್ಮಾಣದ ಚಿತ್ರ ಅದು. ಆ ಸಂದರ್ಭದಲ್ಲಿ ಆ ಚಿತ್ರಕ್ಕೆ ಹಾಡೋದಕ್ಕೆ ಅಂತ ಅವ್ರು ಇಲ್ಲಿಗೆ ಬಂದಾಗ ನನಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವ್ರನ್ನ ಒಂದು 3 ಅಡಿ ದೂರದಿಂದ ನೋಡ್ತೀನಿ ಅನ್ನೋದನ್ನು ನಾನು ಸುಮ್ಮನೆ ಕಲ್ಪನೆನೂ ಕೂಡ ಮಾಡ್ಕೊಂಡಿರಲಿಲ್ಲ. ಯಾಕೆ ಅಂದರೆ ಅಷ್ಟೊತ್ತಿಗಾಲೇ ನಾನು ರವಿಚಂದ್ರನ್ ಅವರ ಸಿನಿಮಾಗಳಲ್ಲಿ ಅವರು ಹೇಳಿದ ಹಾಡುಗಳನ್ನು ಕೇಳಿ 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 ಎಷ್ಟೋ ರಾತ್ರಿಗಳನ್ನ ಕಳ್ಕೊಂಡು, ಅಂದರೆ ಅವ್ರು ಹಾಡು ಕೇಳಿದವ್ರು ನಾನು ನಿದ್ದೆ ಬರ್ತಿರಲಿಲ್ಲ. ಆ ಥರದ ವ್ಯವಸ್ಥೆಯಲ್ಲೂ ಕೂಡ ಮುಳುಗಿದವನು ನಾನು. ಆ ಥರ ಅವ್ರನ್ನ ಭೇಟಿಯಾಗಿ ಅವ್ರಿಗೆ ಹಣ ಸಂದಾಯ ಮಾಡುವಂಥ ಒಂದು ವ್ಯವಸ್ಥೆ ಇತ್ತು. ಅವರು ಪ್ರೊಡ್ಯೂಸರ್ ಎಲ್ಲಿದ್ದಾರೆ ಅಂತ ಕೇಳ್ತಾ ಇದ್ರಂತೆ. ನಾನು ಬರ್ತಿದ್ದೆ ಹೆಂಗೇನೆ ಅವ್ರ ಪಕ್ಕದಲ್ಲಿದ್ದವ್ರನ್ನ ಕೇಳಿದ್ರು, ಪ್ರೊಡ್ಯೂಸರ್ ಬಂದ್ರ ಅಂತ. ಇವರೇ ಪ್ರೊಡ್ಯೂಸರು ಅಂದ ತಕ್ಷಣ ಮೇಲಿಂದ ಕೆಳಗಡೆ ತನಕ ಒಂದು ಸಾರಿ ನನ್ನನ್ನು ನೋಡಿದ್ರು. ಯು ಆರ್ ಎ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಪ್ರೊಡ್ಯೂಸರ್ ಅಂದರು. ಸರ್ ಅಂತ ನಾನು ಕಾಲು ಮುಗಿಯೋಕ್ಕೆ ಅಂತದೆ, ಚಿಚಿ ಅಂತ ಹಿಂದಕ್ಕೆ ಸರ್ಕೊಂಬಿಟ್ಟೋಣ, ಜೋರ ಹಿಂದಕ್ಕೆ ಹೋಗ್ಬಿಟ್ಟು ನೋ ನೀವು ಪ್ರೊಡ್ಯೂಸರ್ಸು, ನೀವು ಆ ಥರ ಎಲ್ಲ ಕಾಲು ಮುಗಿಬಾರ್ದು, ತಪ್ಪಾಗುತ್ತೆ ಅಂಥೇಳಿ ಒಂದು ನಿಂಬೆ ಹಣ್ಣು ಕೊಟ್ಟು ಅವ್ರ ಮ್ಯಾನೇಜರ್ಗೆ ಹೇಳಿದ್ರು, 1 ನಿಮಿಷ ಬನ್ನಿ ಅಂತ ಒಳಗೆ ಕರ್ಕೊಂಡಾಗ ಅದು ಏನು ಮಾತಾಡೋರೋ ಗೊತ್ತಿಲ್ಲ. ನನಗೆ ಹೇಳಿದವರು 16,000 ರೂಪಾಯಿನೋ 17,000 ರೂಪಾಯಿನೋ ಏನೋ ಕೊಡಬೇಕು ಅದು ಅಂತ ಹೇಳಿದರು. ಬಟ್ ಒಂದೇ ಒಂದು ಸಾಂಗ್ ಇತ್ತಲ್ಲ, ಸೊ 16,000 ಚಿಲ್ಲ. ನಾನು ಮೆಂಟಲಿ ಪ್ರಿಪೇರ್ ಆಗಿ ಅವತ್ತಿನ ಕಾಲಕ್ಕೆ 100 ರೂಪಾಯಿ ಬಿಟ್ಟರೆ ಬೇರೆ ಇರಲಿಲ್ವಲ್ಲ, ರೆಡಿ ಇಟ್ಕೊಂಡು ಹೋಗಿದ್ದೆ. ಅವ್ರು ಬಂದ್ಬಿಟ್ಟು 6,800 ರೂಪಾಯಿ ಕೊಡಿ ಸಾಕು ಅಂದರು. ಯಾಕೆ ಅಂತ ಕೇಳಿದೆ ನಾನು. ಅಲ್ಲಪ್ಪ ನನಗೆ ಈ ಥರ ಹೇಳಿದ್ರಲ್ಲ ಅಂದರೆ, ಇಲ್ಲ ಅವರು ಒಂದು ಸಾರಿ ಬಂದರೆ 4 ಚಿತ್ರಗಳ ಹಾಡು ಹೇಳ್ತಾರೆ. ಆ 4 ಚಿತ್ರಗಳನ್ನ ಹಾಡು ಹೇಳಿದಾಗ ಅವ್ರು ಬಂದದ್ದು ಹೋದದ್ದು ಇಲ್ಲಿ ತಂಗಿದ್ದು ಎಲ್ಲವನ್ನು ಖರ್ಚು ವೆಚ್ಚ ಲೆಕ್ಕಾಚಾರ ಹಾಕಿ ಎಷ್ಟು ಇದಾಗುತ್ತೋ ಅದನ್ನು ಡಿವೈಡ್ ಮಾಡ್ತಾರೆ. ಅದು ಒಬ್ಬರಿಗೆ ಬರ್ಡನ್ ಆಗಬಾರ್ದು ಅನ್ನೋ ಕಾರಣಕ್ಕೆ. ಸೊ ಅವಾಗ ಸ್ಟುಡಿಯೋನೂ ಅಡ್ಜಸ್ಟ್ ಮಾಡಿಕೊಂಡು ಆ ಸಮಯವನ್ನು ಅಡ್ಜಸ್ಟ್ ಮಾಡಿಕೊಂಡು ಅವ್ರು ಮೆಂಟಲಿ ಫಿಕ್ಸ್ ಆಗಿ ಬಂದು 4 ಚಿತ್ರಗಳ ಹಾಡನ್ನು, ಅಂದರೆ 4 ಚಿತ್ರದಲ್ಲಿ 2 3 ಇದ್ರೂ ಕೂಡ ಆ ಸಿನಿಮಾ ಬ್ಯಾನರ್ಗಳಿಗೆ ಡಿವೈಡ್ ಮಾಡ್ತಾರೆ. ನಿಮಗೆ ಅದರಲ್ಲೂ 50% ಡಿಸ್ಕೌಂಟ್ ಕೊಟ್ಟಿದ್ದಾರೆ ಅಂದರು. ಯಾಕೆ ಅಂತ ಕೇಳಿದೆ. ಆ ಹುಡುಗ ಪ್ರೊಡ್ಯೂಸರ್ ಅಂತ ಕೇಳಿದ್ರು ನನ್ನನ್ನು. ಅಂದರೆ ತುಂಬ ಸಣ್ಣ ವಯಸ್ಸಲ್ಲಿ ಪ್ರೊಡ್ಯೂಸರ್ ಆಗಿಬಿಟ್ಟಿದ್ದಾರೆ, ಅವ್ನಿಗೆ ಎನ್ಕರೇಜ್ ಮಾಡಬೇಕು ನಾವು ಅಂತ ಹೇಳಿ ನನಗೆ 6,800 ರೂಪಾಯಿ ಇಸ್ಕೊಂಡು ಅವ್ರು ಇದು ಮಾಡಿದ್ರು. ನಾನು ತಿರುಗಿ ವಾಪಸ್ ಬರುವ ಕಾಲು ಮುಗಿಬೇಕು ಅಂತ ಹೋದಾಗಲೂ ಕೂಡ ಅವ್ರು ನನ್ನ ಕೈಯಿಂದ ಕಾಲನ್ನ ಮುಟ್ಟಿಸ್ಕೊಳ್ಳಿಲ್ಲ. ನನಗೆ ಯಾವಾಗ ಮಧುಸೂದನ್ ಹವಾಲ್ದಾರ್ ಈ ರೀತಿ ಇದನ್ನು ಎಸ್ ಪಿ ಸಾರ್ದು ಮಾಡ್ತಾಯಿದ್ದೀವಿ ಅಂದರು, ನನಗೆ ಇಷ್ಟು ವರ್ಷಗಳ ಕಾಲ ನನ್ನ ಸುದೀರ್ಘವಾದಂಥ 28-29 ವರ್ಷದ ಚಿತ್ರರಂಗದ ಜರ್ನಿನಲ್ಲಿ ಈ ಥರದ ಒಂದು ಅವಕಾಶ ಸಿಕ್ಕಿರಲಿಲ್ಲ ಎಸ್ ಪಿ ಸಾರ್ ಬಗ್ಗೆ ಮಾತಾಡೋದಕ್ಕೆ. ಆಮೇಲೆ ಅವ್ರ ಬಗ್ಗೆ ನನಗೊಂದು ವಿಶೇಷವಾದಂಥ ಇನ್ನೊಂದು ವ್ಯಾಮೋಹ ಏನು ಅಂದರೆ, ಅವರು ನನ್ನ ದೊಡ್ಡಣ್ಣ ಇದ್ದರು, ಬಸವರಾಜ ಬಣಕಾರ್ ಅಂತೇಳಿ, ಅವ್ರ ಥರನೇ ಇದ್ದಾರೆ ನೋಡೋದಕ್ಕೆ. ಸೊ ಹೀಗಾಗಿ ನನಗೆ 2 ಕಡೆ ಅವ್ರ ಬಗ್ಗೆ ಒಂದು ಸೆಂಟಿಮೆಂಟು. ನಮ್ಮ ಮಧುಸೂದನ್ ಹವಾಲ್ದಾರ್ ಅವ್ರಿಗೆ ನಾನು ಒಂದೇ ಒಂದು ಮಾತು ಹೇಳಿದೆ, ಯಾರಿಗೂ ಬರದೇ ಇರತಕ್ಕಂಥ ವಿಚಾರಗಳು ಅಣ್ಣ ನಿನಗೆ ಹೆಂಗೆ ಬರ್ತವೆ ಸ್ವಲ್ಪ ದಯವಿಟ್ಟು ಬಿಡಿಸಿ ಹೇಳ್ಬಿಡು ಅಂತ. ಯಾಕಂದ್ರೆ ಅವ್ರ ಚಿತ್ರದಲ್ಲಿ ನಾನು ನಟನೆನೂ ಕೂಡ ಮಾಡಿದ್ದೀನಿ. ಅವ್ರದ್ದೊಂದು ಚಿತ್ರ ಮೆಜೆಸ್ಟಿಕ್ ಡಿಸೆಂಬರ್ 16 ಅನ್ನೋ ಒಂದು ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ಸರಿ, ಸುಮಾರು ಒಂದು 30-32 ದಿನಗಳ ಕಾಲ ಅವರು ಡೈರೆಕ್ಟ್ರು, ನಾನು ಆರ್ಟಿಸ್ಟು. ವಿಲನ್ ಪಾತ್ರ ತಾನೇ? ಇಲ್ಲ ಸರ್, ವಿಲನ್ ಪಾತ್ರ ಅಲ್ಲ. ಆದರೆ ಅವ್ರಿಗೆ ಏನು ಹವಾಲ್ದಾರ್ಜಿ ಏನ್ರಿ ಮಾಡ್ತಾ ಇದ್ದೀರಿ ನೀವು, ಇನ್ನೂ ಯಾರು ಬಂದಿಲ್ಲ ಅಂದರೆ, ಸಾರ್ ಬಂದ್ಬಿಡ್ತಾರೆ ಬಿಡಿ ಸರ್, ಆಗೋಗ್ಬಿಡ್ತಾರೆ ಬರೀ ಸರ್ ನಿಂತ್ಕೊಳ್ಳಿ ಸರ್, ಪಟ ಮುಗಿಸ್ಕೊಂಡು ರೈಟ್ ನಡಿ ಅಂತ ಕರ್ಕೊಂಬಂದ್ಬಿಡೋರು. ಸೊ ಈ ಥರದ ವಿಚಾರಧಾರೆಗಳು ತಮಗೆ ಬಂದದ್ದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮನ್ನು ಅಭಿನಂದಿಸ್ತಾ, ದಯಮಾಡಿ ಸರ್ ತಮ್ಮೆಲ್ಲರ ಒಂದು ಒತ್ತಾಯದ ಮೇರೆಗೂ ಅಂದ್ಕೊಳ್ಳೋದು, ಮನವಿ ಮೇರೆಗೆ ಅಂದ್ಕೊಳ್ಳೋದು, ನಾನು ವೇಣುಜಿ ತಮ್ಮನ್ನು ಇನ್ನೂ ಒಂದು ಸಾರಿ ಕೇಳ್ಕೊಂತೀನಿ, ದಯಮಾಡಿ ಸರ್ಕಾರಕ್ಕೆ ಪ್ರತಿಮೆಯನ್ನು ನಾವು ಕೊಡ್ತೀವಿ ಅಂತ ಹೇಳಿ, ಆದರೆ ಕೊಡೋದಕ್ಕೆ ಅವರು ಸಾರ್ವತ್ರಿಕ ವಲಯದಲ್ಲಿ ಜಾಗಗಳಿಗೆ ಅವಕಾಶ ಇಲ್ಲ ಇವಾಗ. ಮತ್ತು ಅದಕ್ಕೆ ಕಾನೂನು ಕಟ್ಲೆ ಏನೇನೋ ಹೇಳ್ತಾರೆ, ಆಮೇಲೆ ಕಾರ್ಪೊರೇಷನ್ ಪರ್ಮಿಷನ್ ಬೇಕು ಹಾಗೆ ಹೀಗೆ ಅಂಥೇಳಿ. ನಿಮ್ಗಳ ಕೈಯಿಂದ ಅದು ಆಗುತ್ತೆ. ಎಲ್ಲೋ ಒಂದು ಮೂಲೆಯಲ್ಲಿ ಇಡೋದು ಬೇಡಿ. ಜನನಿಬಿಡ ಪ್ರದೇಶ ಅಂದರೆ ಅದು ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಅಥವಾ ಕಲಾಕ್ಷೇತ್ರ ಆಗಿರ್ಬೋದು, ಅಂಥ ಜಾಗದಲ್ಲಿ ಆ ಪುತ್ಥಳಿಯನ್ನು ಇಡೋದಕ್ಕೆ ತಾವು ಸಹಕಾರಿಯಾಗಿರ್ರಿ ಅಂತ ಹೇಳಿ ಎಲ್ಲರ ಒತ್ತಾಸೆ ಮೇರೆಗೆ ನಾನು ಪ್ರಾಯಶಃ ನನ್ನ ಮನವಿನ ತಾವೆಲ್ಲ ಒಪ್ತೀರಿ ಅಂತ ಅಂದ್ಕೊಂಡಿದ್ದೀನಿ.
ಇಲ್ಲಿ ಈಗ ಒಂಥರ ಈ ವೇದಿಕೆಗೆ ನೀವು ಒಂಥರ ನನ್ನ ಚೀಫ್ ಮಿನಿಸ್ಟರ್ ಇದ್ದಂಗೆ ದಯಮಾಡಿ ಅಲ್ಲ ಅಂದ್ರೆ ಅಷ್ಟು ಬಲಿಷ್ಠರು ಅನ್ನೋ ಒಂದು ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಎಲ್ಲ ರೀತಿಯಲ್ಲೂ ಇದ್ದೀನಿ. ಆಮೇಲೆ ನಿಮ್ಮ ಸೌಮ್ಯತೆ, ಬಲಿಷ್ಠರು ಅಂದ ಮಾತ್ರಕ್ಕೆ ಯಾರು ಅಪಾರ್ಥ ಮಾಡ್ಕೊಳ್ಳೋದು ಬೇಡಿ. ನಿಮ್ಮ ಸೌಮ್ಯ ಸ್ವಭಾವ, ನಿಮ್ಮ ನಡವಳಿಕೆ, ನಿಮ್ಮ ಮಾತಿನ ಶೈಲಿ ಮತ್ತು ನಿಮ್ಮ ಮನವಿ ಮಾಡ್ತಕ್ಕಂಥ ಒಂದು ಆ ವ್ಯವಸ್ಥೆ ಏನಿದೆ ಅವು ಎಲ್ಲವೂ ಸುಲಲಿತ ಸುಂದರ. ಸೊ ಹೀಗಾಗಿ ನಿಮ್ಮ ಮಾತಿಗೆ ಹೆಚ್ಚಿನ ಗೌರವ ಸರ್ಕಾರದಲ್ಲಿ ಇದೆ ಅನ್ನೋ ಒಂದು ಕಾರಣಕ್ಕೆ ನಾನು ನಿಮ್ಮನ್ನು ಅಪೀಲ್ ಮಾಡ್ತಾ ಇದ್ದೀನಿ. ದಯಮಾಡಿ ಈ ಒಂದು ಇದಕ್ಕೆ ತಾವು ಬೆನ್ನೆಲುಬಾಗಿ ನಿಂತ್ಕೊಳ್ರಿ ಅಂತ ಕೇಳ್ತಾ, ನಾನು ತುರ್ತು ಕಾರ್ಯಕಾರಿ ಸಮಿತಿ ಸಭೆ, ನಾನೊಬ್ಬ ನಿರ್ಮಾಪಕರ ಸಂಘದ ಅಧ್ಯಕ್ಷನಾಗಿ ನಾನು ಅಲ್ಲಿಗೆ ಹೋಗದೆ ಹೋದರೆ ಬೇರೆ ಬೇರೆ ಥರ ಅವಘಡಗಳಾಗ್ತವೆ. ಮತ್ತು ಈಗ ಆಲ್ರೆಡಿ ಸುಮಾರು ಫೋನ್ಗಳು ಬಂದಿದ್ದಾವೆ. ಎಲ್ಲ ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರನ್ನು ನಾನು ಭಾಳಷ್ಟು ಜನದ ಬಗ್ಗೆ ತುಂಬ ಮಾತಾಡೋದಿದೆ, ಆದರೆ ಸಮಯದ ಅವಕಾಶ ಅಭಾವ ಇರೋದ್ರಿಂದ ನಾನು ನಿರ್ಗಮಿಸ್ತಾ ಇದ್ದೀನಿ ತಮ್ಮೆಲ್ಲರ ಕ್ಷಮೆಯೊಂದಿಗೆ. Thank you, sir. Thank you, Umesh ji. Thank you so much. ಮುಂದೆ ಖ್ಯಾತ ನರರೋಗ ತಜ್ಞರು ಡಾಕ್ಟರ್ ವೆಂಕಟರಮಣ ಸರ್ ಅವರು ಸಂಗೀತದ ಮೇಲೆ ಅವ್ರಿಗೆ ಅಪಾರ ಪ್ರೀತಿ ಶ್ರದ್ಧೆ. ಅವರು ಸ್ವತಃ ಎಷ್ಟೋ ಹಾಡುಗಳನ್ನು ನಮ್ಮ ಜೊತೆ ಹಾಡಿದ್ದಾರೆ, ಟಿವಿನಲ್ಲಿ ಹಾಡಿದ್ದಾರೆ, ಸಿನಿಮಾಗಳಲ್ಲೂ ಹಾಡ್ಬಿಡ್ತಾರೆ ಇವಾಗ ಅನ್ನೋ ನಮಗೆ ಗ್ಯಾರಂಟಿ ಇದೆ. ಅಷ್ಟು ಶ್ರದ್ಧೆ ಅವ್ರಿಗೆ ಪ್ರೀತಿ. ರಾತ್ರಿ 11 ಗಂಟೆಗೆ ಬಂದ್ಬಿಟ್ಟು ಅವ್ರ ಸ್ಟುಡಿಯೋದಲ್ಲಿ ಹಾಡೋದನ್ನು ನೋಡಿದ್ದೀನಿ. ಸರ್ ದಯವಿಟ್ಟು ತಾವು ಕೂಡ ಒಬ್ಬ SPB ಅವರ ಮಹಾನ್ ಅಭಿಮಾನಿ ಹಾಗೂ ಒಡನಾಡಿ ಕೂಡ, ಹಾಗಾಗಿ ತಾವು 2 ನಿಮಿಷ ಅವ್ರ ಬಗ್ಗೆ ಮಾತಾಡಬೇಕು ಸರ್. ಆಲ್ ದಿ ಡಿಗ್ನರಿಟೀಸ್ ಆನ್ ದ ಡಯಾಸ್, ಇಲ್ಲಿ ಬಂದಿರುವಂಥ ಆಲ್ ದಿ ಅಭಿಮಾನಿಗಳೇ, ಕಲಾ ಪೋಷಕರೇ, ಮಾಧ್ಯಮಿಕ ಮಿತ್ರರೇ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮೊಟ್ಟ ಮೊದಲಾಗಿ ನಾನು ಶ್ರೀ ಮಧುಸೂದನ್ ಹವಲ್ದಾರ್ ಅವರಿಗೆ ನನ್ನ ಅಭಿನಂದನೆಗಳು ಸಲ್ಲಿಸ್ತೀನಿ. ಯಾಕೆಂದರೆ ನಮ್ಮ ದೇಶ ಆಲ್ ಫೈನ್ ಆರ್ಟ್ಸಲ್ಲಿ ವಿ ಆರ್ ಇನ್ ದ ಲೀಡಿಂಗ್ ಫ್ರಂಟ್. ಅದರಲ್ಲಿ ಕರ್ನಾಟಕ ಈಸ್ ಮಚ್ ಮೋರ್. ಇವತ್ತು ನಮ್ಮ ಸ್ಥಾನ ನಾವು ಮತ್ತೆ ತಿರುಗಿ ನಾವೇ ಬಳಸ್ಕೊಂಡಿದ್ದೀವಿ. ಅಂದರೆ ಇವಾಗ ಯಾವುದೇ ರಾಷ್ಟ್ರ ರಾಜ್ಯ ಮಾಡದೇ ಕೆಲಸ ನಾವು ಮಾಡಿದ್ದೀವಿ. ಇದು ಮಧುಸೂದನ್ ಅವರಿಗೆ ಒಬ್ಬರಿಗೆ ಅಲ್ಲ, ಇಡೀ ಕರ್ನಾಟಕದಲ್ಲಿರುವಂಥ ಎಲ್ಲರಿಗೂ ಹೆಮ್ಮೆ ಅಂತ ಭಾವಿಸ್ತೀನಿ. ಇಸ್ ಎ ಡಿಸರ್ವಿಂಗ್ ಎಫರ್ಟ್ ಬಟ್ ಹಿ ಹಸ್ ಡನ್. ಕಂಗ್ರ್ಯಾಚುಲೇಷನ್ಸ್. SPB ಅವರ ಬಗ್ಗೆ ಮಾತಾಡಬೇಕಂದ್ರೆ ತುಂಬ ಇದೆ. ಒರಿಜಿನಲಿ ಐ ಆಮ್ ಎ ಫ್ಯಾನ್ ಫ್ರಮ್ ದಿ ಸ್ಕೂಲ್. ಮರ್ಫಿ ರೇಡಿಯೋಯಿಂದ ಅವರು ಸಾಂಗ್ಸ್ ಕೇಳಿಬಿಟ್ಟು ಆವಾಗಿಂದ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಅವಾಗ ಯಾವಾಗ ನೋಡ್ಬೋದು ಅಂತ ಇರುವಂಥ ಸ್ಥಿತಿಯಿಂದ ಅನ್ಎಕ್ಸ್ಪೆಕ್ಟೆಡ್ಲಿ ಐ ಮೆಟ್ ಹಿಮ್ ಆಫ್ಟರ್ ಐ ಬಿಕಮ್ ಎ ನ್ಯೂರೋ ಸರ್ಜನ್. ಅದಾದ ಮೇಲೆ ಸುಮಾರಾಗಿ ನಮ್ಮ ಫ್ರೆಂಡ್ಶಿಪ್ ಹಾಗೆ ಬೆಳೀತಾ ಇತ್ತು. ಈಗ ಅವ್ರ ಬಗ್ಗೆ ಸಂಗೀತದ ಬಗ್ಗೆ ಮಾತನಾಡೋಕ್ಕಿದೆಲ್ಲ ನೀವು ಚಿತ್ರ ನೋಡಿದಿರಿ, ಪ್ಲಸ್ ಸಾಕಷ್ಟಿದೆ, ನಿಮಗೆಲ್ಲರೂ ಗೊತ್ತಿರೋದೆ. ಆದರೆ ದರ್ ಆರ್ 2 ಕಾಂಟ್ರಿಬ್ಯೂಷನ್ಸ್ ವಿಚ್ ಐ ವುಡ್ ಲೈಕ್ ಟು ಎಂಫಸೈಸ್. ಒಂದೇನೆಂದರೆ, ಇವತ್ತಿನ ಕಾಲದಲ್ಲಿ ಸುಗಮ ಸಂಗೀತದಲ್ಲಿ ಯಾವುದೇ ರೆಫರೆನ್ಸ್ ಬುಕ್ಕು ಗ್ರಂಥ ಇದೆ ಅಂದರೆ ದಟ್ ಈಸ್ SPB ಅವರ ಜೀವನ ಚರಿತ್ರೆ. ಸೊ ದಟ್ ಈಸ್ ಅ ನಂಬರ್ 1 ಕಾಂಟ್ರಿಬ್ಯೂಷನ್. ನಮ್ಮ ದೇಶದಲ್ಲಿ ಸಂಗೀತಕ್ಕೆ ಘರಾನಾಸ್ ಅಂತ ತುಂಬ ಪ್ರಾಮುಖ್ಯತೆ ಇತ್ತು ಮುಂದಿನ ಕಾಲದಲ್ಲಿ. ಈಗ ಕ್ರಮೇಣ ಅದೆಲ್ಲ ಹೊಟ್ಟೋಗ್ಬಿಟ್ಟಿದೆ. ಈಗ ಆದ್ರೇನು ಇವರು ನಮ್ಮ ಸೌತ್ ಇಂಡಿಯಾದಲ್ಲಿ 3 ಘರಾನಾಸ್ ಸ್ಥಾಪಿಸಿದ್ದಾರೆ. ಒಂದು ಎದೆದುಂಬಿ ಹಾಡುವನು, 2ನೇದು ಪಾಡುತ್ತಾ ಈಗ, 3ನೇದು ಸ್ವರಾಭಿಷೇಕಂ. ದೀಸ್ 3 ಘರಾನಾಸ್. ಈಗ ಯಾವುದೇ ಸಾಂಗ್ ಬೇಕು, ಯಾವ ರೀತಿ ಹಾಡಬೇಕು, ಏನು ಕಾಮೆಂಟ್ ಬೇಕು, ಯಾವ ರೀತಿ ಅದನ್ನು ಕಲಿಬೇಕಂದ್ರೆ ಯು ಹ್ಯಾವ್ ಟು ರಿವ್ಯೂ ದ ಹೋಲ್ ಪ್ರೋಗ್ರಾಮ್ಸ್ ಒನ್ಸ್. ದಟ್ ಇಸ್ ಆಲ್ ಯು ವಿಲ್ ಲರ್ನ್ ಸೋ ಮಚ್. ಸೊ ದ್ಯಾಟ್ ಈಸ್ ಅ ಇಂಪಾರ್ಟೆಂಟ್ ಥಿಂಗ್. ಎಲ್ಲರ ಎಷ್ಟೋ ಜನ ಕಲಾವಿದರಿದ್ದಾರೆ, ಅವರೇ ಈಸ್ ಅನ್ಕಂಪ್ಯಾರಬಲ್. ಅದಕ್ಕೆ ಅವರು ಗಾನಗಂಧರ್ವ ಅಂತ ಹೇಳಿದ್ದು ಅದಕ್ಕೆ. ಬಟ್ ಆದರೆ ಅವ್ರಿಗಿರುವಂಥ ಸಮಯ ಸ್ಫೂರ್ತಿ, ಕಂಪ್ಯಾಷನ್ ಅನ್ನೋದು ಬೇರೆ ಆರ್ಟಿಸ್ಟಲ್ಲಿ ಯಾರ ಹತ್ರನೂ ನೋಡಿಲ್ಲ ನಾನು. ಯಾಕಂದರೆ ಯಾವುದೇ ಸಾಂಗ್, ಮೊಟ್ಟ ಮೊದಲ ಮರ್ಯಾದಾ ರಾಮಣ್ಣ ಸಾಂಗಿಂದ ಇಷ್ಟುವರೆಗೆ ಎಷ್ಟು ಸಾಂಗ್ ಹಾಡಿದ್ರು, 40,000 ಸಾಂಗ್ ಹೆಚ್ಚಾದ್ರೇನು, ಪ್ರತಿಯೊಂದು ಸಾಂಗದಲ್ಲಿ ಯಾವ ಸಂದರ್ಭ ಇತ್ತು, ಯಾರು ಬರೆದಿದ್ರು, ಯಾರು ಸಂಗೀತ ನಿರ್ದೇಶನ ಮಾಡಿದರು, ಯಾವ ರೀತಿ ಸಿಚುವೇಶನ್ ಇತ್ತು, ಯಾರ್ಯಾರು ಏನು ಕಾಮೆಂಟ್ ಮಾಡಿದರು, ಇವ್ರು ಏನೇನು ತಪ್ಪು ಮಾಡಿದ್ರು, ಹೆಂಗೆ ಕರೆಕ್ಟ್ ಮಾಡಿಕೊಂಡ್ರು, ಪ್ರತಿಯೊಂದು ವಿಷಯ ಅವ್ರಿಗೆ ಎಷ್ಟು ನೆನಪಿದೆ ಅಂದರೆ ಅವ್ರ ಎಷ್ಟು ಆಸಕ್ತಿ, ಎಷ್ಟು ಸಮಯ ಸ್ಫೂರ್ತಿ, ಎಷ್ಟು ಕಂಪ್ಯಾಷನ್, ಇಂಟ್ರೆಸ್ಟ್ ಇದೆ ಅಂತ ಬೇರೆಯವರ ಆರ್ಟಿಸ್ಟಲ್ಲಿ ಇಲ್ಲಿ ಇರೋದಿಲ್ಲ. ಅದು ಅವ್ರು ಇರುವಂಥ ಕಾಮೆಂಟ್ಸ್ ಅವ್ರು ಹಂಚಿಕೊಟ್ಟಿದ್ದು ಈ ಕಾರ್ಯಕ್ರಮಗಳಲ್ಲಿ ಎಷ್ಟೋ ಜನ ಸ್ಟೂಡೆಂಟ್ಸ್ಗೆ ಇಸ್ ಎ ವಂಡರ್ಫುಲ್ ಟಿಪ್ಸ್ ಫಾರ್ ಟು ಬಿಕಮ್ ಎ ಗ್ರೇಟ್ ಆರ್ಟಿಸ್ಟ್ ಇನ್ ದ ಫ್ಯೂಚರ್. ಸೊ
more than a musician, I want to talk about his personality. So we gradually became good friends. once in a way ಮಾತಾಡ್ತಾ ಇದ್ದೀವಿ. ಒಂದು ಸಲ ನಾನು ಬ್ಯಾಂಗ್ಳೂರಲ್ಲಿ 1062 ಅಂತ ಅಪಘಾತ ಆಗದವ್ರಿಗೆಲ್ಲರಿಗೂ ಫ್ರೀಯಾಗಿ ಟ್ರಾನ್ಸ್ಪೋರ್ಟ್ ಮಾಡಬೇಕು. ಯಾಕೆಂದರೆ 2000 ನಮ್ಮ ಬ್ಯಾಂಗ್ಳೂರು ಸಿಟಿಯಲ್ಲಿ 100 ಅಪಘಾತಗಳಾದರೆ ಅದರ 22% ಹಾಸ್ಪಿಟಲ್ಗೆ ಸೇರೋದು ಮುಂಚೆನೇ ಪ್ರಾಣ ಕಳ್ಕೊಳ್ತಾ ಇದ್ದರು. ದಿಸ್ ವಾಸ್ ಎ ವೆರಿ ಶಾಕಿಂಗ್ ನ್ಯೂಸ್ ಫಾರ್ ಆಲ್ ಆಫ್ ಅಸ್. ಅದಕ್ಕೆ ನಾನೇನು ಮಾಡಿದ್ದೀನಿ, ಕಾಂಪ್ರಹೆನ್ಸಿವ್ ಟ್ರಾಮಾ ಕನ್ಸಾರ್ಷಿಯಮ್ ಅಂತ ಒಂದು NGO ಒಂದು ಶುರು ಮಾಡಿ 45 ಫ್ರೀ ಆ್ಯಂಬುಲೆನ್ಸಸ್ ಮಾಡಿದ್ವಿ. ಸಾಕಷ್ಟು ಎಲ್ಲರೂ ಸಹಾಯ ಮಾಡಿ ಫ್ರೀ ಆ್ಯಂಬುಲೆನ್ಸಸ್ ಕೊಟ್ಟರು. ಅಂದರೆ ನನಗೆ ಪ್ರಾಬ್ಲಮ್ ಏನಾಯಿತು ಅಂದರೆ ಅದನ್ನು ನಡೆಸಲಿಕ್ಕೆ ದುಡ್ಡಿರಲಿಲ್ಲ. ಎಲ್ಲ ಕಡೆ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ಎಲ್ಲರನ್ನು ಡೊನೇಷನ್ ಕೊಡು ತುಂಬ ಕಷ್ಟ ಆಗ್ತಾಯಿತ್ತು. ಒಂದಿನ ನಾನು ಇವ್ರಿಗೆ ಫೋನ್ ಮಾಡಿದೆ, ಬಾಲ್ಗಾರು, ದಿಸ್ ಇಸ್ ಬಿಕಮಿಂಗ್ ಎ ಪ್ರಾಬ್ಲಮ್, ಐ ವಾಂಟೆಡ್ ಟು ಡೂ ದಿಸ್. ಈ ಸೆಟ್ ಸೊ ಇವತ್ತಿನ ದಿನ ನಾನು ಕಂಠೀರವ ಸ್ಟುಡಿಯೋಗೆ ಬರ್ತಾ ಇದ್ದೀನಿ, ರೆಕಾರ್ಡಿಂಗ್ ಇದೆ, ನೀವು ಬೆಳಗ್ಗೆನೇ ಅಲ್ಲಿಗೆ ಬಂದುಬಿಡಿ, ನಾನು ಮಾತಾಡ್ತೀನಿ ಅಂತ. ನಾನು ಬೆಳಗ್ಗೆ ಅಲ್ಲಿ ಹೋದಾಗ ಅವ್ರು ಮೇಕಪ್ ರೂಮಲ್ಲಿದ್ದರು, ರೆಡಿ ಆಗಲಿಲ್ಲ, ಏನಿಲ್ಲ, ಸುಮ್ಮನೆ ಬನೀನು ಹಾಕ್ಕೊಂಡು ಮೇಕಪ್ ಮಾಡಿಸ್ಕೊಳ್ತಾ ಇದ್ರು. ನೀವು ಒಳಗಡೆ ಬನ್ನಿ, ನಾನು ಇಲ್ಲೇ ಮಾತಾಡೋಣ ಅಂದರು. ನನಗೆ ಆಶ್ಚರ್ಯ ಆದರು, ಅವ್ರಿಗೆಲ್ಲ ವೆಯ್ಟ್ ಮಾಡ್ತಿರ್ತೀವಿ, ಇಲ್ಲ ಬನ್ನಿ. ಅಲ್ಲೇ ಹೋಗಿ ಮಾತಾಡಿದ್ವಿ. ಎಲ್ಲ ಹೇಳಿದ ಮೇಲೆ ಡೋಂಟ್ ವರಿ, ವಿ ವಿಲ್ ಡೂ ಒನ್ ಶೋ ಫಾರ್ ದಿಸ್ ಅಂತ ಹೇಳಿದರು. ಆವಾಗ ನಮಗೆ KSLT ಸ್ಟೇಡಿಯಂ ಕೊಟ್ಟಿದ್ರು ಅವಾಗ ಫ್ರೀಯಾಗಿ. ಸೊ ಆ ಸ್ಟೇಡಿಯಮಲ್ಲಿ ಒನ್ ಆಫ್ ದ ಬೆಸ್ಟ್ ಪ್ರೋಗ್ರಾಮ್ಸ್ ಈ ಪರ್ಫಾರ್ಮ್. 3 hours ನಾನ್ ಸ್ಟಾಪ್ ಹಾಡಿದರು. ಸೊ ಅದರಿಂದ ಯು ವೋಂಟ್ ಬಿಲೀವ್, 6 ತಿಂಗಳ ಕಾಲ ನಾವು ಆಂಬ್ಯುಲೆನ್ಸನ್ನು ರನ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಅದ್ರ ಜೊತೆಗೆ ದಿವ್ಯಶ್ರೀ ಅವರು ಅದೇ ದಿನ ಒಂದು ಹೊಸ ಆಂಬ್ಯುಲೆನ್ಸನ್ನು ಡೊನೇಟ್ ಮಾಡಿದರು ಅವ್ರಿಗೆ. ಸೊ ಅಂಥ ಪ್ಯಾಷನ್ ಇರುವಂಥ ವ್ಯಕ್ತಿ, ಒಂದು ಲೈಫ್ ಸೇವಿಂಗ್ ಯಾವುದೇ ಆಗಲಿ ಅದು ಮುಂದೆ ಬರ್ತೀನಿ ಅಂತ ಇರುವಂಥ ವ್ಯಕ್ತಿ ಇನ್ನೊಬ್ಬರು ಇರುವುದಿಲ್ಲ. ಸೊ ಅದರಿಂದ ಬಂದಿದ್ದಂಥ ಸಹಾಯದಿಂದ ಬೆಂಗಳೂರಿಗೆ ಏನು ಆಯಿತು ಅಂದರೆ 22% ಇದ್ದಿದ್ದು ಲೆಸ್ ದೆನ್ 5% ಆಗಿದೆ. ಸೊ ಅದರಿಂದ ಅನಂತರ ನಾವು 108 ಬಂದಿದ್ದು. ಅದು ಫಸ್ಟ್ 108 ಇರಲಿಲ್ಲ. ಸೊ ದಿಸ್ 108ಗಿಂತ ಮುಂದೆ ಮಾರ್ಚ್ 2000 ನಾವು ಲಾಂಚ್ ಮಾಡಿದ್ದು ಆ್ಯಂಬುಲೆನ್ಸ್ ಸರ್ವಿಸ್. ಅದೊಂದು. ಎರಡನೇದು ಅವ್ರಿಗೆ ಸರಳತೆ. ಸೊ ಎಷ್ಟೇ ಇಂಟರ್ನ್ಯಾಷನಲ್ ಫೇಮಸ್ ಸಿಂಗರ್ ಆದ್ರೇನು, ಯಾರ ಜೊತೆಗೆ ಆದ್ರೇನು ವಯಸ್ಸಿಗೂ ಸಂಬಂಧ ಇಲ್ಲ, ಸ್ಟೇಟಸ್ಗೆ ಸಂಬಂಧ ಇಲ್ಲ, ಎಷ್ಟು ಪ್ರೀತಿಯಿಂದ ಎಷ್ಟು ಸಮವಾಗಿ ಮಾತಾಡ್ತಾರೆ ಅಂದರೆ ಇನ್ನೊಬ್ಬರಿಗೆ ಆ ಗುಣ ಬರೋದಿಲ್ಲ. ಎಷ್ಟೇ ಯಂಗೆಸ್ಟ್ ಆರ್ಟಿಸ್ಟ್ ಇರಲಿ, ಹೈಯೆಸ್ಟ್ ಸೀನಿಯರ್ ಮೋಸ್ಟ್ ಆರ್ಟಿಸ್ಟ್ ಇರಲಿ, ಎಲ್ಲರನ್ನೂ ಒಂದೇ ರೀತಿ ನೋಡ್ತಾರೆ, ಒಂದೇ ರೀತಿ ಮಾತಾಡ್ತಾರೆ. ಇನ್ನೊಂದೇನೆಂದರೆ ಅವ್ರಿಗೆ ಯಾವುದೇ ತೊಂದರೆ ಇದ್ದರೆ ಫಸ್ಟ್ ನನಗೆ ಫೋನ್ ಮಾಡೋರು. ಯಾವುದೇ ಮೆಡಿಕಲ್ ಪ್ರಾಬ್ಲಮ್ ಯಾವ ಆರ್ಟಿಸ್ಟಿಗಾಗಲಿ ಅವ್ರ ಕುಟುಂಬ ಸಭ್ಯರಿಗಾಗಲಿ ಪ್ರಾಬ್ಲಮ್ ಇದ್ದರೆ ಫಸ್ಟ್ ಫೋನ್ ಮಾಡಿಬಿಟ್ಟು ಈ ಥರ ಯೂಸ್ ಟು ರಿಕ್ವೆಸ್ಟ್ ವಿ ಆರ್ ವೆರಿ ಕ್ಲೋಸ್. ಆದ್ರೇನು ವೆರಿ ಹಂಬ್ಲಿ ಯು ವಿಲ್ ಟೆಲ್. ಸೊ ಈ ಥರ ಆಗ್ತಾರೆ, ಈಸ್ ವೆರಿ ಗುಡ್ ಆರ್ಟಿಸ್ಟ್, ಅವ್ರ ತಂದೆಗೆ ಈ ಥರ ಪ್ರಾಬ್ಲಮ್ ಇದೆ, ಯು ಹ್ಯಾವ್ ಟು ಟೇಕ್ ಕೇರ್, ದೆನ್ ಯು ವಿಲ್ ಕಾಲ್ ಮಿ ಆಫ್ಟರ್ ಸಮ್ ಟೈಮ್, ಹೇಗಿದೆ ಅಂತ ಫಾಲೋ ಅಪ್ಪು ಮಾಡ್ತಾಯಿದ್ರು. ಒಂದು ಸಮಯ ಏನಾದರೂ ಅವ್ರಿಗೇನಾದರೂ ಮನಿ ಪ್ರಾಬ್ಲಮ್ ಇದ್ದರೆ ನನಗೆ ಹೇಳಿ, ನಾನೇ ಸಹಾಯ ಮಾಡ್ತೀನಿ ಅಂತ. ಸೊ ಈಸ್ ಅಮೇಝಿಂಗ್ ಪರ್ಸನಾಲಿಟಿ. ಇದು ಇವತ್ತೇ ಅಲ್ಲ, ಈ ಚಿಕ್ಕವರಿಂದನೂ ಅವ್ರಿಗೆ 9 ಫ್ರೆಂಡ್ಸ್ ಇದ್ದರು ಫ್ರಮ್ ಚೈಲ್ಡ್ಹುಡ್. ನವಗ್ರಹಗಳ ಥರ ಯಾವ ಒಟ್ಟಿಗೆ ಇದ್ದಾರೋ ಇವತ್ತು ಲಾಸ್ಟ್ವರೆಗೂ ಅವರು ಎಲ್ಲರೂ ಒಟ್ಟಿಗೆ ಇದ್ದರು. ಅವರವರ ಡಿಫ್ರೆಂಟ್ ಕೆಲಸಗಳಿದೆ, ಎಲ್ಲರೂ ನನಗೆ ಪರಿಚಯ ಇವ್ರ ಮೂಲಕ. ಯಾವ ಕೂತ್ಕೊಂಡಾಗೆ ಅವರು ಬರ್ತಾಯಿದ್ರು, ಎಲ್ಲಿದ್ದರೆ ಅವ್ರ ಜೊತೆಗಳು ಬರ್ತಾರೆ. ಸೊ ಎಷ್ಟು ಅನ್ಯೋನ್ಯತೆ ಇದೆ ಅಂದರೆ ಎಲ್ಲರೂ 9 ಫ್ರೆಂಡ್ಸ್ ಇವತ್ತೂ ಒಟ್ಟಿಗೆ ಇದ್ದಾರೆ. ಅದು ದ್ಯಾಟ್ ಈಸ್ ಎ ಗ್ರೇಟ್ ಕ್ವಾಲಿಟಿ. ಸೊ ಈ ರೀತಿ ಅವರಿಗೆ ಪ್ರತಿಯೊಂದು ಫಸ್ಟ್ ಥಿಂಗ್ ನಾವು ತುಂಬ ಕ್ಲೋಸ್ ಆಗಿದೆ ಅದಂದರೆ ಅವರ ಮ್ಯಾನೇಜರ್ ವಿಠಲ್ ಅಂತ ಇದ್ದರು. ಅವರಿಗೆ ಸ್ಟ್ರೋಕ್ ಆದಾಗ ಅಡ್ಮಿಟ್ ಆದಾಗ ಈ ಬಿಕೇಮ್ ವೆರಿ ಕ್ಲೋಸ್. ಅವರಂದರೆ ಅವ್ರಿಗೆ ಪ್ರಾಣ. ಮ್ಯೂಸಿಕ್ ಅಂತ ಎಷ್ಟು ಇಷ್ಟನೋ ವಿಠಲ್ ಅಂದರೆ ಅಷ್ಟೇ ಇಷ್ಟ. ವಿಠಲ್ಗೂ ಹಾಗೆ ಅವರು ದೆನ್ ವಿ ಹ್ಯಾವ್ ಟು ಟ್ರೀಟ್ ಇಟ್. ನಾವು ಟ್ರೀಟ್ ಮಾಡಿದ್ವಿ, ರಿಕವರಿ ಆಗಿದ್ರು. ಆದರೆ ಅವ್ರ ಜೊತೆಗೆ ಮೆಡ್ರಾಸಲ್ಲಿ ಲೋಕಲ್ ಪ್ರೋಗ್ರಾಮ್ಸ್ ಬಿಟ್ಟು ಹೊರಗಡೆ ಟ್ರಾವೆಲ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು. ಅದರಿಂದ ಅವರು ತುಂಬ ಡಿಪ್ರೆಷನ್ಗೆ ಹೋಗ್ಬಿಟ್ರು ವಿಠಲ್. ಸೊ ಎವ್ರಿ ಟೈಮ್ ಬಾಲಸುಬ್ರಹ್ಮಣ್ಯ ಅವ್ರು ಫೋನ್ ಮಾಡ್ತಾಯಿದ್ರು, ಸರ್ ಈ ಥರ ಅವರಿಗೆ ಡಿಪ್ರೆಷನ್ ಆಗ್ಬಿಡ್ತದೆ, ನೀವೇನೋ ಅವ್ರ ಹತ್ರ ಮಾತಾಡ್ತೀರಾ, ಅವರು ಸ್ವಲ್ಪ ಮೇಲೆ ತರಿಸಿ. ಅದೆಷ್ಟು ಕಂಪ್ಯಾಷನ್ ಅಂದರೆ ಸ್ವಂತ ಫ್ಯಾಮಿಲಿ ಥರನೇ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ತಾಯಿದ್ರು, ಯಾವುದೇ ಸಹಾಯಕ್ಕಾಗಲಿ ಎಲ್ಲನೂ. ಸೊ ಇದೇ ರೀತಿ ನಾವು ಒಂದು ಸಲ ಕ್ಯಾಶುವಲಾಗಿ ಮಾತಾಡ್ತಾ ಇದ್ದರೆ ಪ್ರಪಂಚದಲ್ಲಿ ಎಲ್ಲಿ ಇದ್ರೇನು ಫೋನ್ ಮಾಡ್ತಿದ್ರು, ಏನೇ ತೊಂದರೆ ಇದ್ರೂ ಫೋನ್ ಮಾಡ್ತಿದ್ರು. 2-3 ತಿಂಗಳು ಫೋನ್ ಇಲ್ಲ ಆದರೆ ನನಗೆ ಫೋನ್ ಮಾಡಿಬಿಟ್ಟು ಅವ್ರ ನಂಬರ್ ಬರೋದಿಲ್ಲ. ಅವರು ವೆಬ್ಸೈಟ್ SPB.India ಅಷ್ಟು ಫೇಮಸ್, ಅವ್ರ ನಂಬರ್ ಬರೋದಿಲ್ಲ. ಬಟ್ ನಾನು ಒಂದೊಂದ್ಸಲ ಆ ಥರ ಈ ಥರ ನಂಬರ್ ನಾನು ತಗೊಳ್ಳಲ್ಲ, ಬಿಸಿ ಇರೋದ. ಅವ್ರು ಫೋನ್ ಮಾಡಿಬಿಟ್ಟು ನಾನು SP ಬಾಲಸುಬ್ರಹ್ಮಣ್ಯ ಅಂಟಾರಂడి, ಈಸ್ ಟು ಇಂಟ್ರಡ್ಯೂಸ್ ಎವ್ರಿ ಟೈಮ್. ಸೊ ಅಷ್ಟು ಜೋಕ್ ಮಾಡ್ತಾಯಿದ್ರು.
ಒಂದಿನ ನಾವು ಕ್ಯಾಶುವಲಾಗಿ ಮಾತಾಡ್ತಾ ಇದ್ದರೆ 50 years ಆದಾಗ ನಾವು ಎಲ್ಲರೂ ಡಾಕ್ಟರ್ಸ್ ಎಲ್ಲ ನಿಮ್ಮನ್ನು ಮೀಟ್ ಮಾಡೋಕೆ ಹೇಳ್ತಾ ಇದ್ದಾರೆ. ನಾವೊಂದು ಸಣ್ಣ ಫಂಕ್ಷನ್ ಅರೇಂಜ್ ಮಾಡ್ತೀನಿ, ವಿಲ್ ಫೆಲಿಸಿಟೇಟಿವ್ ಅಂದರೆ ಫೆಲಿಸಿಟೇಷನ್ ಏನು ಬೇಡ, ನಮ್ಮ ಮನೆಗೆ ಬರ್ತೀನಿ, ಮನೆಗೆ ಬಂದು ಏನಿದೆಯೋ ಅದೇ ತಿಂತೀನಿ, ಅವತ್ತಿನ ದಿನ ನೀವು ಯಾರು ಕ್ಲೋಸ್ ಇರೋರು ಮಾತ್ರ ಕರೆಸಿಬಿಡಿ ಅಂದರು. ಆ ರೀತಿ ತುಂಬ ಅವ್ರಿಗಿರುವಂಥ ಸ್ಟೆಬಿಲಿಟಿ, ಎಬಿಲಿಟಿ, ಕ್ಯಾಪಬಿಲಿಟಿ ಇನ್ನು ಯಾರಿಗೂ ಬರೋದಿಲ್ಲ, ಆರ್ಟಿಸ್ಟ್ಗೂ ಬರೋದಿಲ್ಲ. ಮೋರ್ ದೆನ್ ದ್ಯಾಟ್ ಹ್ಯೂಮಿಲಿಟಿ. ಸೊ ದ್ಯಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಾಲಿಟಿ he had maintained all through. Though he was the greatest artist, he never said I am the greatest. So that was the greatest quality he had. So ಒಂದಿನ ನಾವಿಗೆ ಮಾತಾಡ್ತಾ ಇದ್ದಾಗ 50 years ಆಗಿಬಿಟ್ಟಿದೆ, ಸೊ ಹೌ ಲಾಂಗ್ ವುಡ್ ಟು ಕಂಟಿನ್ಯೂ ಅಂತ ವಿ ವರ್ ಟಾಕಿಂಗ್. he was commenting on me, ನೀವೇನು ಡಾಕ್ಟರ್ಸ್ ಎಲ್ಲ ಎಷ್ಟೇ ವರ್ಷ ಆದ್ರೇನು ಪ್ರಾಕ್ಟೀಸ್ ಮಾಡ್ಬೋದು ಅಂತ. ನಾನು ಅವಾಗ ಹೇಳಿದೆ, ಡಾಕ್ಟರ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ಬೋದು, ಬಟ್ ಒಂದೇನಂದರೆ ಐ ಆಮ್ ಎ ಬ್ರೈನ್ ಸರ್ಜನ್. ನನ್ನ ಕೈ ಎಷ್ಟು ವರ್ಷ ಸ್ಟಡಿ ಇರುತ್ತೋ ಅಷ್ಟುವರೆಗೆ ಮಾತ್ರ ನಾನು ಆಪ್ರೇಷನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಅಷ್ಟವರೆಗೆ. ಎಸ್ ದಟ್ಸ್ ಎ ವೆರಿ ಗುಡ್ ಪಾಯಿಂಟ್. ಟಿಲ್ ಆ್ಯಸ್ ಲಾಂಗ್ ಆಸ್ ಮೈ ವಾಯ್ಸ್ ಡೂ ಜಸ್ಟಿಸ್ ಫಾರ್ ದಿ ಸಾಂಗ್ ಐ ವಿಲ್ ಕೀಪ್ ಸಿಂಗಿಂಗ್. ಸೊ ಅವರು ಅದಕ್ಕೆ ಕಾಂಪ್ಲಿಮೆಂಟ್ ಮಾಡಿದರು. ಸೊ ವಾಟ್ ಎ ಅಮೇಝಿಂಗ್ ಥಿಂಕರ್, ಅಮೇಝಿಂಗ್ ಕ್ವಾಲಿಟೀಸ್ ಈ ಹ್ಯಾಡ್. ಆ್ಯಂಡ್ ಅದಕ್ಕೆ ಗಾನಗಂಧರ್ವ ಅಂತ ಹೆಸರು ಬಂದಿದ್ದು ವೆರಿ ಆಪ್ಟ್. ಅವ್ರಿಗೆ ಹೇಳಬೇಕಂದ್ರೆ ಅವ್ರ ಕ್ವಾಲಿಟೀಸ್ನೇ ಎಷ್ಟೋ ಹೇಳ್ಕೋಬೋದು. ವಿ ಆಲ್ ಮಿಸ್ ಹಿಮ್, ಬಟ್ ದಿ ಗ್ರೇಟೆಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಈಸ್ ದ್ಯಾಟ್ ಈಸ್ ಎಟರ್ನಲ್, ಲೈಕ್ ಆಲ್ ಅವರ್ ತ್ಯಾಗರಾಜ್ ಆಗಲಿ, ನಮ್ಮ ಪರಂಪರೆಯಲ್ಲಿ ಸಂಗೀತ ಪರಂಪರೆ ಯಾರ್ಯಾರು ಇದ್ದಾರೋ ಅವ್ರ ಜೊತೆಗೆ ಇವ್ರಿಗಿದ್ದಾರೆ ಅಂತ ಒಂದು ಹೆಮ್ಮೆ. ಎರಡನೇದು, ಅವ್ರು ಎಲ್ಲಿ ಹೋಗಿಲ್ಲ. ಈಗ ಗಂಧರ್ವರೆಲ್ಲ ಹೇಳಿದ್ದು, ನೀವು ಹೆಸರು ಕೊಟ್ಟು ಬಿಟ್ಟಿದ್ದಾರೆ, ಬಟ್ ನೀವು ನಮಗೋಸ್ಕರ ಹಾಡ್ತಾ ಇಲ್ಲ, ಮನುಷ್ಯರಿಗೋಸ್ಕರ ಹಾಡ್ತಾನೆ ಇದ್ದೀರಿ, ಇನ್ನೂ ಬಿಟ್ಟು ನಮ್ಮಲ್ಲಿ ಬಂದು ಹಾಡಿ ಅಂತ ಇಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಈ ಸ್ಟಿಲ್ ಸಿಂಗಿಂಗ್ ದೇರ್ ಫಾರ್ ದ ಗಂಧರ್ವಾಸ್. ವಿತ್ ದಿಸ್ ಫ್ಯೂ ವರ್ಡ್ಸ್, ಇಂಡೀಡ್ ಗ್ರೇಟ್ಫುಲ್ ಟು ಮಧುಸೂದನ್ ರಾವ್ and all the dignitaries for giving me this opportunity. ಇಟ್ಸ್ ನನ್ನ ಪೂರ್ವಜನ್ಮ ಸುಕೃತ. ಯಾಕಂದರೆ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೊಂದಲ್ಲ, ನಾನು ಕೊಟ್ಟಿದ್ದ ಗೌರವಕ್ಕೆ ನಿಮ್ಮೆಲ್ಲರಿಗೂ ಆಭಾರಿಯಾಗಿರ್ತೀನಿ ಅಂತ. ನಮಸ್ಕಾರಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ನೆಕ್ಸ್ಟು ಶ್ರೀಯುತ ಗೋಪಿ ಅವರು. ಶ್ರೀಯುತರು ಸಾಹಿತಿಗಳು, ಗಾಯಕರು ಮತ್ತು ಡಾಕ್ಟರ್ SPB ಅವರ ಬಾಲ್ಯ ಸ್ನೇಹಿತರು. ಸರ್ ದಯವಿಟ್ಟು ತಾವು 2 ನಿಮಿಷ ನಿಮ್ಮ ಅನುಭವಗಳನ್ನ ಹಂಚ್ಕೋಬೇಕು ಸರ್. ಈಗ ಎಲ್ಲರೂ ಮಾತಾಡಾಗಿದೆ, 2 ನಿಮಿಷ ಅಂತ ನನಗೆ ಹೇಳ್ಬೇಡಿ, 20 ನಿಮಿಷ ಮಾತಾಡಿ. ಯಾಕಂದ್ರೆ ಕೊನೆ ನಾನೇ ಅಂದ್ಕೊಂಡು ಸ್ವಲ್ಪ ಹೆಚ್ಚಿನ ಸಮಯ ತಗೊಳ್ತೀನೇನೋ, ದಯವಿಟ್ಟು ಕ್ಷಮೆ ಇರಲಿ. ಯಾಕೆಂದರೆ ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಶ್ರಮಪಟ್ಟು ಇವರ ಒಂದು ತನು ಮನ ಧನ ಅಂತ ಅನ್ನೋದನ್ನು ಅರ್ಪಣೆ ಮಾಡಿ ಮಧುಸೂದನ್ ರವರು ಇಂಥ ಒಬ್ಬ ಗಾನಗಂಧರ್ವರ ಒಂದು ಪ್ರತಿಮೆಯನ್ನು ಮಾಡಿಸಿ ನಮ್ಮೆಲ್ಲರ ಮುಂದೆ ಅನಾವರಣ ಮಾಡಿಸಿ, ಕರ್ನಾಟಕದ ಯಾವುದೇ ಒಂದು ಸ್ಥಳದಲ್ಲಿಟ್ಟರು ಅದಕ್ಕೆ ಜನಮನ್ನಣೆ ಸಿಗುತ್ತೆ, ಎಲ್ಲ ಕಡೆ ಎಲ್ಲರೂ ನೋಡೋ ಕಡೆ ಇರಲಿ ಅಂತಂದ್ಬಿಟ್ಟು ಹೇಳಿ ಕಲಾಕ್ಷೇತ್ರ ಅಂತ ಎಲ್ಲರೂ ಸಜೆಸ್ಟ್ ಮಾಡಿದ್ರು. ಅದೇ ಥರ ಅದು ಇಡ್ತಾರೆ. ಮೊದಲನೇದು ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಈ ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ಗುರು ನನ್ನ ಹೆಸರು ಹೇಳಿದ್ರು ಅಂದರೆ ಅದಕ್ಕೆ ಅವ್ರಿಗೂ ನಾನು ಆಭಾರಿಯಾಗಿದ್ದೀನಿ. ಯಾಕೆಂದರೆ ಈಗ 15 ವರ್ಷಗಳ ಹಿಂದೆ ನಾನು ಒಂದು ಸ್ವಲ್ಪ ವ್ಯವಹಾರದಲ್ಲೂ ಇದ್ದೀನಿ. ಜಯಸೂರ್ಯ ಡೆವಲಪರ್ಸ್ ಅಂದರೆ ಅದರ ಮಾಲೀಕ ಕೂಡ ನಾನು. ಸುಮಾರು ಒಂದು 15 ಲಕ್ಷ ಸ್ಕ್ವೇರ್ ಫೀಟು KPSC ರಿಜಿಸ್ಟರ್ ಮಾಡಿದ್ದೀನಿ. ಒಂದು 10 ಲಕ್ಷ ಸ್ಕ್ವೇರ್ ಫೀಟು ವಿಧಾನಸೌಧಕ್ಕೆ ಕೊಟ್ಟಿದ್ದೀನಿ. ಈಗೆಲ್ಲ ನಡೀತಾ ಇದೆ ಉದ್ದಿಮೆ. ನಾಗಾರ್ಜುನ ಕಾಲೇಜ್ ಮುಂದೆ ಒಂದು ಲೇಔಟ್ ಮಾಡಿ ಅದರಲ್ಲಿ ಸ್ವಾತಂತ್ರ್ಯ ಯೋಧರ ಹೆಸರುಗಳು, ವೃತ್ತಕ್ಕೆ ಡಾಕ್ಟರ್ ರಾಜ್ಕುಮಾರ್ ವೃತ್ತ, ಉದ್ಯಾನವನಕ್ಕೆ ದೇವಸ್ಥಾನಕ್ಕೆ SP ಬಾಲಸುಬ್ರಹ್ಮಣ್ಯಂ ಉದ್ಯಾನವನ ಅಂತ ಮೊದಲೇ ಇಟ್ಟಿದ್ದೀನಿ, ನಾನು ಮಾಡಿದ್ದೀನಿ. ಇದು ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದರೆ, ಶ್ರೀನಿವಾಸ್ ಅವ್ರಿಗೆಲ್ಲ ಗೊತ್ತು, ಕರ್ನಾಟಕದಲ್ಲ ಆಗುತ್ತೆ ಅಂದ್ಕೊಂಡು ತೆಲುಗಿನವರು ಒಂದು ನಿಯೋಗ ನಮ್ಮ ಹತ್ರ ಬಂದರು. ಅಲ್ಲಿನ ಕಲಾವಿದರುಗಳು ಇವ್ರು ಹೇಳಿದ್ರಲ್ಲ, ಒಂದು ಹಾಡನ್ನ ಯಾವುದೋ ವ್ಯಕ್ತಿ ಮೇಲೆ ಹಾಡಬೇಕು ಅಂತಂತ ಕೇಳಿದಾಗ ಅವ್ರು ಹಾಡಲ್ಲ ಅಂದಿದ್ದಾರೆ. ಅದು ನನಗೂ ಗೊತ್ತು ಆ ವಿಚಾರ. ಅದಕ್ಕೆ ಅವ್ರ ಪುತ್ಥಳಿನೇ ರವೀಂದ್ರ ಭಾರತಿಲಿ ಇಡೋಕ್ಕೆ ಅವಕಾಶ ಕೊಡಲಿಲ್ಲ ಅವರು. ಅದಕ್ಕೆ ಇಲ್ಲಿ ಯಾರು ಹೇಳಿದ್ರೆ ಆಗುತ್ತೆ SPB ಅವರ ಪುತ್ಥಳಿ ನಿಲ್ಲಿಸೋಕೆ ಸ್ವಲ್ಪ ಏನಾದರೂ ಒಂದು ಸಹಾಯ ಸಪೋರ್ಟಿವ್ ಆಗಿ ಮಾತಾಡಿ ಹೇಳ್ತಾರ ಅಂದರೆ, ಅವ್ರು ಕೆಲವರೆಲ್ಲ ನನ್ನ ಹೆಸರು ಹೇಳಿದ್ದಾರೆ. ಕುಮಾರಸ್ವಾಮಿ ಅವ್ರ ಹತ್ರ ಹೋದೆ ನಾನು, ಚೌಡ್ರೆಡ್ಡಿ ಅವ್ರನ್ನೆಲ್ಲ MLCಗಳನ್ನ ಇಟ್ಕೊಂಡು ಅವ್ರ ಮನೆಗೆ ಹೋದರೆ ಅವ್ರ ಪಾಪ ನಮಗೆ ತುಂಬ ಸಹಾಯ ಮಾಡಿದ್ದಾರೆ ಮೊದಲಿನಿಂದ. ನಾನು ರಾಜಕೀಯೇತರವಾಗಿದ್ದೀನಿ, ರಾಜಕೀಯ ಇಲ್ಲ. ನನ್ನ ಜಾತಿ ಸಂಗೀತ, ನನ್ನ ಸ್ನೇಹಿತರೆಲ್ಲ ಸಂಗೀತನೇ, ಇನ್ಯಾವುದೂ ಇಲ್ಲ. ಯಾಕೆಂದರೆ ಇವರೆಲ್ಲರಿಗೂ ಗೊತ್ತು ಆ ವಿಚಾರದಲ್ಲಿ. ಹೋದರೆ ಅವರು ಎಲೆಕ್ಷನ್ ಗಲಾಟೆಲಿದ್ದೀನಿ ಬ್ರದರ್, ಸ್ವಲ್ಪ ಇಲ್ಲಿ ಮಾಡಿಕೊಡ್ತೀನಿ, ಏನಾದರೂ ಹೇಳೋಣ ಅಂತಂದರು. ಈಗ ರೇವಂತ್ ರೆಡ್ಡಿ ಬಂದಿದ್ದಾರೆ, ಏನೋ ಹೇಳ್ತಾರಂತೆ ಮಾಡ್ತಾರೆ ಅಂತ ಒಂದಾಯಿತು. ಯಾತಕ್ಕೆ ಅಂದರೆ ಆಂಧ್ರದಲ್ಲಿ ಮಾಡಲಿಲ್ಲ,
ಕೇರಳದಲ್ಲಿ ಮಾಡಲಿಲ್ಲ, ಕರ್ನಾಟಕದಲ್ಲೆಲ್ಲೂ ಮಾಡಲಿಲ್ಲ. ನಾವು ಕೈ ಹಾಕಿ ಬೆರಳಿಗೆ ಸುಟ್ಕೊಂಡು ಹಿಂದಕ್ಕೆ ತೆಗೆದ್ವಿ, ಕೈ ಆಗಲಿಲ್ಲ. ಇವ್ರು ಮಾಡಿದ್ದಾರೆ ಅಂದರೆ ಶ್ಲಾಘನೀಯವಾದ ಕೆಲಸ ಅದು. ಅದಕ್ಕೆ ಜೊತೆಯಲ್ಲಿ ಇನ್ನೊಂದು ಅಂದರೆ ಇವರೆಲ್ಲ ಮಹಾನ್ ಕಲಾವಿದರುಗಳು. ನಮ್ಮ ಡಾಕ್ಟರ್ ಅಂತೂ ಅವ್ರ ಬಗ್ಗೆ ನನ್ನ ಹತ್ರ ಪ್ರತಿ ಯಾವ ವಿಚಾರ ಬಂದರೂ ಇವ್ರ ವಿಚಾರ ಹೇಳ್ತಾ ಇದ್ರು. ನಾನಂತೂ ಅವರಿಗೆ ಜಯ ವಿಜಯರು ಶ್ರೀಮನ್ನಾರಾಯಣನಿಗೆ ಹೇಗಿರ್ತಾರೋ ಆ ಥರ ಇರ್ತೇನೆ ನಾನು ಅವ್ರ ಜೊತೆಯಲ್ಲಿ. ಯಾತಕ್ಕೆ ಅಂದರೆ ಕರ್ನಾಟಕದ ಯಾವ ಮೂಲೆಗೆ ಹೋದರೂ ನನ್ನನ್ನು ಬಿಟ್ಟು ಹೋಗೋ ಹಾಗೆ ಇಲ್ಲ ಅವರು. ನಾನೇ ಹೋಗಬೇಕು ಜೊತೆಯಲ್ಲಿ. ಒಂದು ಡ್ರೈವರು, ಒಂದು ಗಾಡಿ, ಅವರು ಎಲ್ಲ ನಾವು ಒಟ್ಟಿಗೆ ಹಿಂಗೆ ಸುತ್ತಾ ಇದ್ದಿತ್ತು. ಕಾರ್ಯಕ್ರಮಗಳಿಗೂ ಹೋಗ್ತಿದ್ದೆ, ಹಾಡ್ತಿದ್ದೆ, ಬರ್ತಿದ್ದೆ. ನಮ್ಮ ಮನೆಗೆ ಬರೋರು, ನಮ್ಮ ಗೆಸ್ಟ್ ಹೌಸ್ನಲ್ಲಿ ಬಂದು 2 ದಿನ 3 ದಿನ ಉಳ್ಕೊಳ್ಳೋರು. ಅವ್ರದ್ದು ಇವ್ರು ಹೇಳಿದ್ರಲ್ಲ, ಡಾಕ್ಟ್ರ್ ಹೇಳಿದ್ರು, ಅದೊಂದು ಮಾತ್ರ ಪ್ರತಿಯೊಂದು. ಪೆಂಡ್ಯಾಲ ನಾಗೇಶ್ವರ ಅವ್ರದ್ದೇನು ಚರಿತ್ರೆ ನಮಗೆ ಗೊತ್ತಿಲ್ಲ, ಟಿ ಜಿ ಲಿಂಗಪ್ಪನವ್ರದ್ದೇನು ಗೊತ್ತಿಲ್ಲ, ರಂಗರಾವ್ದೇನು ಗೊತ್ತಿಲ್ಲ, ರಾಜೇಶ್ವರ ಅವ್ರದ್ದೇನು ಗೊತ್ತಿಲ್ಲ, ಮಹದೇವನ್ದೇನು ಗೊತ್ತಿಲ್ಲ, ವಿಶ್ವನಾಥನ್ದೇನು ಗೊತ್ತಿಲ್ಲ ಅಂದಾಗ ಈಸವಿಗಳ ಸಮೇತ, ಹಾಡುಗಳ ಸಮೇತ ಅದರ ಸ್ಕ್ರಿಪ್ಟು ಡೈರೆಕ್ಷನ್ ಎಲ್ಲ ಮಾಡಿದಷ್ಟು ಸುಲಲಿತವಾಗಿ ಅವ್ರ ಮೆಮೊರಿ ಪವರ್ನಲ್ಲಿ ಹೇಳ್ತಾ ಇದ್ದರು ನಮಗೆ. ನನಗೆ ತುಂಬ ಅಭಿಮಾನ. ಮೊದಲು ಗಾಯಕ ಅಂದರೆ ಘಂಟಸಾಲರವರು. ಆ ಘಂಟಸಾಲರವ್ರನ್ನ ಕುರಿತಾದ ನನ್ನ ಹತ್ರನೇ ಹೇರಳವಾದ ಮಾಹಿತಿ ಇದೆ. ಆದ್ರೂ ಮೀರಿ ನನಗೆ ಗೊತ್ತಿಲ್ಲದೆ ಇರೋದೆಲ್ಲ ಹೇಳಿ ನನ್ನ ತಲೆಯಲ್ಲಿ ಇನ್ನೂ ತುಂಬೋರು. ಅಷ್ಟೊಂದು ವಿಚಾರವಾದಿ ಅವರು. ಸರಳತೆ ಅಂತ ನಮ್ಮ ಡಾಕ್ಟರ್ ಹೇಳಿದ್ರು. ಮದುವೆ ಮನೆಗಳಿಗೆ ಹೋದರೆ ನಮ್ಮ ಎಲ್ಲ ಕಾರ್ಯಕ್ರಮಗಳು, ನಮ್ಮ ಮನೇಲಿ ಏನು ಕಾರ್ಯಕ್ರಮ ಆದರೂ ಅವ್ರು ಇಲ್ಲದೆ ನಾವು ಯಾವ ಕಾರ್ಯಕ್ರಮ ಮಾಡ್ತಿರ್ಲಿಲ್ಲ ಇರೋರು. ನಿಮ್ಗೊಂದು ಹೇಳ್ತೀನಿ, ಅತಿಶಯ ಅಂತಲ್ಲ. ನನ್ನ ಮಗನ ಮದುವೆಗೆ 5 ವರ್ಷಗಳ ಹಿಂದೆ, ಕರೆಕ್ಟಾಗಿ 5 ವರ್ಷ ಆಯಿತು. ಅವ್ರ ಎಂಟೈರ್ ಕುಟುಂಬ 2 ದಿನ ಇಲ್ಲೇ ಇದ್ದರು. ಶೈಲಜಾ ಕುಟುಂಬ, ಪಲ್ಲವಿ ಕುಟುಂಬ, ಚರಣ್ ಕುಟುಂಬ, ಮಕ್ಕಳು, ಮೊಮ್ಮಕ್ಕಳು, ಸಾವಿತ್ರಮ್ದವರು, ಇವರು 2 ಡೇಸ್ ಎಲ್ಲಿರ್ತಾರೆ? ಬೆಳಿಗ್ಗೆ ಊಟ ಅಲ್ಲೇ, ಮಧ್ಯಾಹ್ನ ಅಲ್ಲೇ, ಸಾಯಂಕಾಲ ಅಲ್ಲೇ, ಮುಹೂರ್ತಕ್ಕೆ ತಿಂಡಿ ಅಲ್ಲೇ ಮುಗಿಸ್ಕೊಂಡು ತಿರುಪತಿಗೆ ಹೋದರು. ಇಷ್ಟೊಂದು ಅವಿನಾಭಾವ ಸಂಪರ್ಕ ಇತ್ತು ನನಗೆ. ಆ ಸರಳತೆ ಹೇಗೆ ಅಂತಂದರೆ, ಒಂದು ನಿದರ್ಶನ, ಊಟ ಮಾಡಿದಾಗ ಸ್ಟೇಜ್ಗಳ ಮೇಲೆ ಅರ್ಧ ಬಾಟ್ಲು, ಕಾಲು ಬಾಟ್ಲು ನೀರು ಬಿಟ್ಟಿದ್ರೆ ಆ ಬಾಟ್ಲ್ಗಳನ್ನೆಲ್ಲ ಅವ್ರು ತಗೊಂಡು ಎಲ್ಲ ಬಾಟ್ಲ್ಗಳು ತುಂಬಿ, ನೋಡಿ ಇದೆಲ್ಲ ವೇಸ್ಟ್ ಆಗ್ತಿತ್ತು, 5 ಬಾಟ್ಲ್ ನೀರು ತುಂಬಿದೆ ಅಂದ್ಬಿಟ್ಟು ತೆಗೆದೊಂದು ಕಡೆ ಇಡೋರು. ಇದು ಯಾವ ಮಾನವೀಯತೆ? ಅಟ್ರಿಯಾದಲ್ಲಿದ್ದಾಗಲಿ, ಮೌರ್ಯದಲ್ಲಿದ್ದಾಗಲಿ ಅವ್ರು ಬಂದರೆ ಖಾಸಗಿ ಕೆಲಸಗಳಿಗೇನ ಅವ್ರ ಸ್ವಂತ ಕೆಲಸ ಇದ್ದರೆ ನಮ್ಮಲ್ಲೇ ಉಳ್ಕೊಳ್ಳೋರು, ಜೊತೆ ನಮ್ಮ ಗೆಸ್ಟ್ ಹೌಸಲ್ಲೇ ಇರೋರು. ಬೇರೆ ಕಾರ್ಯಕ್ರಮಗಳಿಗೆ ಬಂದಾಗ ಅದಕ್ಕೆ ನಿಯರ್ ಬೈ ಎಲ್ಲಿದ್ದರೆ ಹೋಟೆಲ್ಗಳಲ್ಲಿ ಇರೋರು. ಅಲ್ಲಿ ಏನಾದರೂ ತಿಂಡಿ ಊಟ ಉಳಿದಿದ್ರೆ, ಗೋಪಿ పొద్దున్నే మనం పోతాం కదా ఎయిర్పోర్ట్కి, అప్పుడు ఎవరికన్నా పేదోళ్ళకి ఇస్తాము, లేదు నువ్వు పోయేటప్పుడు ఇంటికి తీసుకుపోయి ఎవరికన్నా ఇచ్చిపో ಅಂತಂದು ನಾನು ಅವ್ರಿಗೆ ಕೊಟ್ಟಿದ್ದೀನಿ ಅಂತ ಮತ್ತೆ ಫೋನ್ ಮಾಡಿ ಹೇಳಬೇಕು. ಈ ಮಾನವೀಯತೆ ಯಾರಿಗ್ರಿ ಬರುತ್ತೆ? ಮತ್ತು ಕೊರೋನಾ ಸಂದರ್ಭದಲ್ಲಿ ಶ್ರೀನಿವಾಸ್ಗೂ ನನಗೆ 4 ಲಕ್ಷ ರೂಪಾಯಿ ಕಳಿಸಿ, ಕಲಾವಿದರಿಗೆ, ಬಡ ಕಲಾವಿದರುಗಳು ಯಾರ್ಯಾರಿದ್ದಾರೆ ಎಲ್ಲ ಒಂದು ಲಿಸ್ಟ್ ಮಾಡಿ ನೀವೇ ಕೊಡಿ ಅಂದ್ಬಿಟ್ಟು ಅವ್ರಿಗೆ ಎಣ್ಣೆಯಿಂದ, ಬೇಳೆಕಾಳಿಂದ, ಸೋಪು, ಬ್ರಷು, ಪೇಸ್ಟು ಏನೇನು ಬೇಕೋ ಅವ್ರಿಗೆ ಅಷ್ಟೂ ಸಹ ಅವರು 300 ಕಿಟ್ಗಳ ಮೇಲೆ ಏನೋ ಮಾಡಿದ್ವಿ ಅನಿಸುತ್ತೆ. ಎಲ್ರಿಗೂ ಅವ್ರವ್ರ ಮನೆಗೆ ನಾನು ಶ್ರೀನಿವಾಸ ತಲುಪಿಸ್ತೀವಿ. ಇದು ಎಷ್ಟು ಜನಕ್ಕೆ ಗೊತ್ತು? ಈ ವಿಚಾರ ಮಾಡಿದ್ರೆ ಗೊತ್ತಿಲ್ಲ, ಮಾಡಿದ್ರು. ಅದಾದ ನಂತರ ಸಾಕಾದ ಮೇಲೆ ನಾನು ಕೇಳೋಕೆ ಇಷ್ಟಪಡಲಿಲ್ಲ. ಇನ್ನೊಂದು 3 ಲಕ್ಷ ನಾನು ಖರ್ಚು ಮಾಡಿ ಮಿಕ್ಕ ಉಳಿದವ್ರಿಗೆಲ್ಲ ಹೋಗಿ ದುಡ್ಡು ಕೊಟ್ಟು ಬಂದೆ ನಾನು ಮನೆಗೆ ಹೋಗಿ. ಶ್ರೀನಿವಾಸ ನಾವುಗಳು ಇಷ್ಟೊಂದು ಮಾನವೀಯತೆ ಇಟ್ಕೊಂಡಿದ್ದಂಥ ವ್ಯಕ್ತಿಗಳವರು. ಸಂಗೀತದ ಬಗ್ಗೆ, ಸಾಹಿತ್ಯದ ಬಗ್ಗೆ ಹೇಳಬೇಕಾದ್ರೆ ಯಾವಾಗಲೂ ನಮಗೆ ಧೂಮ್ದ ಗಾಯನ ನಡೀತಾನೆ ಇರೋದು. ಅವರೊಂದು ಆಡೋದು, ನಾವೊಂದು ಹೇಳೋದು, ರೆಕಾರ್ಡಿಂಗ್. ನಾನು ಸಾಹಿತಿ ಕೂಡ ಹೌದು. ಒಂದು 50-60 ಹಾಡು ನಾನು ಬರೆದಿರೋದೇ ಹಾಡಿದ್ದಾರೆ. ವಾಣಿ ಜೈರಾಮ್ ಮಾಡಿದ್ದಾರೆ, ಸುಶೀಲಮ್ಮ ಆಡಿದ್ದಾರೆ, ಶೈಲಜಾ ಆಡಿದ್ದಾರೆ, ಸುಮಿತ್ರಾ ಆಡಿದ್ದಾರೆ, ಬಾಲಸುಬ್ರಹ್ಮಣ್ಯಂ ಸಾರೇ ಎಷ್ಟು ಒಂದು 50-60 ಹಾಡುಗಳು ನನ್ನ ಹಾಡುಗಳೇ ಆಡಿದ್ದಾರೆ. ಶ್ರೀನಿವಾಸ ಕಲ್ಯಾಣ ಅಂತ ಇವಾಗ ಒಂದು 13-14 ಸಾವಿರ ಜನ ವ್ಯೂವರ್ಸ್ ಇದ್ದಾರೆ. ನಮ್ಮ ಲಹರಿ ಅವರೇ, ವೇಲು ಅವರೇ ಉದಾರವಾದ ಮನಸ್ಸಿನಿಂದ ಅದನ್ನು ಬಿಡುಗಡೆ ಮಾಡಿದ್ದಾರೆ. ಒಳ್ಳೆ ರೆಸ್ಪಾನ್ಸು. 1.5 ಗಂಟೆ ಇದೆ. ಫುಲ್ ಶ್ರೀನಿವಾಸನ ಚರಿತ್ರೆ, ತಿರುಪತಿ ಕ್ಷೇತ್ರದ ಮಹಿಮೆ ಏನಿದೆ, ಭೂಲೋಕಕ್ಕೆ ಬಂದಾಗಲಿಂದ ಲಕ್ಷ್ಮೀದೇವಿ ಕಲ್ಲಾಗಿ ಅಲ್ಲಿ ನಡೆಯೋ ಮಹಿಮೆಗಳ ತನಕ 18 ಹಾಡುಗಳಲ್ಲಿ ಬರೆದಿದ್ದೀನಿ. ತುಂಬ ಚೆನ್ನಾಗಿ ಅದು ಹೋಗ್ತಾ ಇದೆ. ಮೊದಲನೇದು ಭಕ್ತಿ ಭಾವ ನಮನ ಅಂತ ಒಂದು ರಿಲೀಸ್ ಆಗಿದೆ. ಅದು ಬಹುಶಃ 85-90 ಸಾವಿರ ಜನ ವ್ಯೂವರ್ಸ್ ಏನೋ 1 ಲಕ್ಷಕ್ಕೆ ಹೋಗಿರುತ್ತೇನೋ ಈಗ. ಅದು ಇವರೇ ರಿಲೀಸ್ ಮಾಡಿದ್ದಾರೆ. ನಾನೇ ಬರ್ತಿರೋ ಸಾಹಿತ್ಯ ಅದು ಕೂಡ. ಹೀಗೆ ಅವ್ರನ್ನ ತುಂಬ ನಾವು ಉಪಯೋಗಿಸ್ಕೊಂಡು ಇದ್ವಿ. ನಾವು ಇದ್ದಿದ್ರೆ ಇನ್ನು ಶ್ರೀಕೃಷ್ಣ ದರ್ಶನ, ರಾಮಾಯಣ ಒಂದು ಬರೆದಿದ್ದೀನಿ. ಇವೆಲ್ಲ ಮಾಡಬೇಕು ಅಂತ ನನಗೂ ಶ್ರೀನಿವಾಸಕ್ಕೆ ಭಾಳ ಆಸೆ ಇತ್ತು. ಇವೆಲ್ಲಕ್ಕೂ ಪುಷ್ಟಿ ಅಂದರೆ ನಾನು ಯಾವತ್ತೂ ಮರೆಯಲಾರ್ದ ನನ್ನ ಆತ್ಮೀಯ ಸ್ನೇಹಿತ, 45 ವರ್ಷಗಳಿಂದ ಜೊತೆಯಾಗಿ ಪ್ರತಿನಿತ್ಯ ಅಮೇರಿಕದಲ್ಲಿರಲಿ, ಲಂಡನ್ನಲ್ಲಿರಲಿ 4 ಸಾರಿ 3 ಸಾರಿ ಮಾತಾಡ್ತೀವಿ ನಾನು ಶ್ರೀನಿವಾಸ್.
ವಾರಕ್ಕೊಂದು ಕಡೆ ಸೇರ್ತೀವಿ, ಒಂದು ಊಟ ಮಾಡ್ತೀವಿ. ನಮ್ಮದು ಬರೀ ಸೇರಿದ್ರೆ ಏನು ಅಂದರೆ ಚೆನ್ನಾಗಿ ನಗ್ತೀವಿ, ಬರೀ ಸಂಗೀತ ಸಾಹಿತ್ಯ ಮಾತಾಡ್ತೀವಿ. ಇಷ್ಟೇ ನಮ್ದು ಇನ್ನು ಕೆಲಸ, ಇನ್ನೇನು ಇಲ್ಲ ಬೇರೆ. ಅಷ್ಟೊಂದು ಅವರು ಸಹ ಭಾಳಷ್ಟು ಪುಷ್ಟಿ ಕೊಟ್ಟು ಅವ್ರ ಜೊತೆಯಲ್ಲೆಲ್ಲ ಕಾರ್ಯಕ್ರಮಗಳು ಮಾಡಿದಾಗ ಎಲ್ಲ ಕಾರ್ಯಕ್ರಮಗಳಲ್ಲಿ ಆಡೋ ಅವಕಾಶ ಸಿಕ್ತು. ಅವ್ರು ಹೇಳಿದ್ರಲ್ಲ ಎಲ್ಲೋ ಇದ್ದು ನೋಡೋ ಅಷ್ಟು ಅಂತ. 74ರಲ್ಲೇ ನಾನು ಆಡಿದೆ SPB ಅವ್ರ ಜೊತೆ ಕೋರಸ್ ಹಾಡುಗಳು. ಆವಾಗ ರಾಜನಾಗೇಂದ್ರ ಅವ್ರ ಮ್ಯೂಸಿಕಲ್ಲಿ ನಾನು ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಡಿಗ್ರಿ ಕೂಡ ಮಾಡಿದೆ, ಪ್ಲೇಬ್ಯಾಕ್ ಸಿಂಗಿಂಗ್ ಕೋರ್ಸು. ಆ ಸಂದರ್ಭದಲ್ಲಿ ಅಲ್ಲಿದ್ದರೆ ವೇದಿಕೆ ಮೇಲೆ ದೊಡ್ಡ ಬೃಹತ್ತಾದ ವೇದಿಕೆ ಹಾಕ್ಸ್ತಿದ್ರು. ಜರ್ಕೊಂಡು ಹೋಗಿ ಅವ್ರು ಜುಬ್ಬ ಮುಟ್ಬಿಟ್ಟು ಬಂದರೆ ಸಾಕು ಅನ್ನೋಷ್ಟು ಆಸೆ ಇತ್ತು. ಆಮೇಲೆ ಅತಿಯಾಗಿ ನಾನು ಹೇಳೋಲ್ಲ. ಆಮೇಲೆ ಗೋಪಿ ಅದೇಮ್ಮ ಸೂಡಿ ತವೇಮ್ಮನ ಪುಲ್ಗೊಂದೇಮೋ ಅಂದರೆ ಇಲ್ಲಿ ಕೆರೆ ಮಟ್ಟದಲ್ಲಿದ್ದೆ ನಾನು. ಕಾಲು ಹೊತ್ತಿದ್ದೀನಿ, ಮಾಲೀಶ್ ಮಾಡಿದ್ದೀನಿ, ತಲೆಗೆ ನಾನು ಬೇಕಾದವ್ರ ಗಡಿಗೆ ತಗೊಂಡೋಗಿ ಊಟ ಮಾಡಿಸಿದ್ದೀನಿ, ನಾನೇ ತಿನ್ನಿಸಿದ್ದೀನಿ, ನನಗೆ ತಿನ್ನಿಸಿದ್ದಾರೆ. ಇಷ್ಟು ಒಂದು ಸಾಮೀಪ್ಯ ಬಂತು ಅಂದರೆ ನನ್ನ ಜನ್ಮದ ಯಾವ ಜನ್ಮದ ಪುಣ್ಯನೋ ನನಗೆ ಗೊತ್ತಿಲ್ಲ. ಆದರೆ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಹಂಸಲೇಖ ಕೇಳಿದ್ರು, ಇವಂತ ನಾಕಿಚ್ಚೆ ನಿನ್ನ ಮ್ಯೂಸಿಯಂಲ ಪೆಡ್ತಾನೋ ಅಂತ. ಅವ್ರ ಹಾರ್ಮೋನಿಯಂ ನನ್ನ ಹತ್ರ ಇದೆ, ಅವ್ರ ನೊಟೇಷನ್ ಬರೀತಿದ್ದಿದ್ದು ಪೆನ್ನು ನನ್ನ ಹತ್ರ ಇದೆ, ಅವ್ರ ಕೊನೆಯಲ್ಲಿ ಹಾಕಿದ್ದಿದ್ದು ಕನ್ನಡಕ ನನ್ನ ಹತ್ರಲ್ಲಿದೆ, ಅವ್ರು ಹಾಕ್ಕೊಂಡು ಹಾಡ್ತಾ ಇದ್ದಿದ್ದು ಇಯರ್ಫೋನ್ ನನ್ನ ಹತ್ರ ಇದೆ, ಅವ್ರ ಬಟ್ಟೆಗಳು ನನ್ನ ಹತ್ರ ಇದೆ. ಇಷ್ಟು ನಾನು ಇಟ್ಟಿದ್ದೀನಿ. ಅದನ್ನ ನಾನು ಅದು ಹೇಳಿದೆ, ಗುರುಗಳೇ ಏನು ಇನ್ನೂ ವಯಸ್ಸಾಗಿದೆ, ನಾನು 70 ವರ್ಷಕ್ಕೆ ಬಂದೆ, ಬೇಗ ಹೋಗ್ಬಿಟ್ರೆ ಬರ್ದಿಡ್ತೀನಿ ಬಿಡಿ ನಿಮಗೆ ಕೊಡೋಕ್ಕೆ, ನಾನು ಬದುಕಿರೋ ತನಕ ನನ್ನಲ್ಲಿರಲಿ ಅಂದೆ. ನಾನು ಕೊಡೋಕ್ಕೆ ಇಷ್ಟಪಡಲಿಲ್ಲ. ಬಟ್ಟೆ ಅವ್ರಿಗೆ ಆಗುತ್ತೆ, ಯಾಕೆಂದರೆ ಸೇಮ್ ಪರ್ಸ್ನಾಲಿಟಿ ನಮ್ಮ ವಿಷ್ಣುದು. ನಾವೆಲ್ಲ ಸಮಕಾಲೀನರು. ಅವ್ರು ಕಸ್ತೂರಿ ಜೊತೆನೆಲ್ಲ ಹಾಡ್ತಾ ಇದ್ರು. ನಾನು ಅವ್ರು ಇನ್ನೂ ಸ್ಮಾರ್ಟ್ ಆಗಿದ್ರು. ಅವ್ರು ಸಾಯೋದಕ್ಕೊಂದು ಕಾರಣ ಅಂದರೆ ನಮ್ಮ ಡಾಕ್ಟ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಇವ್ರ ಬಗ್ಗೆ ಅಂದರು. ಅದು ಎಷ್ಟು ಅತಿವಾದ. ನಮ್ಮ ಓಬಯ್ಯ ಅಡ್ಮಿಟ್ ಆಗಿದ್ರು, ಅವಾಗೆಲ್ಲ ಅವ್ರು ಕೊಟ್ಟ ಸೇವೆ. ನಾನು ಅಳ್ತಾ ಇದ್ರೆ ಒಂದು ಸೈಡ್ನಲ್ಲಿತ್ತು, ಒಡೆದು ಆಚೆ ಕಳಿಸಿದ್ರು ನನ್ನನ್ನು SPB ಅವರು. ಅಷ್ಟೊಂದು ಚೆನ್ನಾಗಿದ್ದೀವಿ. ಅವ್ರ ಸ್ನೇಹ ಅಂದರೆ ಅವರೇ, ಬೇರೆ ಮಾತೇ ಇಲ್ಲ. ಅವ್ರು ಹೇಳ್ತಾ ಇದ್ರಲ್ಲ, ಎಲ್ಲ ನೀವು ನೋಡಿರ್ತೀರಿ ಯೂಟ್ಯೂಬ್ನಲ್ಲಿ. ಮಾಡೋಕ್ಕೆ ಮುಂಚೆ ಆಫ್ಟರ್ ದ ಬೀಟ್, ಆನ್ ದ ಬೀಟ್, ಬಿಫೋರ್ ದ ಬೀಟ್ ಆಗೋದ್ಮೇಲೆ ನಾವು ಯೋಚನೆ ಮಾಡಬೇಡ, ಬರೆಸ್ಬೇಕು ಅನ್ನೋರು. ಮತ್ತು ನೀವಾಗ ಇವಾಗ ಏನು ಬರೆಸ್ತಾ ಇದ್ದೀರಾ ಅಂದರೆ, ನಿನ್ನನ್ನು ಬರೆಸ್ತಾ ಇಲ್ವಾ ಈಗ ನಾನು ಸ್ನೇಹದಲ್ಲಿ? ಸಾಲ್ದ ನೀನೇ ತಿನ್ನು 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 ಅಂತ ತಿನ್ನಿಸಿ ನಾನು ಹಿಂಗೆ ಆಗಬೇಕಾದ್ರೆ ನೀನೇ ಕಾರಣ ಅನ್ನೋರು. ನನ್ನ ವೇದಿಕೆ ಮೇಲೆಲ್ಲ ಹೇಳ್ತಿರೋರು, ಇವನೇ ತಿನ್ನಿಸಿ ನನ್ನನ್ನು ಹಾಳು ಮಾಡಿಬಿಟ್ಟವನೇ ಅನ್ನೋರು ನನ್ನನ್ನು. ಅಷ್ಟೊಂದು ಸರಳ ಜೀವಿ ಅವರು. ಯಾವುದೇ ರೀತಿಯಲ್ಲಿ ಬರಲಿ, ಕರ್ನಾಟಕದಲ್ಲಿ ಕನ್ನಡದಲ್ಲಿ ಸರಳತೆ, ಸಜ್ಜನಿಕೆ, ಅನುರಾಗ, ಅಭಿಮಾನ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಗೋ ನಮಗೆ, ಅದೇ SP ಬಾಲಸುಬ್ರಹ್ಮಣ್ಯಂ ಅವರು. ಕರ್ನಾಟಕದಲ್ಲಿ ಅವರು ಹುಟ್ಟಿವೆ. ಕರ್ನಾಟಕದಲ್ಲಿ ಪ್ರತಿಯೊಂದು ಕಡೆನೂ ಅವ್ರ ಕಾರ್ಯಕ್ರಮಗಳಲ್ಲಿ ಆ ಜನ, ನಾನು ಕರ್ಕೊಂಡು ಹೋಗ್ತಾ ಇದ್ದರೆ ಒಂದೊಂದು ಸಾರಿ ಎಲ್ಲೋ ಒಂದು ಕಡೆ ಬಸ್ ಸ್ಟ್ಯಾಂಡ್ಗಳಲ್ಲಿ ನೋಡ್ಬಿಟ್ರು ಅಂದರೆ ಹಿಂದೆ ಬಿದ್ದು ಬರೋರು 2 ವೀಲರ್ಗಳಲ್ಲಿ ಹಿಂದೆ. ನಾನು ಇನ್ನೂ ಫಾಸ್ಟಾಗಿ ಹೋಗ್ತಾ ಇದ್ದರೆ, ಹುಚ್ಚ ನಿಲ್ಲಿಸು ಅಂದೆ. ನಿಲ್ಲಿಸ್ಬಿಟ್ರೆ ಅವ್ರು ಇಳಿದುಬಿಟ್ಟು ಅವರು ಮಾಡಬಾರ್ದಪ್ಪ ಹಿಂಗೆ, ಏನೋ ಆಕ್ಸಿಡೆಂಟ್ ಆದರೆ ಏನು ಮಾಡ್ತೀರಾ, ಬಸ್ಸುಗಳು ಇವೆಲ್ಲ ಬರ್ತಿರ್ತಾವೆ, ಬೇಡ ನೋಡಿದ್ರಲ್ಲ ಏನು ದಯವಿಟ್ಟು ಬರಬೇಡಿ, ನಮಸ್ಕಾರ ಹೋಗಿ ಅನ್ನೋರು. ಮಹಾ ದೇಶಾಭಿಮಾನಿ. ಏರ್ಪೋರ್ಟಿಗೆ ಬಂದರೆ ಸೆಕ್ಯೂರಿಟಿ ಅಲ್ಲಿ ನಿಂತಿದ್ರೆ ನಿಂತುಬಿಟ್ಟು ಒಂದು ಸೆಲ್ಯೂಟ್ ಹೊಡೆದ್ಬಿಟ್ಟು ಅವ್ರು ಕಾರ್ ಹತ್ತಾ ಇದ್ದಿತ್ತು. ಇದೆಷ್ಟು ಜನಕ್ಕೆ ಗೊತ್ತಿರುತ್ತೆ ನೋಡಿ, ಇವೆಲ್ಲ ಈ ಥರದ ಮಾನವತಾವಾದಿ ಅವರು. ಊಟ ತಿಂಡಿಗಳಲ್ಲಿ ಸಹಾಯ ಮಾಡೋದರಲ್ಲಿ ಕಲಾವಿದರಿಗೆ ಏನನ್ನಿದ್ರೆ ಪ್ರತಿಯೊಂದು ಅಷ್ಟೇ. ನನಗೂ ಒಂದು ಸಹಾಯಾರ್ಥ ಪ್ರೋಗ್ರಾಮ್ ನಮ್ಮ ಡಾಕ್ಟರ್ ಹೇಳ್ದಂಗೆ, ಬಡ ಮಕ್ಕಳಿಗೆ ಒಂದು ಕಾಲೇಜ್ ಕಟ್ಟಬೇಕು, ಒಂದು ಹಾಸ್ಟೆಲ್ ಕಟ್ಟಬೇಕು ಅಂತಿದ್ದೀನಿ ಗುರುಗಳೇ, ಮಾಡಬೇಕು ಅಂತಂದರು. ಆವತ್ತು ಯುದ್ಧ ನಡೆದೋಯ್ತು. ನನಗೆ ₹1 ಬೇಡ ನನಗೆ ಅಂದರು. ಆದರೂ ನಾನು ಬಿಡದೆ. ಅವ್ರ ಸೂಟ್ ಕೇಸ್ ಎಲ್ಲ ನನ್ನ ಪರ್ಸು ಕೂಡ ನನ್ನ ಹತ್ರ ಇರ್ತಾ ಇತ್ತು ಅಂತ ಇಟ್ಕೊಳ್ಳಿ, ಗೊತ್ತಿಲ್ಲದೆ ಅದರೊಳಗೆ ಹಾಕಿದ್ದೆ ನಾನು. ಅದು ಅವ್ರು ತಗೊಳ್ಳೋ ಅಮೌಂಟ್ ಎಷ್ಟೋ ಅದರಲ್ಲಿ ನಾನು ಕ್ಷಣಿಕ ಆದರೂ ನಾನು ಬಿಡದೆ ಹಾಕಿದರೆ ಅದನ್ನು ತಂದುಬಿಟ್ಟು ವಾಪಸ್ಸು ಎತ್ಕೊಂಬೋತೀನಿ ಅಂದರು. ಎತ್ಕೊಂಬೋ ಅಂದರೆ ನಾನು ನಾಳೆಯಿಂದ ಬರಲ್ಲ ನೋಡು ಅಂತಿದ್ದೆ. ಅಷ್ಟು ಒಂದು ಉದಾರವಾದ ಮನೋಭಾವ. 2 ಕೋಟಿ ಕಲೆಕ್ಟ್ ಮಾಡಿಕೊಟ್ಟೆ ಹಾಸ್ಟೆಲ್ ಕಟ್ಟೋದಕ್ಕೆ, 2 ಕೋಟಿ. ನಾನು ಅದಕ್ಕೆ ಅವರಿಗೆ ಒಂದು ಸೈಟ್ ಕೂಡ ಒಂದು ಕೋಟಿ ರೂಪಾಯಿನ ಸೈಟು ಫ್ರೀಯಾಗಿ ಕೊಟ್ಟೆ. ಅವರು ಕಟ್ಟೋದಕ್ಕೆ ಅವಕಾಶ ಮಾಡಿದ್ರು. ಇವತ್ತು ಆ ಕಲಾಪ ಅಲ್ಲಿ ಒಂದು ಸಭಾಂಗಣಕ್ಕೆ ಗಾನಗಂಧರ್ವ SP ಬಾಲಸುಬ್ರಹ್ಮಣ್ಯಂ ಸಭಾಂಗಣ ಅಂತ ಇಡಬೇಕು ಅಂತ ಹೇಳಿದ್ದೀನಿ ಅವ್ರಿಗೆ. ನನಗೆ ಇನ್ಯಾವುದೂ ಇಲ್ಲ. ರಾಜನ್ ನಾಗೇಂದ್ರ ಆಗಲಿ, ಇಲ್ಲಿ ಹಂಸಲೇಖ ಆಗಲಿ, ಮನೋಮೂರ್ತಿ ಆಗಲಿ, ಅರ್ಜುನ್ ಜನ್ಯ ಅವರು ಕೆಲವು ಸಾರಿ ಕಾಲ್ ಶೀಟ್ಗಳು ಸಿಗದೆ ಹಾಡದೇ ಇದ್ದರೆ ಅವ್ರು ನನಗೆ ಮಾತಾಡ್ತಾ ಇದ್ರು, ಒಂದು ಹಾಡು ಆಡಿಸ್ಕೊಟ್ಬಿಡು. ಅಶ್ವಿನಿ ರಾಮಪ್ರಸಾದ್ ಅಂತೂ ಪಾಪ ಬೇಡ, ನಾನು ಹಾಡಿಸ್ಬಿಟ್ಟು ಕಳಿಸಿದ್ರೆ ಯಾವುದೇ ಅದು ಪಾಠ ಇವ್ರ ಕಿಚ್ಚಿಂದ ನೀವು ದನ್ನಿ ಅನ್ನೋರು ಕೇಳ್ತಾ ಇರಲಿಲ್ಲ. ಮಾಡಿಸ್ಕೊಟ್ಟು ಆಮೇಲೆ ನಾನು
3 ತಿಂಗಳಿಗೋ 6 ತಿಂಗಳಿಗೋ ಎಲ್ಲ ದುಡ್ಡು ಕೂಡಿಟ್ಬಿಟ್ಟು ಇಷ್ಟು ಲಕ್ಷ ಇದೆ ಅಂತ ಕೊಟ್ಟರೆ ಯಾವುದಪ್ಪ ಇದೆ ఎక్కడి నుంచి తెస్తవి డబ్బులు ఏమిన్నది అన్నారు. ఇది మీరు పాడిండలేదంటే ఓ నువ్వు నీకు కాదా పాడించుకనింది ఎవరెవరికో అమ్ముకొని ఇచ్చినవేం సెకండ్ సేల్ ಅನ್ನೋರು. ನನಗೆ ತಮಾಷೆಯಾಗಿ ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ. ಸಾಮರಸ್ಯವಾಗಿ ಹಾಸ್ಯ ಪ್ರಧಾನವಾಗಿ ಇದ್ರೂ ಸಹ ಸಭೆಯಲ್ಲಿ ಎಲ್ಲ ರೌದ್ರ ಬೀಭತ್ಸ ಭಯಾನಕ ಶೃಂಗಾರ ಹಾಸ್ಯ ಎಲ್ಲ ಇರುತ್ತೆ. ಅದರಲ್ಲಿ ಸ್ವಲ್ಪ ಹಾಸ್ಯ ಇದ್ರೂ ತಿಳಿ ಹಾಸ್ಯ ಇದ್ದರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಗುರುಗಳೇ, ನನಗೆ ಶಿವಗಾಮಿ ತುಂಬ ಇಷ್ಟ ಗುರುಗಳೇ, ನಾನು ಕರ್ಕೊಂಡು ಹೋಗಿ ಅವ್ರ ಮನೆಯನ್ನು ತೋರಿಸ್ರಿ ಅಂತಂದೆ. ನಮ್ಮ ಮನೇಲಿ ಕೂತ್ಕೊಂಡು ಒಂದು ಕೆಲಸ ಮಾಡು, ಆ ಫಸ್ಟ್ ಫೇಸ್ನಲ್ಲಿ ಮಾಡಿದ್ದೀಯಲ್ಲ ಲೇಔಟು, ಆ ಸೈಟ್ಗಳ ಪೇಪರ್ಗಳೆಲ್ಲ ಇಟ್ಕೊಂಡು ಬಂದ್ಬಿಡಪ್ಪ ನಾಳೆ. ಯಾಕೆಂದರೆ ಸುಮ್ಮನೆ ಏನಕ್ಕೆ ತೋರಿಸ್ಲಿ ನಿನಗೆ, ಆಯಮ್ಮನ ಕೊಡಬೇಕಲ್ಲ, ಇಲ್ದಿದ್ರೆ ನಿನ್ಯಾಕೆ ಮಾತಾಡಿಸುತ್ತೆ ಅಂತ. ನೋಡಿ ಈ ಥರ ಹಾಸ್ಯ ಮಾಡೋರು ಅವರು. ಈಗಲೂ 4 ದಿನ ಆಯಿತು ನಾನು ಶ್ರೀನಿವಾಸು ನಾವು ಸ್ನೇಹಿತರು ಹೋಗಿ ಅವರ ತಾಮರೈ ಪಕ್ಕಂಗೆ ಹೋಗಿ ಪೂಜೆ ಮಾಡಿ ಅಲ್ಲಿಂದ ಮೊನ್ನೆ ಭಾನುವಾರನೇ ಬಂದಿತ್ತು. ನಾವು 2 ಡೇಸ್ ಹೋಗಿದ್ವಿ. ಅವ್ರ ಮನೆಗೆ ಹೋಗಿ ಕೂತಿದ್ದು ಸುಮಾರು ಹೊತ್ತು ಸಾವಿತ್ರಮ್ಮನವ್ರ ಹತ್ರನೂ ಮಾತಾಡಿ ಅವ್ರ ಕಣ್ಣಲ್ಲಿ ನೀರು ಹಾಕ್ಕೊಂಡು, ಗೋಪಿ ಎಷ್ಟೋ ದಿನ ನೋಡಿ ನೀವು ಅವ್ರಿಲ್ಲ ಅಂತಂದ್ಬಿಟ್ಟು ಬರೋದೇ ಬಿಟ್ಬಿಡ್ತೀರ, ಯಾಕೆ ಹಿಂಗೆ ಮಾಡ್ತೀರಿ ಅಂತ ಪಾಪ ಅಂದರು. ಇಲ್ಲಮ್ಮ, ಕೊನೆಯವರೆಗೂ ನಾನು ಉಸಿರಿರೋ ತನಕ ಈ ಮನೆಗೆ ಋಣ ನಾವು ತೀರಿಸ್ಕೊಳ್ಳಲ್ಲ, ಇದ್ದೇ ಇರುತ್ತೆ ನಮಗೆ ಅಂದ್ಬಿಟ್ಟು ಮಾತಾಡಿ ಕಾಲಿಗೆ ನಮಸ್ಕಾರ ಮಾಡಿ ಬಂದ್ವಿ ಮೊನ್ನೆ ಭಾನುವಾರ. ಆ ಒಂದು ಅವಿನಾಭಾವ ಇರೋದು ಹೇಳ್ತಾ ಇದ್ರೆ ಇದು ಸಾಗರದಷ್ಟು ಎಷ್ಟಿದೆ ಅಂತಂದರೆ ಅದನ್ನು ಸಾಧ್ಯನೇ ಇಲ್ಲ, ಅಷ್ಟೊಂದು ಮೆಮೊರಿಗಳಿದ್ದಾವೆ ಅವರದು. ಎಲ್ಲರೂ ಮಾಧ್ಯಮ ಪ್ರತಿನಿಧಿಗಳು ಬಂದಿದ್ದೀರಿ. ಈ ಒಂದು ಪುತ್ಥಳಿನ ಮಧುಸೂದನ್ ಅವರು ಮಾಡಿರೋ ಕಾರ್ಯನ ಶ್ಲಾಘನೀಯವಾಗಿ ಎಲ್ಲೋ ಮಾಡಿಬಿಟ್ಟು ಸುಮ್ಮನೆ ಇಟ್ಕೊಂಡು ಇವಾಗ ನನ್ನ ಹತ್ರ ಕನ್ನಡಕ ಇದೆ, ಹಾರ್ಮೋನಿಯಂ ಇದೆ, ಯಾರಿಗೂ ಗೊತ್ತು ಇಲ್ಲ. ಹಂಗಾಗೋದು ಬೇಡ. ಈ ಪುತ್ಥಳಿ ಅದಲ್ಲೇ ಇರಲಿ, ಯಾವತ್ತೋ ಒಂದಿನ ನಿಮಗೆ ತೋರಿಸೋಣ. ಇದನ್ನು ಚೆನ್ನಾಗಿ ಪ್ರಚಾರ ಮಾಡಿ ಅವ್ರಿಗೂ ಒಂದು ಮನಸ್ಸು ತುಂಬಿ ಸಂತೋಷ ಬರಬೇಕು. ಇದರಿಂದ ಅವರು ಆತ್ಮತೃಪ್ತಿಗೆ ಮಾಡಿರೋದೇ ಹೊರತು ಇದನ್ನು ಬಳಸ್ಕೊಂಡು ಏನು ಕಾಸು ಮಾಡೋಕ್ಕಲ್ಲ. ಅದರ ದೆಸೆಯಿಂದ ನಿಮ್ಮ ಸಹಕಾರ ಅಷ್ಟೇ ಮುಖ್ಯ. ಯಾಕೆಂದರೆ ವೇಲು ಅವರು ನೋಡದೇ ಇರೋ ರಾಜಕೀಯ ನಾವು ಯಾರೂ ನೋಡಲಿಲ್ಲ ಬಿಡಿ. ನಾನು ಸುಮಾರು ಒಂದು 50 ವರ್ಷಗಳಿಂದ ಸುಮಿತ್ರ ಜೊತೆಯಲ್ಲಿ ಆಡ್ತಾ ಇದ್ದೀನಿ. 50 ವರ್ಷ ಅವರ ಜೊತೆಯಲ್ಲಿ ಕರ್ನಾಟಕದಲ್ಲಿ ಯಾವ ಕಲಾವಿದ ಇಲ್ಲಿರೋರು ಎಲ್ರಿಗೂ ಗೊತ್ತು, ವಿಷ್ಣುಗೂ ಗೊತ್ತು, ಗುರುಗೂ ಗೊತ್ತು, BVSಗೂ ಗೊತ್ತು. ನಾನು BV ಶ್ರೀನಿವಾಸ್ ಒಂದು ಹಾರ್ಮೋನಿಯಮ್ಮು ತಬಲಾ ಇಟ್ಕೊಂಡೆ 4 ಅವರ್ 3 ಅವರ್ ಒಬ್ಬನೇ ಹಾಡ್ಕೊಂಡು ಬರ್ತಾ ಇದ್ದೆ ನಾನು. ಅಷ್ಟೊಂದು ಆ ಕಾಲ ಎಲ್ಲ ನೋಡಿದ್ದೀವಿ. ಅಷ್ಟು ವರ್ಷಗಳಿಂದನೂ ನೋಡ್ತಾ ಇದ್ದೀನಿ. ಮಾಧ್ಯಮದ ಪ್ರತಿನಿಧಿಗಳು ಮನಸ್ಸು ಮಾಡಿದ್ರೆ ಯಾವ ಕಾರ್ಯನಾದರೂ ಎಲ್ಲಿಗೆ ಬೇಕಾದರೂ ನಿಲ್ಲುತ್ತೆ. ಅದು ಮೇರು ಶಿಖರವನ್ನು ತಲುಪೋದರಲ್ಲಿ ಯಾವ ಥರದ ಇದು ಅನುಮಾನವೂ ಇಲ್ಲ. ಅದರ ದೆಸೆಯಿಂದ ನಿಮ್ಮ ಸಹಕಾರ ಸಹಾಯ ಅವ್ರ ಮೇಲೆ ಇರಲಿ. ಈ ಕಾರ್ಯಕ್ರಮ ಬಂದವರು 8 ಜನ ಅಂತ ನಮ್ಗೆ ಯಾಕೆ ಇರಬೇಕು? ಅಭಿಮಾನ 8 ಜನ ಇದೆಯೋ, ಇದು 8 ಜನಕ್ಕೆ ತಲುಪುತ್ತೋ, 8 ಜನ ಬಂದಿದ್ದಾರೆ ಸಾಕು ನಮಗಷ್ಟೇ. ಕೇಳೋರಿಗೆ ಅದೇ ಶಿವರುದ್ರಪ್ಪನವ್ರು ಬರೆದಿರ್ಲಿಲ್ವಾ? ಎದೆ ತುಂಬಿ ಹಾಡಿನಲ್ಲೇ ಬರೆದಿದ್ದಾರೆ, ಕೇಳುಗರೆಂದು ನಾವಲ್ಲೇ ಅದನ್ನು ಅಂತ ಬರೆದಿರ್ಲಿಲ್ವೇ? ಎಷ್ಟು ಜನ ಇದ್ದರೆ ಏನು, ಅವ್ರ ಮನಸ್ಸು ತೃಪ್ತಿಯಾಗಿ ಸಂತೋಷವಾಗಿ ನೀವು ಬಂದು ಅವ್ರನ್ನ ಆಶೀರ್ವಾದ ಅಭಿಮಾನದಿಂದ ಹರಿಸಿದ್ದೀರಿ. ಇಂಥ ದೊಡ್ಡವರು ಉತ್ತಮರು, ಡಾಕ್ಟರ್ ಅಂತವರು, ವೇಲು ಅಂತವರು, ವಿಷ್ಣು, ಗುರುರಾಜ್ ಇವರೆಲ್ಲ ಬಂದಿದ್ದಾರೆ. ಇಂಥವ್ರು ಅಂತಂದರೆ ಎಲ್ರಿಗೂ ಅವರವರದೇ ಆದ ಒಂದು ಪಾತ್ರ, ಅವರವರದೇ ಆದ ಒಂದು ಸಂಬಂಧ, ಕಳಕಳಿ ಅವರ ಜೊತೆಯಲ್ಲಿತ್ತು. ನನಗಂತೂ ಹೇಳಲಾರೆ ನಾನು ಎಲ್ಲ ಅದನ್ನು ಅವ್ರು ಹೇಳೋರು. ಮಾನಸ ಪುತ್ರ ಅನ್ನೋರು ನನ್ನ ಅಷ್ಟು ಚೆನ್ನಾಗಿ ನಾನಿದ್ದೆ. ದೇವರು ಕಳ್ಕೊಂಡ. ಅವ್ರು ಹೋಗ್ಬೇಕಾದ್ರೆ ಒಂದೇ ಕಾರಣ, ಬೇರಿಯಾಟಿಕ್ ಸರ್ಜರಿ ಮಾಡಿಸ್ಕೊಂಡ್ರು. 135 kg ಇದ್ದರೆ ನಾನು ಕಮ್ಮಿ ಆಗಬೇಕು ಅಂದರು. ನಮ್ಮ ಗೆಸ್ಟ್ ಹೌಸ್ಗೆ ಒಂದು ಸಾರಿ ಮೈಸೂರಿಗೆ ಹೋಗಬೇಕು ಅಂತ ಬಂದು ನಿಲ್ಲಿಸ್ತಾವ್ರೆ ಕಾರು. ನೋಡ್ತೀನಿ ಇವ್ರು ಯಾರು SP ಬಾಬರ್ದು ಇದ್ದಂಗಿದ್ದಾರೆ, ಇದು ಯಾರು ಇವ್ರು ಹಿಂಗಿದ್ದಾರೆ ತಲೆ ಕೆರ್ಕೊತಾ ಇದ್ದೀನಿ. ರಾವಯ್ಯ ಈ ಕಡೆ ಗೋಪಿ ಅಂತ ಅವ್ರು ನೋಡಿದ್ರು. ಇವ್ರಿಗೆ ಏನು ಊರುಗಳು ಇಷ್ಟು ಸಣ್ಣ ಆಗೋಗಿದ್ದೀರ ಅಂದರೆ ಹಾಗಾಗಿದ್ದರು. ಅದೆಲ್ಲ ತೆಗೆದು ಇವ್ರಿಗೆ ಗೊತ್ತು ಅದು ವೈದ್ಯಕೀಯದ ಒಂದು ಪ್ರೊಸೀಜರ್ಸು. ಅಷ್ಟು ತೆಗೆದಾಕ್ಬಿಟ್ಟು ಅವರು ಕಡಿಮೆ ಮಾಡ್ಕೊಂಡಾಗ ಆ ಕರುಳು ಹೊಡೆದಾಗ ಒಂದು ಇಡ್ಲಿ ತಿಂದರೆ ಸಾಕು, ಒಂದು ಗ್ಲಾಸ್ ಹಾಲು ಕುಡಿದ್ರೆ ಸಾಕು ಅಂತ ಆಯಿತು. ಹೈಯೆಸ್ಟು ಮೆಡಿಸನ್ಗಳನ್ನೆಲ್ಲ ತರಿಸಿದ್ರು. ನಾನೆಲ್ಲ ಇದ್ದು ನೋಡಿರೋನು. ಆ ಮೆಡಿಸಿನ್ಗಳು ನೋಡಿಸಿದ್ರೆ ಅದಕ್ಕೆ ಸಂಬಂಧಪಟ್ಟಾಗಿ ಸ್ಪಂದಿಸ್ತಿಲ್ಲ. ಶಕ್ತಿ ಇದ್ದರೆ ಅಲ್ವ ಊರ ಕಡೆ ಅಂತಾರೆ, 2 ಮುದ್ದೆ ಇಟ್ಟು ತಿಂದ್ಬಿಟ್ಟು ಮಲಕ್ಕೋ ಹೋಗಲೇ ಸರೋಗುತ್ತೆ ಅಂತಾರೆ. ಹಾಗಲ್ವಲ್ಲ ಇಲ್ಲಿ. ಅದರ ದೆಸೆಯಿಂದ ಅವ್ರಿಗೆ ಆ ಸ್ಟೆಬಿಲಿಟಿ ಬರಲಿಲ್ಲ. ಅದರಿಂದ ಅವರು ಕಷ್ಟ ಆಗಿ ತೀರ್ಕೊಂಡ್ರು ಅಂತ ಯಾವತ್ತೂ ನಾವು ಅನ್ನಬಾರ್ದು. ಪ್ರತಿನಿತ್ಯ ಈಗಲೂ 7 ದಿನದಲ್ಲಿ 5 ದಿನ ಕನಸಿನಲ್ಲಿರ್ತಾರೆ ನನಗೆ. ಪ್ರತಿನಿತ್ಯ ನಿಮ್ಮಂಥವ್ರು ಅಜರಾಮರವಾಗಿ, ಅವರು ಅವಿಸ್ಮರಣೀಯವಾಗಿ, ಅವರು ನಿತ್ಯ ವಿನೂತನವಾಗಿ, ಚಿರಂತನವಾಗಿ ನಿಮ್ಮ ಮನಸ್ಸಿನಲ್ಲಿ ಕನಸಿನಲ್ಲಿ ಎಲ್ಲ ಕಡೆ ಇರ್ತಾರೆ. ಕರ್ನಾಟಕದ ಕಲಾವಿದರನ್ನ ಯಾವತ್ತೂ ಮರೆಯೋಂಗೆ ಇಲ್ಲ ಕನ್ನಡಿಗರು ನಾವು. ಅಷ್ಟೊಂದು ಗೌರವ ಅವ್ರಿಗೆ ಕೊಟ್ಟಿದ್ದೀರಿ, ಅಷ್ಟೊಂದು ಚೆನ್ನಾಗಿ ಮೆರೆಸಿದ್ದೀವಿ. ಒಂದು ವಿಶೇಷ ಅಂದರೆ
45,000 ತನಕ ಆಡಿದ್ದಾರೆ ಅಂದರೆ 15,000 ಹಾಡು ಕನ್ನಡನೇ ಇದೆ. 15,000 ಕನ್ನಡನೇ ಇದೆ. ಲೆಕ್ಕಾಕಳಿ ಇನ್ನೆಷ್ಟರ ಮಟ್ಟಿಗೆ ನಾವು ಕನ್ನಡಿಗರ ಅಭಿಮಾನಿಸಿದ್ದೀವಿ ಅಂದರೆ. ತೆಲುಗಿನವ್ರು ಇವತ್ತು ಕಿತ್ತಾಡ್ಕೊಂಡು ಅವರು ದರಿದ್ರದವರು ಒಂದು ಪುತ್ಥಳಿ ಇಡೋಕ್ಕೆ ಯೋಗ್ಯತೆ ಇಲ್ಲದೆ ಅಲ್ಲಿ ಕೂತ್ಕೊಂಡು ನಮ್ಮ ಕೈಲಿ ಇನ್ಫ್ಲೂಯೆನ್ಸು, ಕೊನೆಗಿಲ್ಲ ಅವನ ಯಾರೋ ಬಂದವನು ಇವನು ಯಾರೋ ಬಂದವನೇ ಅಂತ. ಡಾಕ್ಟರ್ ರಾಜ್ಕುಮಾರ್ದು ಅದು ಇದು ನೋಡಿ, ನಮ್ಮಲ್ಲಿ ಹೆಂಗೆ ನೋಡಿ ಮೆರೆಸ್ತೀವಿ ಕಲಾವಿದರುಗಳನ್ನ, ಪೂಜೆ ಮಾಡ್ತೀವಿ, ಎಷ್ಟು ಚೆನ್ನಾಗಿ ಆರಾಧಿಸ್ತೀವಿ. ಅದರ ಜೊತೆಯಲ್ಲಿ ಇದೊಂದು ಸಮರ್ಪಕವಾದ ಶ್ಲಾಘನೀಯವಾದ ಕೆಲಸ ಮಾಡಿದ್ದಾರೆ. ನಾನು ನಿಮ್ಮೆಲ್ಲರ ಪರವಾಗಿ, ಇಲ್ಲಿ ನೆರೆದಿರುವಂಥ ಗಣ್ಯರ ಪರವಾಗಿ, ವೈಯಕ್ತಿಕವಾಗಿ ಏನೂ ಅಲ್ಲ, ಇದು ನಿಮ್ಮೆಲ್ಲರ ಆಸ್ತಿ, ಅದು ಮಾಡಿದ್ದಾರೆ. ಇವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು ಗೋಪಿ ಸರ್. ಅಲ್ಲಲ್ಲ, ನನ್ನ ಹಾಡು ನನ್ನದು ಅಂತ ಒಂದು ಪುಸ್ತಕ, ಕಟ್ಟೆ ಗುರುರಾಜ್ ಗೊತ್ತಿರ್ಬೇಕು ನಿಮಗೆ, ಅವನು ಬರೆದಿದ್ದಾನೆ ಪಾಪ, ಒಳ್ಳೆ ಪುಸ್ತಕ ಬರೆದವನೇ. ಇನ್ನೊಂದು ನನ್ನ ಹತ್ರನೇ ಒಂದು 3 ಪುಸ್ತಕ ಇದೆ ಅವ್ರದ್ದು. ಅವ್ರ ವಿಚಾರಗಳು, ಪುಸ್ತಕ ಯಾರನ್ನ ಮಾಡ್ತೀವಿ ಅಂತಂದರೆ ಅದಕ್ಕೆ ಸಂಬಂಧಪಟ್ಟ ಮಾಹಿತಿಗಳು ಎಷ್ಟು ಬೇಕಾದರೂ ಕೊಡಬಲ್ಲೆ ನಾನು. ಈಗ ನಮ್ಮ ಇವರು ವೇಲು ಅವರೆಲ್ಲ ಹೇಳಿದ್ರು ಬಯೋಗ್ರಫಿ ಮಾಡ್ಬೇಕದ, ಏನು ಮಾಡೋಣ ಹೇಳಿ ಗುರುವೆ ಅಂತ ಹೇಳಿದೆ. ನೀವು ಅದನ್ನು ಸ್ಕ್ರಿಪ್ಟ್ ಮಾಡಿಸಿ ಫಸ್ಟ್ ಕ್ಲಾಸಾಗಿ ಮಾಡೋಣ ಪಿಕ್ಚರ್ನ, ಒಳ್ಳೆ ಹೈ ಕ್ಲಾಸಾಗಿ ಆಗುತ್ತೆ ಅಂತ ಅವರು ಅದರ ಸಲಹೆನೂ ಕೊಟ್ಟರು ಅವರು ಪಾಪ. ಅದನ್ನು ಸರ್ ಅವ್ರ ಬಟ್ಟೆಗಳು ಕೂಡ ಇದೆ ಸರ್ ಮನೇಲಿ. ನಾನೊಂದು ಮೆಡಿಕಲ್ ಮ್ಯಾಗಝೀನಲ್ಲಿ ಬ್ರೈನ್ ವಾಯ್ಸ್ ಅಂತ ಇದೆ, ಪ್ರತಿ ಮಾಸ ಬರುತ್ತದೆ. ಅದರಲ್ಲಿ ಅವ್ರ ಬಗ್ಗೆ ಒಂದು ಆರ್ಟಿಕಲ್ ಬರೆದೆ ಸಂಗೀತದ ಬಗ್ಗೆ. ಅದು ಓದ್ಬಿಟ್ಟು ರಾತ್ರಿ 10ವರೆಗೆ ಫೋನ್ ಮಾಡಿದ್ದಾರೆ. ನಾನು ಕನ್ನಡನೂ ಓದಿದ್ದೀನಿ, ಇಂಗ್ಲೀಷು ಓದಿದ್ದೀನಿ. ಸೊ ಅಂತ ಅವ್ರು ಹೇಳಿದ್ದು ಮಾತು ಇನ್ನೂ ನನ್ನ ಹತ್ರ ರೆಕಾರ್ಡ್ ಇದೆ. మిత్రమా మెడికల్ మ్యాగజైన్లో నా గురించి ఇంత రాస్తారంటే మీకు ఎలా ధన్యవాదాలు చెప్పుకోవాలో నాకు తెలియదు అని. సో ಈ ಸಚ್ ಎ ಹಂಬಲ್ ರಿಪ್ಲೈ ಹಿ ಹ್ಯಾಸ್ ಗಿವನ್ ದ್ಯಾಟ್. ಅದು ಅನಂತರ ನನಗೆ ಗೊತ್ತಿರೋರಂಥ ಎಲ್ಲರ ಗಣ್ಯ ವ್ಯಕ್ತಿಗಳೆಲ್ಲ ಪರಿಚಯ ಮಾಡ್ತಾ ಒಂದು ಬುಕ್ ತಂದಿದ್ದೀನಿ, ಗ್ಯಾಲಕ್ಸಿ ಅಂತ. ಅದರಲ್ಲೂ ಅವ್ರ ಬಗ್ಗೆ ಒಂದು ಚಾಪ್ಟರ್ ಇದೆ. 3ನೇದು ಹೈದರಾಬಾದಲ್ಲಿ ಒಂದು ಬುಕ್ ಬಂದಿದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಬಗ್ಗೆ. ಅದರಲ್ಲಿ ಅವರು ಒಂದು ಚಾಪ್ಟರ್ ಅವ್ರ ಬಗ್ಗೆ ಬರೆಯಕ್ಕೆ ಹೇಳಿದರು. ಅದರಲ್ಲಿ ನಾವು ಓನ್ಲಿ ಅವರ ಮಾನವೀಯತೆ ಬಗ್ಗೆ, ಅವರ ಮೆಡಿಕಲ್ ಇಂಟ್ರೆಸ್ಟ್ ಬಗ್ಗೆ ಅದು ಮಾತ್ರ ಬರ್ತಿದ್ದೀನಿ. ಮಿಕ್ಕದೆಲ್ಲ ಎಲ್ಲರೂ ಬರ್ತಿರ್ತಾರೆ, ರೆಪ್ಯುಟೇಷನ್ ಬೇಡ ಅಂತ. ಸೊ ತಾವೆಲ್ಲದಂಗೆ ಇದು ಒಳ್ಳೆ ಸಜೆಷನ್. ಅವ್ರದ್ದೆಲ್ಲ ಕೆಲಸ ನಾವು ಒಂದು ಮ್ಯೂಸಿಯಂ ಇದ್ರ ಜೊತೆಗೆ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನಮಸ್ಕಾರ. ನಮಸ್ತೆ, ನಾನು ಪ್ರಸಾದ್ ಅಂದ್ಬಿಟ್ಟು ನಮ್ಮ ಮನೆ ಗ್ರೂಪಿಂದ ಇದನ್ನು ನಾನು ಶ್ರೀತ ಡಾಕ್ಟರ್ ಎಚ್ ಪಿ ಬಾಲಸುಬ್ರಹ್ಮಣ್ಯಂ ಅವ್ರ ಬಗ್ಗೆ ನಮ್ಮ ಸ್ಟೇಜ್ ಮೇಲೆ ಇರೋಂಥ ದೊಡ್ಡವರೆಲ್ಲರೂ ದೊಡ್ಡ ದೊಡ್ಡ ವಿಷಯ ಹೇಳಿರ್ಬೇಕಾದ್ರೆ ನಾನು ತುಂಬ ಚಿಕ್ಕವನು, ನನಗೇನು ಗೊತ್ತಿಲ್ದಿರೋ ವಿಷಯ ಅದು. ಅದಕ್ಕೆ ನಮ್ಮ ಮಧುಸೂದನ್ ಹವಲ್ದಾರ್ ಅವರು ಏನು ಮಾಡ್ತಾ ಇದ್ದಾರೆ ಈ ಕೆಲಸಕ್ಕೆಲ್ಲನೂ ನಮ್ಮ ಕೇಟ್ರಿಂಗ್ ಅಸೋಸಿಯೇಷನ್, ಹೋಟೆಲ್ ಅಸೋಸಿಯೇಷನ್ ಮತ್ತು VBF ಎಲ್ಲ ಕಡೆಯಿಂದನೂ ಫುಲ್ಲು ಸಪೋರ್ಟ್ ಇರುತ್ತೆ. ಇವ್ರು ಯಾವತ್ತು ಅನಾವರಣ ಮಾಡ್ತಾರೋ ಅವತ್ತು ಸಾರ್ವಜನಿಕರಿಗೆ ಅನ್ನದಾನದ ಕಾರ್ಯಕ್ರಮನ ನಮ್ಮ ಕಡೆಯಿಂದ ಮಾಡೋಣ ಅಂತ ನನ್ನ ಮನಸ್ಸಲ್ಲಿ ಬಂದಿದೆ.